ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಧುರಂಧರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇವಲ ಸ್ಟೋರಿ ಅಷ್ಟೇ ಅಲ್ಲ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಈ ವಿಡಿಯೋಲಿ ಇರುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತ ಮೂವಿ, ಹಾಗಾಗಿ ರಿಯಲ್ ಘಟನೆಗಳಿಗೆ ಕನೆಕ್ಷನ್ ಕೊಡ್ತಾ ಮೂವಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ದೇಶಕ್ಕಾಗಿ ಪಾಕಿಸ್ತಾನ ಕ್ರಿಮಿನಲ್ ಗ್ಯಾಂಗ್ ಮತ್ತೆ ಟೆರರಿಸ್ಟ್ ಗಳ ಗ್ರೂಪ್ ಗೆಲ್ಲ ಸೇರಿ ನಮ್ಮ ದೇಶ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡಿದ ತುಂಬಾನೇ ಅಂಡರ್ ಕವರ್ ಏಜೆಂಟ್ ಗಳ ಕಥೆಯನ್ನ ಒಂದು ಕ್ಯಾರೆಕ್ಟರ್ ನ ಮುಖಾಂತರ ಈ ಮೂವಿಯಲ್ಲಿ ಹೇಳಿದ್ದಾರೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಎಲ್ಲ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಕೇವಲ ಮೂವಿ ಸ್ಟೋರಿ ಈ ವಿಡಿಯೋ ಅಲ್ಲಿ ಇರಲ್ಲ, ತುಂಬಾನೇ ವಿಷಯಗಳ ಬಗ್ಗೆ ಹೇಳೋದಿದೆ. ಮೂವಿ ನೋಡಿದ ತುಂಬಾನೇ ಜನ ರಿಯಲ್ ಸ್ಟೋರಿ ಇದು ಅಂತ ಹೇಳಿದ್ರೆ, ಇನ್ನ ಕೆಲವರು ಕಾಲ್ಪನಿಕ ಅಂತ ಹೇಳ್ತಾರೆ. ಇನ್ನ ಸ್ವಲ್ಪ ಜನಕ್ಕೆ ತಲೆ ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಇಡೀ ಮೂವಿಯಲ್ಲಿ ಇರೋದೇ ಕಾಲ್ಪನಿಕ ಕತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನು ಸತ್ಯ ಏನು ಕಾಲ್ಪನಿಕ ಅಂತ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕು ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಬರೋ 37ನೇ ಶ್ಲೋಕವನ್ನ ತೋರಿಸ್ತಾರೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಯುದ್ಧ ಗೆದ್ರೆ ಭೂಮಿ ಮೇಲೆ ನೀನೇ ರಾಜ್ಯಭಾರ ಮಾಡ್ತೀಯ, ಹಾಗಾಗಿ ಎದ್ದು ದೃಢ ನಿಶ್ಚಯದಿಂದ ಹೋರಾಡುವಂತ. ಇದನ್ನ ಯಾಕೆ ತೋರಿಸಿದ್ರು ಅನ್ನೋದು ಮೂವಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಡಿಸೆಂಬರ್ 30, 1999ಕ್ಕೆ ಬರ್ತೀವಿ. ಅಫ್ಘಾನಿಸ್ತಾನ ಕಾಂದಹಾರ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿರೋ ಇಂಡಿಯನ್ ಏರ್ಲೈನ್ಸ್ ನ ಫ್ಲೈಟ್ ಮುಂದೆ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋನ ಡೈರೆಕ್ಟರ್ ಅಜಯ್ ಸನ್ಯಾಲ್ ಅವರು ನಿಂತಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಭಾರತದ ವಿದೇಶಾಂಗ ಸಚಿವರಾದ ದೇವವ್ರತ್ ಕಪೂರ್ ಅವರು ಕೂಡ ಬರ್ತಾರೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಮೊದಲು ಹಿನ್ನೆಲೆ ತಿಳ್ಕೊಳ್ಳೋಣ ಸ್ನೇಹಿತರೆ, ಆಗ ಮುಂದಿಂದು ಅರ್ಥ ಆಗುತ್ತೆ. ಡಿಸೆಂಬರ್ 24, 1999 ಇಂಡಿಯನ್ ಏರ್ಲೈನ್ಸ್ ನ ಫ್ಲೈಟ್ IC 814 ನೇಪಾಳ್ ನ ಕಾಠ್ಮಂಡು ಇಂದ ಡೆಲ್ಲಿಗೆ ಹೊರಟಾಗ ಟೇಕ್ ಆಫ್ ಆಗಿ 40 ನಿಮಿಷ ಆಗ್ತಿದ್ದಂಗೆ ಹರ್ಕತುಲ್ ಮುಜಾಹಿದೀನ್ ಗುಂಪಿಗೆ ಸೇರಿದ 5 ಜನ ಭಯೋತ್ಪಾದಕರು ಫ್ಲೈಟ್ ನ ತಮ್ಮ ಕಂಟ್ರೋಲ್ಗೆ ತಗೊಂತಾರೆ. ಇದಾದ್ಮೇಲೆ ಅಮೃತ್ಸರ್ ಅಲ್ಲಿ ರೀಫ್ಯೂಲಿಂಗ್ ಗೆ ಫ್ಲೈಟ್ ಲ್ಯಾಂಡ್ ಆದಾಗ ಇಲ್ಲೇ ಭಯೋತ್ಪಾದಕರನ್ನ ತಡಿಬಹುದಾಗಿತ್ತು, ಆದ್ರೆ ಅಧಿಕಾರಿಗಳು ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ದಲೆ ಫಜೀತಿ ಮಾಡ್ಕೊಂಡು ಫ್ಲೈಟ್ ಕೈ ತಪ್ಪೋಗುತ್ತೆ. ನೆಕ್ಸ್ಟ್ ಲಾಹೋರ್ ಅಲ್ಲಿ ರೀಫ್ಯೂಲಿಂಗ್ ಮಾಡ್ಕೊಂಡು ನಂತರ ದುಬೈಯಲ್ಲಿ ಲ್ಯಾಂಡ್ ಮಾಡ್ತಾರೆ. ಇಲ್ಲಿ UAE ಅವರು ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಆಹಾರ ಮತ್ತೆ ಫ್ಯೂಯಲ್ ನ ಕೊಟ್ಟು 27 ಜನ ಹೆಣ್ಣು ಮಕ್ಕಳು ಮತ್ತೆ ಚಿಕ್ಕ ಮಕ್ಕಳನ್ನ ಬಿಡೋಕೆ ಹೇಳ್ತಾರೆ. ಕೊನೆಗೂ 27 ಜನರ ಜೊತೆ ಚಾಕು ಹಾಕಿ ಸಾಯಿಸಿರೋ 25 ವರ್ಷ ವಯಸ್ಸಿನ ಹುಡುಗನ ಡೆಡ್ ಬಾಡಿನ ಕೊಟ್ಟು ಹೋಗ್ತಾರೆ. ಕೊನೆಗೆ ತಾಲಿಬಾನ್ ಕಂಟ್ರೋಲ್ ಅಲ್ಲಿ ಇದ್ದ ಆಫ್ಘಾನಿಸ್ತಾನ ನ ಕಾಂದಹಾರ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಮಾಡಿಸ್ತಾರೆ. ಆಮೇಲೆ ಏನ್ ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ, ಭಾರತದ ಬೇರೆ ಬೇರೆ ಜೈಲ್ಗಳಲ್ಲಿ ಇರೋ 36 ಜನ ಭಯೋತ್ಪಾದಕರು ಮತ್ತೆ 860 ಕೋಟಿ ದುಡ್ಡನ್ನ ಎಲ್ಲ ಕೇಳಿದಾಗ ಭಾರತದ ಗವರ್ಮೆಂಟ್ ಅವರು ಆಗಿದ್ದ ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಬೇರೆ ಸಚಿವರೆಲ್ಲ ಸೇರಿ ತುಂಬಾನೇ ಚರ್ಚೆ ಮಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಬೇರೆ ದೇಶದವರು ಸಪೋರ್ಟ್ ಮಾಡಲ್ಲ, ಅಮೆರಿಕ UAE ಯಾರು ಕೂಡ. ಕೊನೆಗೆ ಬೇರೆ ದಾರಿ ಇಲ್ಲದೆ 36 ಜನ ಆಗ್ಲಿಲ್ಲ ಅಂದ್ರು 3 ಜನ ಟೆರರಿಸ್ಟ್ ಗಳನ್ನ ಬಿಟ್ಟು ದುಡ್ಡು ಕೊಟ್ಟು ಉಳಿದಿರೋ 155 ಜನ ಪ್ಯಾಸೆಂಜರ್ಸ್ ನ ಕಾಪಾಡ್ಕೊಳ್ಳೋಕೆ ನಿರ್ಧಾರ ಮಾಡಿ ವಿದೇಶಾಂಗ ಸಚಿವರಾದ ಜಸ್ವಂತ್ ಸಿಂಗ್ ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಇದ್ದ ಅಜಿತ್ ದೋವಲ್ ಅವರು ಫ್ಲೈಟ್ ಹತ್ರ ಬರ್ತಾರೆ. ಇಲ್ಲಿಂದ ಏನಾಯ್ತು ಅಂತ ಮೂವಿಯಲ್ಲಿ ತೋರಿಸ್ತಾರೆ, ನೋಡೋಣ. ಆದ್ರೆ ಜಸ್ವಂತ್ ಸಿಂಗ್ ಮತ್ತೆ ಅಜಿತ್ ದೋವಲ್ ಅವರ ಹೆಸರು ಇಲ್ಲಿ ಚೇಂಜ್ ಮಾಡಿ ದೇವವ್ರತ್ ಕಪೂರ್ ಮತ್ತೆ ಅಜಯ್ ಸನ್ಯಾಲ್ ಅಂತ ಇಟ್ಟಿದ್ದಾರೆ. PM ಮೇಲೆ ಪ್ರೆಷರ್ ಜಾಸ್ತಿ ಇದೆ, ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ, ಆದ್ರೂ ಟೆರರಿಸ್ಟ್ ಗಳನ್ನ ಬಿಡದೆ ಪ್ಯಾಸೆಂಜರ್ಸ್ ನ ಕಾಪಾಡೋ ಬೇರೆ ದಾರಿ ಕಾಣ್ತಿಲ್ಲ. ಪಾಕಿಸ್ತಾನ ISI ಅಂದ್ರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅವರು ಕೂಡ ಇಂಟರ್ ನ್ಯಾಷನಲ್ ಮೀಡಿಯಾಗೆ ಭಾರತದವರ ಮಾತುಕತೆ ಫೇಲ್ ಆಗಿದೆ, ಇನ್ನೇನು ಪ್ಯಾಸೆಂಜರ್ಸ್ ನ ಟೆರರಿಸ್ಟ್ ಸಾಯಿಸ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದ್ರೆ ಸುಳ್ಳು ಹೇಳಿದ್ದಾರೆ ಅಂತ ದೇವವ್ರತ್ ಕಪೂರ್ ಹೇಳ್ತಾರೆ. ಅದಕ್ಕೆ ಅಜಯ್ ಸನ್ಯಾಲ್ 36 ಟೆರರಿಸ್ಟ್ ನ ಬಿಡಬೇಕಾಗಿತ್ತು, ಆದ್ರೆ ಈಗ 3ಕ್ಕೆ ತಂದು ನಿಲ್ಸಿದೀವಿ, ಸ್ವಲ್ಪ ಟೈಮ್ ಕೊಟ್ರೆ ಒಬ್ಬ ಟೆರರಿಸ್ಟ್ ನ ಕೂಡ ಜೈಲಿಂದ ಬಿಡದಂಗೆ ಇಲ್ಲಿರೋ ಎಲ್ಲಾ ಪ್ಯಾಸೆಂಜರ್ಸ್ ನ ಸೇಫ್ ಆಗಿ ಕರ್ಕೊಂಡು ಹೋಗೋ ದಾರಿ ಹುಡುಕ್ತೀವಿ ಅಂದ್ರು. ದೇವವ್ರತ್ ಕೇಳಲ್ಲ, ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ವಿರುದ್ಧ ಪ್ಯಾಸೆಂಜರ್ಸ್ ನ ಫ್ಯಾಮಿಲಿ ಅವರು ತುಂಬಾನೇ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಬೇರೆ ದೇಶದವರ ಸಪೋರ್ಟ್ ಇಲ್ಲ, 3 ಜನ ಟೆರರಿಸ್ಟ್ ನ ಬಿಡದಲೆ ಬೇರೆ ದಾರಿನೂ ಇಲ್ಲ. ಹಾಗಾಗಿ ದೇವವ್ರತ್ ಅವರು ಹೇಳ್ದಂಗೆ ಅಜಯ್ ಕೇಳಬೇಕಾಗುತ್ತೆ. ಇವರಿಬ್ರು ಫ್ಲೈಟ್ ಒಳಗೆ ಬಂದಾಗ ಇಲ್ಲಿ ಎಲ್ಲಾ ಕಡೆ ರಕ್ತ ಆಗಿರೋದು ನೋಡಿ ದುಬೈಯಲ್ಲಿ ಇವರು ಒಬ್ಬ ಹುಡುಗನ ಡೆಡ್ ಬಾಡಿ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅವನನ್ನ ಯಾವ ರೀತಿ ಭೀಕರವಾಗಿ ಕೊಂದಿದ್ದಾರೆ ಅನ್ನೋದು ಇವರ ಕಣ್ ಮುಂದೆನೆ ಕಾಣಿಸುತ್ತೆ. ನಂತರ ಟೆರರಿಸ್ಟ್ ಗಳ ಬಳಿ ಬಂದು, ನಾವು ಮಾತುಕತೆ ನಡೆಸಿರೋ ಹಾಗೆ ನಿಮ್ ಕಡೆ ಅವ್ರನ್ನ 3 ಜನರನ್ನ ಜೈಲಿಂದ ಬಿಟ್ಟು ಕಳಿಸ್ತೀವಿ. ಮುಸ್ತಾಕ್ ಅಹಮದ್ ಜರ್ಗಾರ್, ಅಹಮದ್ ಒಮರ್ ಸಯೀದ್ ಶೇಖ್ ಮತ್ತೆ ಮೌಲಾನಾ ಮಸೂದ್ ಅಜರ್, ಇವ್ರ 3 ಜನರನ್ನ ನಾವು ಇಲ್ಲಿಗೆ ಕರ್ಕೊಂಡ್ ಬಂದು ಬಿಡ್ತೀವಿ. ನೀವು ಕೇಳಿದಷ್ಟು ಹಣ ಕೊಡೋಕೆ ಆಗ್ಲಿಲ್ಲ ಅಂದ್ರು $10 ಮಿಲಿಯನ್ ನ ಇವತ್ತು ರಾತ್ರಿನೇ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ ಪ್ಯಾಸೆಂಜರ್ಸ್ ಹತ್ರ ಮಾತಾಡೋಕೆ ಬರ್ತಾರೆ ಅಜಯ್. ನಾಳೆ ಸಂಜೆ ಅಷ್ಟೊತ್ತಿಗೆ ನೀವೆಲ್ಲರೂ ಇಂಡಿಯಾ ಅಲ್ಲಿ ಇರ್ತೀರಾ. ಇಂಥ ಕಠಿಣವಾದ ಸಮಯದಲ್ಲಿ ಧೈರ್ಯವಾಗಿ ಇರೋದಕ್ಕೆ ನಮ್ಮ ದೇಶ ನಿಮ್ಮೆಲ್ಲರಿಗೂ ಆಭಾರಿಯಾಗಿ ಇರುತ್ತೆ. ಬೋಲೋ ಭಾರತ್ ಮಾತಾ ಕಿ ಅಂತಾರೆ, ಆದ್ರೆ ಯಾರು ಜೈ
ಅಂತ ಹೇಳೋದೇ ಇಲ್ಲ. ಒಬ್ಬ ಟೆರರಿಸ್ಟ್ ಗನ್ ಇಟ್ಕೊಂಡು ನಿಂತಿರೋದಕ್ಕೆ ಹೆದರುಕೊಂಡಿದ್ದಾರೆ. ಇದನ್ನ ನೋಡಿ ಟೆರರಿಸ್ಟ್, ನೀವು ಹಿಂದೂ ಹೇಡಿಗಳು ಬಿಡಿ, ಇಲ್ಲೇ ಪಕ್ಕದ ದೇಶದಲ್ಲಿ ನಾವು ಇರೋದು, ಏನ್ ಕಿತ್ಕೊಂತಿರೋ ಕಿತ್ಕೊಳ್ಳಿ ನೋಡೋಣ ಅಂತಾನೆ. ಇದರಿಂದ ಅಜಯ್ಗೆ ತುಂಬಾನೇ ಕೋಪ ಬಂದ್ರು ಕೂಡ ಏನು ಮಾತಾಡಕ್ಕಾಗದೆ ವಾಪಸ್ ಬರ್ತಾರೆ. ಇದು ರಿಯಲ್ ಆಗಿ ನಡೆದಿದೆ ಸ್ನೇಹಿತರೆ. ಅಜಿತ್ ದೋವಲ್ ಅವರೇ ಹೇಳ್ತಾರೆ, ಪ್ಲೇನ್ ಒಳಗೆ ಹೋಗಿ ಪ್ಯಾಸೆಂಜರ್ಸ್ ಹತ್ರ ಮಾತಾಡಿ ಭಾರತ್ ಮಾತಾ ಕಿ ಜೈ ಅಥವಾ ಜೈ ಹಿಂದ್ ಹೇಳಿ ಅಂತ ಅಂದ್ರೂ ಕೂಡ ಯಾರು ಕೂಡ ಹೆದರುಕೊಂಡು ಹೇಳಿರಲ್ಲ. ನೆಕ್ಸ್ಟ್ ನಲ್ಲಿ ಅಜಯ್ ಮತ್ತೆ ದೇವವ್ರತ್ ಇಬ್ರು ರಾನ ಸ್ಪೆಷಲ್ ಸೆಕ್ರೆಟರಿ KS ಬುಲ್ಲರ್ ಜೊತೆ ಮಾತಾಡ್ತಿದ್ದಾರೆ. ಇವರು ನಮ್ ಕಮಾಂಡೋಸ್ ನ ಫ್ಲೈಟ್ ಹತ್ರ ಬಿಟ್ಟಿದ್ರೆ ಟೆರರಿಸ್ಟ್ ಗಳ ಕತೆ 1 ನಿಮಿಷಕ್ಕೆ ಮುಗಿಸ್ತಾ ಇದ್ರು. ನಮ್ಮ ರೆಪ್ಯುಟೇಷನ್ ಕೂಡ ಹಾಳಾಗ್ತಿರ್ಲಿಲ್ಲ ಅಂದಾಗ ನಿಮ್ ರೆಪ್ಯುಟೇಷನ್ ಗೋಸ್ಕರ ಪ್ಲೇನ್ ಅಲ್ಲಿ ಇದ್ದ 100 ಜನರ ಪ್ರಾಣ ಒತ್ತೆ ಇಡಬೇಕಾಗಿತ್ತ ಅಂತ ಕೇಳ್ತಾರೆ ಅಜಯ್. ಇದಕ್ಕೆ ಬುಲ್ಲರ್ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಂಡಿಯಾ ಇಂಥ ಸಿಚುವೇಶನ್ ಗೆ ತಯಾರೇ ಆಗಿಲ್ಲ ಅಂದಾಗ ಈಗ ತಯಾರಿ ಮಾಡ್ಕೊಳ್ಳೋಣ, ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಕಾಶ್ಮೀರ್ಗೆ ನುಗ್ಗಿದ್ರು, ಕಾರ್ಗಿಲ್ಗೆ ನುಗ್ಗಿದ್ರು, ನೆಕ್ಸ್ಟ್ ಹೈದರಾಬಾದ್ಗೆ ನುಗ್ತಾರೆ. ನಾವು ಏನು ಮಾಡೋಕಾಗದೆ ಕೇವಲ ದೇಶಭಕ್ತಿ ಗೀತೆ ಹಾಡ್ತಾ ಸುಮ್ನೆ ಕೂತಿರ್ಬೇಕಾಗುತ್ತೆ. ಈ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿಗೆ ನಿಲ್ಬೇಕು ಅಂದ್ರೆ ಪಾಕಿಸ್ತಾನದಲ್ಲಿ ಇರೋ ಟೆರರಿಸಂ ನ ಬುಡಕ್ಕೆ ಹೋಗ್ಬೇಕು. ಇದಕ್ಕಾಗಿ ನಾನು ಒಂದು ಪ್ಲಾನ್ ರೆಡಿ ಮಾಡಿದ್ದೀನಿ ಅಂತ ಅಜಯ್ ಫೈಲ್ ನ ದೇವವ್ರತ್ ಅವ್ರಿಗೆ ಕೊಡ್ತಾರೆ. ಆದ್ರೆ ಅವರು ಇದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಬುಲ್ಲರ್ ಹೇಳ್ತಾರೆ, ನಿಮ್ ಪ್ಲಾನ್ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅಂತ ಕಾಂದಹಾರ್ ಏರ್ಪೋರ್ಟ್ ಅಲ್ಲಿ ನೋಡಿದೀವಿ, ನೀವು ಭಾರತದ ಸಮಸ್ಯೆಗಳನ್ನ ನೋಡ್ಕೊಳ್ಳಿ ಸಾಕು, ಇಂಟರ್ನ್ಯಾಷನಲ್ ನಾನ್ ನೋಡ್ಕೊಂತೀನಿ ಅಂದಾಗ ಮತ್ತೆ ಅಜಯ್ಗೆ ಕೋಪ ಬರ್ತಿದೆ. ಇದೇನಲ್ಲಿ ಟೆರರಿಸ್ಟ್ ಗಳ ಹತ್ರ ಅನಿಸ್ಕೊಂಡು ಬಂದ್ರೆ ಇವರು ಅದೇ ರೀತಿ ಮಾತಾಡ್ತಿದ್ದಾರಲ್ಲ ಅಂತ. ಇದೆಲ್ಲ ಆದ್ಮೇಲೆ ಡಿಸೆಂಬರ್ 13, 2001ಕ್ಕೆ ಬರ್ತೀವಿ. ಪಾರ್ಲಿಮೆಂಟ್ ನ ಹೊರಗೆ ಸೆಕ್ಯೂರಿಟಿಗೆ ಇದ್ದ ಪೊಲೀಸ್ ಆಫೀಸರ್ಸ್ ಅಲ್ಲಿ ಒಬ್ರು ಲೇಡಿ ಪೊಲೀಸ್ ಆಫೀಸರ್ ತಮ್ಮ ಗಂಡನಿಗೆ SBI ಸೆಕ್ಯೂರಿಟಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಸ್ವೀಟ್ ಹಂಚ್ತಾ ಇದ್ದಾಗ ಒಂದು ವೈಟ್ ಅಂಬಾಸಿಡರ್ ಕಾರು ಸ್ಪೀಡ್ ಆಗಿ ಬರ್ತಾ ಇದೆ. ಹತ್ರ ಬಂದಾಗ ಕಾರ್ ನ ವಿಂಡ್ಶೀಲ್ಡ್ ಮೇಲೆ ಹೋಮ್ ಮಿನಿಸ್ಟ್ರಿ ಸ್ಟಿಕ್ಕರ್ ಮತ್ತೆ ಪಾರ್ಲಿಮೆಂಟ್ ನ ಪಾರ್ಕಿಂಗ್ ಲೇಬಲ್ ಇರೋದು ಕೂಡ ಕಾಣಿಸುತ್ತೆ. ಆದ್ರೆ ಕಾರ್ ಒಳಗೆ ಇರೋದು 5 ಜನ ಭಯೋತ್ಪಾದಕರು. ಇವರ ಲೀಡರ್ ಬೇರೆ ಯಾರು ಅಲ್ಲ, ಫ್ಲೈಟ್ ಹೈಜಾಕ್ ಮಾಡಿದ್ದ ಟೆರರಿಸ್ಟ್ ಗಳಲ್ಲಿ ಇವನು ಕೂಡ ಒಬ್ಬ. ಇವರನ್ನ ನೋಡಿ ಡೌಟ್ ಬರ್ತಿದ್ದಂಗೆ ಸ್ವೀಟ್ ಹಂಚ್ತಿದ್ದ ಲೇಡಿ ಆಫೀಸರ್ ವಾಕಿ ಟಾಕಿಯಿಂದ ಎಲ್ಲಾ ಪೊಲೀಸ್ ಆಫೀಸರ್ಸ್ ಮತ್ತೆ ಸೆಕ್ಯೂರಿಟಿ ಅವ್ರಿಗೆ ಅಲರ್ಟ್ ಮಾಡೋದಷ್ಟೇ ಅಲ್ಲ, ಪಾರ್ಲಿಮೆಂಟ್ ನ ಎಲ್ಲಾ ಡೋರ್ ಗಳನ್ನ ಕ್ಲೋಸ್ ಮಾಡೋಕೆ ಹೇಳ್ತಾರೆ. ಆಮೇಲೆ ಕೈಯಲ್ಲಿ ಯಾವುದೇ ವೆಪನ್ ಇಲ್ಲ ಅಂದ್ರೂ ಟೆರರಿಸ್ಟ್ ಗಳು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಅವರ ಹಿಂದೆನೆ ಹೋಗ್ತಿದ್ದಾಗ ಮೊದಲು ಇವರ ಮೇಲೆನೆ ಒಂದೇ ಸಮ ಶೂಟ್ ಮಾಡ್ತಾರೆ. ಆಮೇಲೆ ಈ ಲೇಡಿ ಆಫೀಸರ್ ಅಲರ್ಟ್ ಮಾಡಿದ್ರಿಂದ ಪಾರ್ಲಿಮೆಂಟ್ ಡೋರ್ ಎಲ್ಲ ಕ್ಲೋಸ್ ಆಗಿದೆ. ಟೆರರಿಸ್ಟ್ ಗಳು ಒಳಗೆ ಹೋಗೋಕೆ ಆಗಲ್ಲ. ಹೋಗೋಕೆ ಸೆಕ್ಯೂರಿಟಿ ಆಫೀಸರ್ಸ್ ಬಿಡೋದು ಇಲ್ಲ. ಒಂದೇ ಸಮ 2 ಕಡೆಯಿಂದ ಫೈರಿಂಗ್ ನಡೀತಾ ಇರುತ್ತೆ. ರಿಯಲ್ ಫುಟೇಜಸ್ ನ ಕೂಡ ಇದರ ನಡುವೆ ತೋರಿಸ್ತಾರೆ ಸ್ನೇಹಿತರೆ. ಅದೇ ಈ ಭಯೋತ್ಪಾದಕರ ಲೀಡರ್ ಹ್ಯೂಮನ್ ಬಾಂಬ್ ಆಗಿದ್ದಾನೆ. ತನ್ನ ದೇಹಕ್ಕೆ ಬಾಂಬ್ ಗಳನ್ನ ಇಟ್ಕೊಂಡು ಬಂದಿದ್ದಾನೆ. ಕೊನೆಗೆ ಇವನು ಬಾಂಬ್ ನ ಬ್ಲಾಸ್ಟ್ ಮಾಡ್ಕೊಂಡಾಗ ಇವನ ದೇಹ ಛಿದ್ರವಾಗಿ ಎಲ್ಲಾ ಕಡೆ ಮಾಂಸ ಹಾರುತ್ತೆ. ಇವನ ನಾಶ ಆಗಿರೋ ದೇಹದ ರಿಯಲ್ ಫುಟೇಜಸ್ ನ ಕೂಡ ತೋರಿಸ್ತಾರೆ. ಇದಾದ್ಮೇಲೆ ಅಜಯ್ ಬಂದಾಗ ಇಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಇಂಟೆಲಿಜೆನ್ಸ್ ಬ್ಯೂರೋನ ಡೆಪ್ಯೂಟಿ ಡೈರೆಕ್ಟರ್ ಸುಶಾಂತ್ ಬನ್ಸಾಲ್ ಹೇಳ್ತಾರೆ. ಟೆರರಿಸ್ಟ್ ಗಳನ್ನ ಕೊಲ್ಲೋದ್ರಲ್ಲಿ ಇವರು ಯಶಸ್ವಿ ಆಗಿದ್ದಾರೆ. ಅದ್ರ ಜೊತೆಗೆ 6 ಜನ ಪೊಲೀಸ್, 2 ಪಾರ್ಲಿಮೆಂಟ್ ಸೆಕ್ಯೂರಿಟಿ ಸರ್ವಿಸ್ ಅವರು, ಒಬ್ಬ ಗಾರ್ಡ್ ಅನ್ನ ನೋಡ್ಕೊಂತಿದ್ದ ವ್ಯಕ್ತಿ, ಇಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಈಗ ಆ ಲೇಡಿ ಆಫೀಸರ್ ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅವರನ್ನ ಕಾಪಾಡ್ಕೊಳ್ಳೋಕೆ ಆಗಲ್ಲ. ಅವರ ದೇಹವನ್ನ ನೋಡಿ ಅಜಯ್ ಅವ್ರಿಗೆ ಮಿಕ್ಸ್ಡ್ ಎಮೋಷನ್ಸ್. ಒಂದು ಕಡೆ ದುಃಖ, ಆದ್ರೆ ಇನ್ನೊಂದು ಕಡೆ ಕೋಪ. ಈ ಲೇಡಿ ಆಫೀಸರ್ ನ ಕತೆ ರಿಯಲ್ ಸ್ನೇಹಿತರೆ. ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ CRPF ಜೊತೆ ಇದ್ದವರು ಭಯೋತ್ಪಾದಕರ ಹಿಂದೆ ಬಂದಾಗ ಇವರ ಮೇಲೆ ಫೈರ್ ಮಾಡ್ತಾರೆ. 11 ಬುಲೆಟ್ಸ್ ಬಿದ್ದಿದ್ರಿಂದ ಸಾವನ್ನಪ್ತಾರೆ. ಮರಣದ ನಂತರ ಇವರ ಶೌರ್ಯಕ್ಕೆ ಅಶೋಕ ಚಕ್ರ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈಗ ಅಜಯ್ ಮತ್ತೆ ದೇವವ್ರತ್ ಇಬ್ರು ಮಾತುಕತೆಗೆ ಕೂತಾಗ ಕೊನೆಗೂ ಅಜಯ್ ಅವರು 2 ವರ್ಷದ ಹಿಂದೆ ಹೈಜಾಕ್ ಆದಂತ ಸಮಯದಲ್ಲಿ ಕೊಟ್ಟಿದ್ದ ಫೈಲ್ ನ ಈಗ ಓದಿದ್ದಾರೆ. ಅದರಲ್ಲಿ ಇವರು ಮುಂದೆ ಭಯೋತ್ಪಾದಕರನ್ನ ತಡೆಯೋಕೆ ಹಲವು ಮಾರ್ಗಗಳನ್ನ ಸೂಚಿಸಿರ್ತಾರೆ. ಒಂದು, ಮಿಡಲ್ ಈಸ್ಟ್ ದೇಶಗಳ ಜೊತೆ ಒಳ್ಳೆ ಸಂಬಂಧ ಬೆಳೆಸೋದು. ಇದು ಸದ್ಯಕ್ಕೆ ಸಾಧ್ಯ ಆಗದೆ ಇರೋ ವಿಷಯ. ಎರಡನೇದೇನೆಂದ್ರೆ ಪಾಕಿಸ್ತಾನ ಫೈನಾನ್ಷಿಯಲಿ ಬ್ಯಾಂಕ್ರಪ್ಟ್ ಮಾಡೋದು. ಆದ್ರೆ ಈ ರೀತಿ ಮಾಡೋಕೆ ಅಮೆರಿಕಾದವರ ಸಪೋರ್ಟ್ ಪಾಕಿಸ್ತಾನಕ್ಕೆ ಇದೆ. ಆದರೆ 3ನೇ ಸಲಹೆ ಪ್ರೈಮ್ ಮಿನಿಸ್ಟರ್ ಗೆ ತುಂಬಾನೇ ಇಷ್ಟ ಆಗಿದೆ. ಅದೇ ಧುರಂಧರ್. ಧುರಂಧರ್ ಅಂದ್ರೆ ಒಬ್ಬ ನಿಷ್ಠಾವಂತ, ವಿಶ್ವಾಸಾರ್ಹ, ಬಲಿಷ್ಠ ವ್ಯಕ್ತಿ ಅಂತ. ಇಂಥ ವ್ಯಕ್ತಿಯನ್ನ ಪಾಕಿಸ್ತಾನ ಟೆರರಿಸ್ಟ್ ಮತ್ತೆ ಅಂಡರ್ ವರ್ಲ್ಡ್ ಗುಂಪಿಗೆ ಸೇರ್ಕೊಂಡು ಅಂಡರ್ ಕವರ್ ಆಗಿ ಅಲ್ಲಿಂದ ಇನ್ಫಾರ್ಮೇಶನ್ ಪಡ್ಕೊಳ್ಳೋದ್ರಿಂದ ಪಾಕಿಸ್ತಾನದ ವಿರುದ್ಧ ಪ್ಲಾನ್ ಮಾಡಿ ಅವರ ಮನಸ್ಸಲ್ಲಿ ಭಾರತದ ಹೆಸರು ಕೇಳಿದ್ರೆ ಭಯ ಆಗ್ಬೇಕು. ಆ ರೀತಿ ಮಾಡೋದೇ ಈ ಆಪರೇಷನ್ ಧುರಂಧರ್. ಸೊ ಪ್ಲಾನ್ ಮಾಡಿ ಆಪರೇಷನ್ ಧುರಂಧರ್ ನ ಶುರು ಮಾಡೋ ಅಷ್ಟೊತ್ತಿಗೆ 2004 ಬಂದಿದೆ. ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ್ಗೆ ಅಂಡರ್ ಕವರ್ ಏಜೆಂಟ್ ಆಗಿರೋ ಹಮ್ಜಾ ಅಲಿ ಮಜಾರಿ ಹೊರಟಿರೋದನ್ನ ನಾವು ನೋಡ್ತೀವಿ. ನಿಜವಾದ ಹೆಸರು ಇದಲ್ಲ, ಈ ಆಪರೇಷನ್ ಗೆ ಅಂತ ಇಟ್ಕೊಂಡಿರೋದು. ರಿಯಲ್ ಹೆಸರು ಏನು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಹಮ್ಜಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡರ್ ಗೆ ಬಂದಾಗ ಡಾಕ್ಯುಮೆಂಟ್ ಒಳಗೆ ದುಡ್ಡಿಟ್ಟು ಅಧಿಕಾರಿಗಳಿಗೆ ಕೊಡ್ತಾನೆ. ದುಡ್ಡು ನೋಡ್ತಿದ್ದಂಗೆ ಅವನ ಮುಖಾನು ನೋಡಲ್ಲ, ಸೀಲ್ ಒತ್ತಿ ಕಳಿಸ್ತಾರೆ. ಪಾಕಿಸ್ತಾನ್ ಒಳಗೆ ಬರ್ತಿದ್ದಂಗೆ ಕರಾಚಿ ಬಸ್ ಹತ್ತಿ ಕರಾಚಿಯಲ್ಲೇ ಲ್ಯಾರಿ ಟೌನ್ ನ ಹೊರಗೆ ನಿಂತಿದ್ದಾಗ ಕ್ರೆಡಿಟ್ಸ್ ನ ನೋಡ್ತಾ ಇದ್ದ ಸ್ನೇಹಿತರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಾಹುಲ್ ಗಾಂಧಿ ಅಂತ ಹೆಸರು ನೋಡಿ 1 ಸೆಕೆಂಡ್ ಗಾಬರಿ ಆಗೋದೆ. ಸೈಲೆಂಟ್ ಆಗಿ ಮೂವಿನ ಪ್ರೊಡ್ಯೂಸ್ ಮಾಡ್ಬಿಟ್ರ ಅಂತ. ಆಮೇಲೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯ್ತು ಈ ರಾಹುಲ್ ಗಾಂಧಿ ಬೇರೆ. ಲ್ಯಾರಿ ಒಳಗೆ ಬರ್ತಿದ್ದಂಗೆ ತುಂಬಾನೇ ಕ್ರಿಮಿನಲ್ ಗ್ಯಾಂಗ್ ಅವರು ಇಲ್ಲಿ ಆಕ್ಟಿವ್ ಇದ್ದಾರೆ ಅಂತ ಗೊತ್ತಾಗುತ್ತೆ.
ಇವರಲ್ಲಿ ಮುಖ್ಯವಾಗಿ ಇರೋದು ಅರ್ಷದ್ ಪಪ್ಪು, ಬಾಬು ಡಕೈತ್ ಮತ್ತೆ ರೆಹಮಾನ್ ಡಕೈತ್ ಅನ್ನೋ ಗ್ಯಾಂಗ್ಸ್ಟರ್ಸ್. ಇವರು ಬಲೂಚಿಗಳು ಸ್ನೇಹಿತರೆ. ಬಲೂಚಿಸ್ತಾನ್ ಅಂತಾನೆ ಇದೆ ಪಾಕಿಸ್ತಾನ್ ಅಲ್ಲಿ, ನಿಮ್ಗೆ ಗೊತ್ತಿರಬಹುದು. ಪಾಕಿಸ್ತಾನಿಂದ ಬಲೂಚಿಸ್ತಾನ್ ಸಪರೇಟ್ ಆಗ್ಬೇಕು ಅಂತ ಹೋರಾಡ್ತಿದ್ದಾರೆ. ಪಾಕಿಸ್ತಾನ ಆಡಳಿತ ಇವ್ರಿಗೆ ಇಷ್ಟ ಇಲ್ಲ. ಪಾಕಿಸ್ತಾನಿಗಳಿಗೆ ಹೋಲಿಸಿದ್ರೆ ಇವರ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಬೇರೆ. ಹಾಗಾಗಿ ಕೆಲವರಿಗೆ ಬಲೂಚಿಗಳನ್ನ ಕಂಡ್ರೆ ಆಗಲ್ಲ. ಇಲ್ಲಿ ಹಂಸಾ ಕೂಡ ಬಲೂಚ್ ಆಗೇನೆ ಇಲ್ಲಿಗೆ ಬಂದಿರೋದು. ಸೊ ಹಂಸಾ ಆಲಂ ಜ್ಯೂಸ್ ಸೆಂಟರ್ ಗೆ ಬರ್ತಾನೆ. ಯಾಕಂದ್ರೆ ಇಲ್ಲಿರೋ ಆಲಂ ಕೂಡ ಇಂಡಿಯಾದ ಅಂಡರ್ ಕವರ್ ಏಜೆಂಟೇ ಆಗಿದ್ದಾರೆ. ಆದ್ರೆ ಹಂಸಾಗಿಂತ ತುಂಬಾನೇ ವರ್ಷಗಳು ಮೊದಲಿಂದಾನು ಇಲ್ಲಿ ಇದ್ದಾರೆ. ಹಂಸಾಗೆ ಲ್ಯಾರಿ ಬಗ್ಗೆ, ಇಲ್ಲಿರೋ ಕ್ರಿಮಿನಲ್ಸ್ ಬಗ್ಗೆ ಎಲ್ಲ ತಿಳಿಸಬೇಕಾಗಿರೋದು ಆಲಮ್ಮೆ. ಹಂಸಾ ನನಗೆ ಇಲ್ಲೊಂದ್ ಕೆಲಸ ಕೊಡ್ತೀರಾ ಅಂತ ಕೇಳ್ಕೊಂಡ್ ಬರ್ತಾನೆ. ಆದ್ರೆ ಇವನೇ ಇಂಡಿಯನ್ ಅಂಡರ್ ಕವರ್ ಏಜೆಂಟ್ ಅಂತ ಆಲಂಗೆ ಮೊದಲು ಗೊತ್ತಾಗಲ್ಲ. ಮೊದಲನೇ ನೋಟದಲ್ಲೇ ಓ ನೀನು ನಮ್ಮವನ ಅಂತ ತಪ್ಕೊಂಡು ಮುದ್ದಾಡೋಕ್ ಹೋದ್ರೆ ಇವರಿಬ್ರು ಕತ್ತರಿಸ್ತಾರೆ. ಆಮೇಲೆ ಅದಕ್ಕೆ ತುಂಬಾನೇ ಯೋಚನೆ ಮಾಡಿ ಮಾತಾಡ್ಬೇಕು. ಇಲ್ಲಿ ಹಂಸಾ ಕೂಡ ಬೇರೆ ಬೇರೆ ತರ ಸಿಗ್ನಲ್ ಎಲ್ಲ ಕೊಡೋಕ್ ಹೋಗಲ್ಲ. ರಾತ್ರಿ ಆಗೋವರೆಗೂ ಹೊರಗೆ ಇಲ್ಲೇ ಕಾಯ್ಕೊಂಡು ನಿಂತಿದ್ದಾಗ ಬಾಬು ಡಕೈತ್ ಕಡೆಯವರು ಹಂಸಾನ ನೋಡಿ ನೋಡೋಕೆ ಬಲೂಚ್ ತರ ಕಾಣ್ತಾವನೆ ಅಂತ ಪ್ಯಾಂಟ್ ಒಳಗೆಲ್ಲ ಕೈ ಹಾಕಿ ಕೆಟ್ಟದಾಗಿ ನಡ್ಕೊಂತಾರೆ. ಅದಕ್ಕೆ ಹಂಸಾಗೆ ಕೋಪ ಬಂದು ಇವ್ರಿಗೆಲ್ಲ ಹೊಡೆಯೋಕೆ ಶುರು ಮಾಡಿದಾಗ ಒಂದು ಸೆಕೆಂಡ್ ಆಲಂನ ನೋಡಿ ಡಿಸ್ಟ್ರಾಕ್ಟ್ ಆಗ್ತಾನೆ ಅಷ್ಟೇ. ಹಿಂದೆಯಿಂದ ತಲೆಗೆ ರಾಡ್ ಇಂದ ಹೊಡೆದು ಇಬ್ಬರು ಇವನನ್ನ ಕೆಳಗೆ ಮಲಗಿಸಿ ಇಡ್ಕೊಂತಾರೆ. ಮತ್ತೊಬ್ಬ ಪ್ಯಾಂಟ್ ಬೀಚಿ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ಪೊಲೀಸ್ ಅವ್ರು ಬಂದ್ರು. ಅದಕ್ಕೆ ಎಲ್ಲರೂ ಓಡ್ತಾರೆ. ಬೆಳಗ್ಗೆವರೆಗೂ ಹಂಸಾ ಇಲ್ಲೇ ಬಿದ್ದಿರ್ತಾನೆ. ಬೆಳಗ್ಗೆ ಆಗ್ತಿದ್ದಂಗೆ ಆಲಂ ಇವನಿಗೆ ತಿಂಡಿ ತಂದು ಕೊಟ್ಟು ನಿನ್ ಹೆಸರು ಏನು ಅಂತ ಕೇಳಿದಾಗ ಹಂಸಾ ಅಲಿ ಮಜಾರಿ ಅಂತಾನೆ. ಇದರಿಂದ ಇವನೇ ಅಂಡರ್ ಕವರ್ ಏಜೆಂಟ್ ಅಂತ ಆಲಂಗೆ ಗೊತ್ತಾಗಿದ್ರಿಂದ ತಕ್ಷಣ ಅಂಗಡಿಯಲ್ಲಿ ಕೆಲಸಕ್ಕೆ ಹಿಡ್ಕೊಂಡು ಜ್ಯೂಸ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ಕೊಡ್ತಾರೆ. ಹೀಗೆ 1 ವರ್ಷ ಕಳೆಯುತ್ತೆ. ಹಂಸಾ ತನ್ನ ಲೈಫ್ ಅಲ್ಲಿ ನಡೆದಿರೋ ಹಿಂದಿನ ಘಟನೆಗಳನ್ನೆಲ್ಲ ನೆನ್ಪು ಮಾಡ್ಕೊಂಡು, ಜೊತೆಗೆ ಇವನು ಇಲ್ಲಿಗೆ ಬರೋಕು ಮುಂಚೆ ಹೇಗೆ ಇಡೀ ಲ್ಯಾರಿನೇ ತನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಅಜಯ್ ಅವರು ಹೇಳಿದ್ದನ್ನ, ಮತ್ತೆ ಕೆಲವು ವರ್ಷ ಪಾಕಿಸ್ತಾನಲ್ಲಿ ಹೇಗೆಲ್ಲ ಇರಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೆನ್ಪು ಮಾಡ್ಕೊಂತ ಇದ್ದಾನೆ. ಇವನ ಲೈಫ್ ಅಲ್ಲಿ ಹಿಂದೆ ಏನ್ ನಡೆದಿತ್ತು ಅನ್ನೋದನ್ನ ಪಾರ್ಟ್ 2 ಅಲ್ಲಿ ತೋರಿಸ್ತಾರೆ ಸ್ನೇಹಿತರೆ. ಒಂದಿನ ಆಲಂ ಹಂಸಾನ ವಾಶ್ಮಾ ಭಟ್ ಅನ್ನೋ ಬಿರಿಯಾನಿ ಅಂಡ್ ಟೀ ಶಾಪ್ ಗೆ ಕರ್ಕೊಂಡ್ ಬರ್ತಾರೆ. ಈ ಅಂಗಡಿ ಹೆಸರು ಒಂದು ಹಳೆ ಮೀಮ್ ಗೆ ರೆಫರೆನ್ಸ್ ಸ್ನೇಹಿತರೆ. ಮೊದಲನೇ ಬಾರಿ ನೋಡಿದಾಗ ನನ್ಗೆ ನಗು ತಡೆಯೋಕಾಗ್ಲಿಲ್ಲ. ವಾಶ್ಮಾ ಭಟ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಗೆ ಒಬ್ಬ ವಾಶ್ ಇಟ್ ಯುವರ್ ಸೆಲ್ಫ್ ಅಂತ ರಿಪ್ಲೈ ಮಾಡಿರೋದು ವೈರಲ್ ಆಗಿತ್ತು. ಅಂದ್ರೆ ವಾಶ್ಮಾ ಭಟ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ ಅಂಡ್ ತೊಳಿ ಬಾ ಅಂದಂಗೆ ಕೇಳಿಸುತ್ತೆ. ಅದಕ್ಕೆ ನೀನೇ ತೊಳ್ಕೊ ಅಂತ ಯಾರೋ ರಿಪ್ಲೈ ಮಾಡಿರ್ತಾರೆ. ಬೇಕು ಅಂತಾನೆ ಅದೇ ಹೆಸರನ್ನ ಈ ಅಂಗಡಿಗೆ ಇಟ್ಟಿದ್ದಾರೆ. ಇಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಆಲಂ ಮೊದಲು ಪಾಕಿಸ್ತಾನ್ಗೆ ಬಂದಿದ್ದಾಗ ಇದೇ ಅಂಗಡಿಯಲ್ಲಿ 6 ವರ್ಷ ಕೆಲಸ ಮಾಡ್ತಾ ಇಲ್ಲಿನ ಸಿಚುವೇಶನ್ ಹೇಗಿದೆ, ಏನ್ ನಡೀತಾ ಇದೆ ಲಿಯಾರಿಯಲ್ಲಿ ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ತಮ್ಮ ನೆಟ್ವರ್ಕ್ ನ ಬೆಳೆಸ್ಕೊಂಡಿದ್ದಾರೆ. ಮೊದ್ಲೇ ಹೇಳ್ದಂಗೆ ಇಲ್ಲಿ ತುಂಬಾನೇ ಜನ ಗ್ಯಾಂಗ್ಸ್ಟರ್ಸ್ ಇದ್ದಾರೆ. ಅವರಲ್ಲಿ ಮುಖ್ಯವಾಗಿ ಅರ್ಷದ್ ಪಪ್ಪು, ಬಾಬು ಡಕೈತ್ ಮತ್ತೆ ರೆಹಮಾನ್ ಡಕೈತ್. ಬಾಬು ಡಕೈತ್ ಗೆ ಲಕ್ವಾ ಹೊಡೆದಾದ್ಮೇಲೆ ಬೇರೆ ದಾರಿ ಇಲ್ಲದೆ ರೆಹಮಾನ್ ಡಕೈತನ ವಿರುದ್ಧ ಹೋರಾಡೋಕೆ ಅರ್ಷದ್ ಪಪ್ಪು ಜೊತೆ ಕೈ ಜೋಡಿಸಿದ್ದಾನೆ. ಅದೇ ಬಾಬು ಡಕೈತ್ ಮತ್ತೆ ರೆಹಮಾನ್ ಡಕೈತ್ ಇಬ್ಬರ ಹೆಸರಲ್ಲೂ ಡಕೈತ್ ಯಾಕಿದೆ ಅಂದ್ರೆ ಲಿಯಾರಿಯಲ್ಲಿ ವಿಷಯ ಹರಡಿರೋ ಪ್ರಕಾರ ರೆಹಮಾನ್ ಡಕೈತ್ ಅವ್ರ ಅಮ್ಮನ ಅಫೇರ್ ಬಾಬು ಡಕೈತ್ ಜೊತೆ ಇತ್ತಂತೆ. ಬಾಬು ಡಕೈತ್ ನ ಮಗನೇ ರೆಹಮಾನ್ ಆಗಿದ್ದಾನೆ. ಈ ವಿಷಯ ರೆಹಮಾನ್ಗೆ ಗೊತ್ತಾದಾಗ ತನ್ನ ಸ್ವಂತ ತಾಯಿಯನ್ನೇ ಕೊಂದಿರ್ತಾನೆ. ಇದು ರಿಯಲ್ ಆಗು ನಡೆದಿದೆ ಸ್ನೇಹಿತರೆ. ರೆಹಮಾನ್ ತನ್ನ ಸ್ವಂತ ತಾಯಿಯನ್ನೇ ಕೊಂದಂತವನು. ಇನ್ನ ಬೇರೆ ಕ್ರಿಮಿನಲ್ಸ್ ನ ಹೆಸರು ಏನ್ ಕೇಳ್ತಿದೀವೋ ಇವರೆಲ್ಲರೂ ಕೂಡ ರಿಯಲ್ ಆಗಿ ಇದ್ದವರು ಸ್ನೇಹಿತರೆ. ಮುಂದೇನು ಅಷ್ಟೇ ಲಿಯಾರಿಯಲ್ಲಿ ನಡೆಯೋ ಎಷ್ಟೋ ಕ್ರೈಮ್ ಗಳು ಈ ಮೂವಿಯಲ್ಲಿ ಏನ್ ತೋರಿಸ್ತಾರೋ ಅದು ರಿಯಲ್ ಆಗು ನಡೆದಿದೆ. ಹಂಸ ಈಗ ಬಲೂಚ್ ಅಂತ ಹೇಳಿ ಇಲ್ಲಿಗೆ ಬಂದಿರೋದ್ರಿಂದ ಇವನು ರೆಹಮಾನ್ ಡಕೈತನ ಗ್ಯಾಂಗ್ ಗೆ ಮಾತ್ರ ಸೇರ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ಅವನು ಮತ್ತೆ ಅವನ ಕಡೆಯವರೆಲ್ಲ ಬಲೂಚ್ ಗಳಾಗಿದ್ದಾರೆ. ಆದ್ರೆ ನಾನು ಕೂಡ ಬಲೂಚ್, ನಿಮ್ ಗ್ಯಾಂಗ್ ಗೆ ಸೇರ್ಕೊಂತೀನಿ ಅಂದ್ರೆ ಸೇರ್ಸ್ಕೊಂಡ್ ಬಿಡ್ತಾರ? ಖಂಡಿತ ಇಲ್ಲ. ಅವ್ರಿಗೆ ಇಷ್ಟ ಆಗುವಂತದ್ದು ಅಥವಾ ಅವರ ಗಮನ ಸೆಳೆಯುವಂತದ್ದು ಏನಾದ್ರೂ ಮಾಡ್ಬೇಕು. ಏನ್ ಮಾಡೋದು ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ. ಒಂದಿನ ಬಾಬು ಡಕೈತ್ ಆಲಂನ ಜ್ಯೂಸ್ ಸೆಂಟರ್ ಗೆ ಬಂದು ಆಲಂಗೆ ಬಾಯಿಗೆ ಬಂದಂಗೆ ಬೈದು ಬೆದರಿಕೆ ಹಾಕಿ ಹೋಗ್ತಾನೆ. ಯಾಕಂದ್ರೆ ಆಲಂ ರೆಹಮಾನ್ ಕಡೆಯವರು ಹೇಳಿದ್ರು ಅಂತ ಅವನ ಮಗನ ಪಾರ್ಟಿಯಲ್ಲಿ ಸ್ಟಾಲ್ ಹಾಕಿರ್ತಾನೆ. ಅದಕ್ಕೆ ಬಾಬು ಡಕೈತ್ ಹುರ್ಕೊಂಡು ಬಂದಿದ್ದ. ಲ್ಯಾರಿಯ ಕಾಲ್ ಭಾಗ ಬಾಬು ಡಕೈತ್ ಮತ್ತೆ ಅರ್ಷದ್ ಪಪ್ಪುನ ಕಂಟ್ರೋಲ್ ಅಲ್ಲಿ ಇದೆ. ಉಳಿದ ಮುಕ್ಕಾಲ್ ಭಾಗ ರೆಹಮಾನ್ ಡಕೈತ್ ಗೆ ಸೇರಿದ್ದು. ಇದಾದ್ಮೇಲೆ ಕೊನೆಗೂ ಇವ್ರಿಗೆ ರೆಹಮಾನ್ ನ ಗಮನ ಸೆಳೆಯೋಕೆ ಒಂದು ದಾರಿ ಸಿಕ್ಕಿದೆ. ಅದೇನಂದ್ರೆ ನಾಳೆ ಒಂದು ಮದುವೆ ರಿಸೆಪ್ಷನ್ ಇದೆ. ಮದುವೆ ಆಗಿರೋ ಹುಡುಗ ರೆಹಮಾನ್ ನ ಮಗ ನಯೀಮ್ ನ ಚೈಲ್ಡ್ಹುಡ್ ಫ್ರೆಂಡ್. ಅದಕ್ಕೆ ರೆಹಮಾನ್ ಬರೋದಿಲ್ಲ. ಆದ್ರೆ ರೆಹಮಾನ್ ನ ಮಗ ನಯೀಮ್ ರಿಸೆಪ್ಷನ್ ಗೆ ಬರ್ತಾ ಇದ್ದಾನೆ. ಆಗ ಅವನ ಮೇಲೆ ದಾಳಿ ಮಾಡೋಕೆ ಬಾಬು ಡಕೈತ್ ಕಡೆಯವರು 3 ಜನ ರೆಡಿ ಆಗಿದ್ದಾರೆ. ಈ ವಿಷಯ ಹೇಗ್ ಗೊತ್ತಾಯ್ತು ಅಂದ್ರೆ ಮತ್ತೊಬ್ಬ ಅಂಡರ್ ಕವರ್ ಏಜೆಂಟ್ ರಿಜ್ವಾನ್ ಇಂದ. ರಿಜ್ವಾನ್ ಅರ್ಷದ್ ಪಪ್ಪು ಗ್ಯಾಂಗ್ ಗೆ ಸೇರ್ಕೊಂಡಿದ್ದಾನೆ. ರಿಜ್ವಾನ್ ಹೇಳೋದೇನಂದ್ರೆ ಏನಾದ್ರೂ ಮಾಡಿ ನಯೀಮ್ ನ ಮೇಲೆ ದಾಳಿ ಆದಾಗ ಹಂಸಾ ಅವರನ್ನ ಕಾಪಾಡ್ದ ಅಂದ್ರೆ ಪಕ್ಕ ರೆಹಮಾನ್ ಡಕೈತ್ ಇಂಪ್ರೆಸ್ ಆಗೋಗ್ತಾನೆ. ಆದ್ರೆ ಈ ಕೆಲಸದಲ್ಲಿ ರಿಸ್ಕ್ ಇದೆ. ಬುಲೆಟ್ ಎಲ್ಲಿಂದ ಬರ್ತವೆ ಹೇಳಕ್ಕಾಗಲ್ಲ. ಆದ್ರೂ ಕೂಡ ನಯೀಮ್ ನ ಕಾಪಾಡೋಕೆ ನಿರ್ಧಾರ ಮಾಡಿ ಹಂಸಾ ಮತ್ತೆ ಆಲಂ ಇಬ್ರು ನಾಳಿನ ರಿಸೆಪ್ಷನ್ ಅಲ್ಲಿ ಸ್ಟಾಲ್ ಹಾಕ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನಯೀಮ್ ಏನೋ ಬರ್ತಾನೆ. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ರೆಹಮಾನ್ ಡಕೈತನ ಚಿಕ್ಕ ಮಗ ಫೈಜಲ್ ಕೂಡ ಜೊತೆಯಲ್ಲಿ ಬಂದ್ಬಿಟ್ಟಿದ್ದಾನೆ. ಈಗ ಇಬ್ಬರನ್ನ ಕೂಡ ಕಾಪಾಡಬೇಕು. ಆಲಂ ಪ್ಲಾನ್ ಮಾಡಿ ಫೈಜಲ್ ನ ತಮ್ಮ ಹತ್ರ ಕರ್ಕೊಂಡು ಜ್ಯೂಸ್ ಕೊಡೋ ನೆಪದಲ್ಲಿ ಇವನನ್ನ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ.
ಇದೇ ಸಮಯಕ್ಕೆ ಬಾಬು ಡಕೈತ್ ಕಡೆ ಅವರು ಬಂದ್ರು. ಹಂಸಾನ ಪ್ಯಾಂಟ್ ಗೆ ಕೈ ಹಾಕಿದ್ರಲ್ಲ ಅವರೇ ಬಂದಿರೋದು. ಒಬ್ಬ ಚಳಿ ಅಂತ ಶಾಲ್ ಹೊತ್ಕೊಂಡು ಬಂದಿದ್ದಾನೆ. ಅಲ್ಲ ಸ್ನೇಹಿತರೆ, ಒಳಗೆ ವೆಪನ್ಸ್ ಇಟ್ಕೊಂಡು ಬಂದಿದ್ದಾನೆ. ಇವರು ಬರೋದಕ್ಕೂ ನಯೀಮ್ ತನ್ನ ತಮ್ಮ ಫೈಜಲ್ ನ ಕರೆಯೋದಕ್ಕೂ ಒಂದೇ ಆಯ್ತು. ಫೈಜಲ್ ಓಡ್ ಬರೋಷ್ಟರಲ್ಲಿ ಬಾಬು ಡಕೈತ್ ಕಡೆ ಅವರು ಫೈರಿಂಗ್ ಶುರು ಮಾಡ್ತಾರೆ. ಹಂಸಾ ಫೈಜಲ್ ನ ಇಟ್ಕೊಂಡು ಟೇಬಲ್ ನ ಹಿಂದೆ ಕೂರಿಸ್ಕೊಂತಾನೆ. ಎರಡು ಕಡೆಯವರು ಶೂಟ್ ಮಾಡೋದನ್ನ ಮುಂದುವರೆಸಿದಾಗ ನಯೀಮ್ ಜೊತೆ ಇದ್ದ ಇಬ್ಬರು ಕೂಡ ಸಾವನ್ನಪ್ತಾರೆ. ಕೆಳಗೆ ಬಿದ್ದಿರೋ ಗನ್ ಎತ್ಕೊಂಡು ಈಗ ಹಂಸಾ ಕೂಡ ಶೂಟ್ ಮಾಡ್ತಿದ್ದಾನೆ. ಆಲಂನ ಫೈಜಲ್ ಹತ್ರ ಬಿಟ್ಟು ಹಂಸಾ ಎಸ್ಕೇಪ್ ಆಗ್ತಿರೋ ನಯೀಮ್ ನ ಕೂಡ ವಾಪಸ್ ಎಳ್ಕೊಂಡ್ ಬಂದು ಕಾಪಾಡೋ ನಾಟಕ ಆಡ್ತಾ ಇದ್ದಾನೆ. ಕೊನೆಗೂ ಬಾಬು ಡಕೈತ್ ಕಡೆಯವರೆಲ್ಲ ಕೈ ಕಾಲಿಗೆ ಕಿವಿಗೆ ಎಲ್ಲ ಶೂಟ್ ಮಾಡಿಸ್ಕೊಂಡು ತಪ್ಪಿಸ್ಕೊಂಡು ಹೋದ್ರು. ಹಂಸಾ ವಾಪಸ್ ಬಂದು ನೋಡಿದ್ರೆ ಯಾವ ಗ್ಯಾಪ್ ಅಲ್ಲಿ ಶೂಟ್ ಮಾಡಿದ್ರೋ ಗೊತ್ತಿಲ್ಲ, ನಯೀಮ್ಗೆ ತುಂಬಾನೇ ಬುಲೆಟ್ಸ್ ಬಿದ್ದಿದೆ. ಎಲ್ಲರೂ ಹಂಸಾನ ನೋಡ್ತಾ ಇದಾರೆ. ಅದಕ್ಕೆ ಆಲಂ, ಹೀಗೆ ನಿಂತಿದ್ರೆ ನೀನು ಕಾಪಾಡಿದ್ದು ಅನ್ಕೊಳಲ್ಲ, ನೀನೇ ಸಾಯಿಸಿದ್ದು ಅನ್ಕೊಂತಾರೆ, ಮೊದ್ಲು ಇಲ್ಲಿಂದ ಕಲ್ಸ್ಕೊ ಅಂದಾಗ ಹಂಸಾ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಶುರು ಮಾಡ್ತಾನೆ. ಅಯ್ಯೋ ಯಾರಾದ್ರೂ ಕಾಪಾಡಿ, ಮಗುಗೆ ಬುಲೆಟ್ ಬಿದ್ದಿದೆ, ಯಾರಾದ್ರೂ ಡಾಕ್ಟರ್ ನ ಕರೀರೋ ಅಂತ ತನ್ನ ದೇಹಕ್ಕೆಲ್ಲ ಇವನೇ ರಕ್ತ ಮೆತ್ಕೊಂಡು ಕೊನೆಗೆ ಇವನೇ ಹಾಸ್ಪಿಟಲ್ ಗೆ ನಯೀಮ್ ನ ಕರ್ಕೊಂಡ್ ಬರ್ತಾನೆ. ಆಲ್ರೆಡಿ ಸತ್ತೋಗಿರೋ ನಯೀಮ್ ನ. ಸ್ವಲ್ಪ ಹೊತ್ತಾದ್ಮೇಲೆ ರೆಹಮಾನ್ ಡಕೈತ್, ಉಜೈರ್ ಬಲೂಚ್ ಮತ್ತೆ ಅವರ ಕಡೆಯವರೆಲ್ಲ ಹಾಸ್ಪಿಟಲ್ ಗೆ ಬರ್ತಾರೆ. ಬರ್ತಿದ್ದಂಗೆ ಫೈಜಲ್ ತನ್ನ ತಂದೆ ಹತ್ರ ಹೋಗಿ ನನ್ನನ್ನ ಕಾಪಾಡಿದ್ದು ಇವರೇ ಅಂತ ಹಂಸಾನ ತೋರಿಸ್ತಾನೆ. ರೆಹಮಾನ್ ಏನು ಮಾತಾಡಲ್ಲ, ಸೀದಾ ಇವನು ಮತ್ತೆ ಉಜೈರ್ ಇಬ್ರು ನಯೀಮ್ ನ ಡೆಡ್ ಬಾಡಿ ನೋಡಿ ಅಳ್ಕೊಂಡು ವಾಪಸ್ ಹಂಸಾ ಹತ್ರ ಬರ್ತಾರೆ. ಹಂಸಾ ತನ್ನ ಪ್ರಾಣ ಒತ್ತೆ ಇಟ್ಟು ನಯೀಮ್ ನ ಕಾಪಾಡೋಕೆ ತುಂಬಾನೇ ಪ್ರಯತ್ನ ಪಟ್ಟ, ಆದ್ರೆ ಆಗ್ಲಿಲ್ಲ. ಫೈಜಲ್ ನ ಕಾಪಾಡ್ದ ಅಂತ ಆಲಂ ಹೇಳ್ದಾಗ ಹಂಸಾ ಯಾರು ಬಂದಿದ್ರು, ಯಾವ ಗನ್ ಇಟ್ಕೊಂಡಿದ್ರು ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ಹೇಗ್ ಗೊತ್ತು, ಗನ್ ಯೂಸ್ ಮಾಡೋದು ಯಾರು ಹೇಳ್ಕೊಟ್ರು ಅಂತ ಉಜೈರ್ ಕೇಳಿದಾಗ ನಾನು ಬಲೂಚಿಸ್ತಾನ್ ಇಂದ ಬಂದಿರೋದು, ನಮ್ಮಣ್ಣ ಬಲೂಚ್ ಆರ್ಮಿಯಲ್ಲಿ ಇದ್ರು, ಈಗ ಬದುಕಿಲ್ಲ, ಅವರೇ ನನಗೆ ಗನ್ಗಳ ಬಗ್ಗೆ ಅವುಗಳನ್ನ ಬಳಸೋದು ಹೇಗೆ ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು ಅಂತ ಸುಳ್ಳು ಹೇಳ್ತಾನೆ. ಆಯ್ತು, ಇವನು ಮಾಡಿರೋ ಸಹಾಯಕ್ಕೆ 1 ಲಕ್ಷ ದುಡ್ಡು ಕೊಡೋಕೆ ಅಂತ ಇವರು ನಿರ್ಧಾರ ಮಾಡ್ತಾರೆ. ಆದ್ರೆ ಹಂಸಾ ದುಡ್ಡು ಬೇಡ, ನೀವು ಬಲೂಚ್ಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೀರಾ, ಪಾಕಿಸ್ತಾನಕ್ಕೆ ಇಂಡಿಪೆಂಡೆನ್ಸ್ ಸಿಗ್ದಾಗ್ಲಿಂದ ಇಲ್ಲಿವರೆಗೂ ನಾವು ಅಂದ್ರೆ ಬಲೂಚ್ಗೆ ಸಿಗ್ಬೇಕಾಗಿರೋ ಹಕ್ಕುಗಳು, ಗೌರವ, ಅಧಿಕಾರ ಏನು ಕೂಡ ಪಾಕಿಸ್ತಾನದವರು ಕೊಟ್ಟಿಲ್ಲ. ಬಲೂಚ್ಗೆ ಸಪೋರ್ಟ್ ಮಾಡೋ ನಿಮ್ಮಂತವ್ರಿಗೆ ನಾನು ಮಾಡಿರೋದು ಇದೊಂದು ಸಣ್ಣ ಸಹಾಯ ಅಷ್ಟೇ, ದುಡ್ಡು ಬೇಡ ಅಂತಾನೆ. ಇನ್ನೇನ್ ಬೇಕು ಅಂತಾನೆ ಇವರು ಕೇಳಲ್ಲ, ತಮ್ಮ ಗ್ಯಾಂಗ್ ಗೆ ಸೇರಿಸ್ಕೊಂಡು ಇವನಿಗೆ ಒಂದು ಗನ್ ಕೂಡ ಕೊಡ್ತಾರೆ. ಇದೇ ಗ್ಯಾಪ್ ಅಲ್ಲಿ ಪಾಕಿಸ್ತಾನ ಅವಾಮಿ ಪಾರ್ಟಿಗೆ ಸೇರಿದ ಪೊಲಿಟಿಷಿಯನ್ ಜಮೀಲ್ ಜಮಾಲಿ ಬರಿಗಾಲಲ್ಲಿ ಓಡ್ ಬಂದು ವಿಷ ಗೊತ್ತಾಗ್ತಿದ್ದಂಗೆ ಚಪ್ಪಲಿನೂ ಹಾಕ್ದಲೆ ಓಡ್ ಬಂದೆ ಅಂತ ನಯೀಮ್ ನ ಬಾಡಿ ನೋಡೋಕೆ ಹೋಗ್ತಾನೆ. ಹಿಂದೆನೆ ಬಂದ ರೆಹಮಾನ್ ಡಕೈತನ ಹೆಂಡತಿ ರೆಹಮಾನ್ ನ ಕೆನ್ನೆಗೆ ಹೊಡೆದು ಅಳ್ತಾ ಇದ್ದಾಳೆ. ಇವನ ಕಡೆಯಿಂದಾನೆ ನಯೀಮ್ ಸಾವನ್ನಪ್ಪಿರೋದು ಅಂತ. ಆದ್ರೆ ರೆಹಮಾನ್ ಇವಳಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಎಲ್ಲ ಸಮಾಧಾನ ಮಾಡ್ಕೊಂಡಾದ್ಮೇಲೆ ಪಾಪ ಅರ್ಜೆಂಟ್ ಅಲ್ಲಿ ಚಪ್ಪಲಿನೂ ಹಾಕೊಂಡಂಗೆ ಓಡ್ ಬಂದಿದ್ದ ಜಮೀಲ್ ಜಮಾಲಿ ಸಾಹೇಬ್ರು ಕಾರಲ್ಲಿ ಕುತ್ಕೊಂಡು ಶೂ ಹಾಕೊಂತಿರೋದು ನೋಡಿ ಇವನು ನನಗಿಂತ ದೊಡ್ಡ ಆಕ್ಟರ್ ಅಂತ ಹಂಸಾಗೆ ಗೊತ್ತಾಯ್ತು. ಏನಾದ್ರೂ ಸ್ಟೇಟ್ ಎಲೆಕ್ಷನ್ ಆಗೋವರೆಗೂ ಜಗಳ ಮಾಡ್ಕೋಬೇಡ್ರಪ್ಪ, ಒಂದ್ಸಲ ನಿಮ್ ಸಪೋರ್ಟ್ ಇಂದ ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾದ್ಮೇಲೆ ನೀವ್ ಏನ್ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಜಮೀಲ್ ಉಜೈರ್ಗೆ ಹೇಳಿ ಹೋಗ್ತಾನೆ. ಮುಂದಿನ ದಿನ ನಯೀಮ್ನ ಅಂತ್ಯ ಸಂಸ್ಕಾರ ಆಗುತ್ತೆ. ಉಜೈರ್ ಹಂಸಾಗೆ ತಾವು ಮಾಡೋ ಕೆಲಸದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಇವರ ಮೇನ್ ಬಿಸ್ನೆಸ್ ಏನಂದ್ರೆ ನಕಲಿ ವೆಪನ್ ಗಳನ್ನ ತಯಾರಿಸಿ ಲಾಹೋರ್, ಆಜಾದ್ ಕಾಶ್ಮೀರ್ ಅಷ್ಟೇ ಅಲ್ಲ ಆಫ್ರಿಕಾಗೂ ಕಳಿಸ್ತಾರೆ. ಇದ್ರ ಜೊತೆಗೆ ಜನರಿಂದ ಹಣ ವಸೂಲಿ, ಕಿಡ್ನಾಪಿಂಗ್, ಎಣ್ಣೆ ಬಿಸ್ನೆಸ್, ಫೇಕ್ ಪ್ರಾಡಕ್ಟ್ಸ್ ಮಾಡೋದು, ಒಟ್ನಲ್ಲಿ ಏನೇನ್ ಮಾಡಬಾರ್ದು ಅದೆಲ್ಲ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ರೀತಿ ಗಳಿಸಿರೋ ಹಣದಿಂದ ಸ್ಕೂಲು, ಕಾಲೇಜಸ್ ಮತ್ತೆ ಹಾಸ್ಪಿಟಲ್ಸ್ ಕೂಡ ಕಟ್ಸಿದ್ದಾರೆ. ನಂತರ ಡೋಂಗಾ ಅನ್ನೋ ವ್ಯಕ್ತಿ ಹಂಸಾ ಯಾವ ಮನೆಯಲ್ಲಿ ಇರಬೇಕು ಅಂತ ತೋರಿಸಿ ಯಾವ ಏರಿಯಾ ರೆಹಮಾನ್ ಡಕೈತನ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ SP ಚೌಧರಿ ಅಸ್ಲಾಂ ಇಂದ ಹುಷಾರಾಗಿ ಇರಬೇಕು. ಯಾಕಂದ್ರೆ ರೆಹಮಾನ್ ಡಕೈತ್ಗೆನೆ ಅರೆಸ್ಟ್ ಮಾಡಿದವನು ಅವನು. ಅವನ ಹೆಸರು ಕೇಳಿದ್ರೇನೆ ಬಲೂಚ್ ಹೆದರುತ್ತಾರೆ. ಚೌಧರಿ ಅಸ್ಲಾಂ ಸಸ್ಪೆಂಡ್ ಆಗಿದ್ರು ಕೂಡ. ರಿಯಲ್ ಆಗು ಚೌಧರಿ ಅಸ್ಲಾಂ ಇದ್ರು ಸ್ನೇಹಿತರೆ ಎನ್ಕೌಂಟರ್ ಸ್ಪೆಷಲಿಸ್ಟ್. ಶಿಕ್ಷೆ ಆದ್ರೂ ಬಿಡ್ತಿರ್ಲಿಲ್ಲ. ಕೊನೆಗೆ 2014ರಲ್ಲಿ ಪಾಕಿಸ್ತಾನಿ ತಾಲಿಬಾನ್ ಅವರು ಬಾಂಬ್ ಇರೋ ಕಾರ್ನ ಅಸ್ಲಾಂ ಅವರ ಬುಲೆಟ್ ಪ್ರೂಫ್ ವೆಹಿಕಲ್ ಗೆ ಗುದ್ದಿದಾಗ ಬ್ಲಾಸ್ಟ್ ಆಗಿ ಸಾವನ್ನಪ್ತಾರೆ. ವೆಹಿಕಲ್ ಬುಲೆಟ್ ಪ್ರೂಫ್ ಇತ್ತು, ಬಾಂಬ್ ಪ್ರೂಫ್ ಇರ್ಲಿಲ್ಲ. ಹಾಗಾಗಿ ಸೊ ಹಂಸಾ, ಉಜೈರ್, ಡೋಂಗಾ ಮತ್ತೆ ಬೇರೆ ಗ್ಯಾಂಗ್ ಮೆಂಬರ್ಸ್ ಜೊತೆ ಎಲ್ಲ ಸೇರಿ ಇವರೆಲ್ಲರ ಜೊತೆ ತುಂಬಾನೇ ಚೆನ್ನಾಗಿರ್ತಾನೆ. ಇವರ ನಂಬಿಕೆಯನ್ನ ಗಳಿಸ್ತಾನೆ. ಹೀಗೆ ನಡೀಬೇಕಾದ್ರೆ ಒಂದಿನ ಟಿವಿಯಲ್ಲೆಲ್ಲ ರೆಹಮಾನ್ ನ ಮಗನನ್ನ ಕೊಂದಿರೋದು ಬಾಬು ಡಕೈತ್ ಕಡೆಯವರು ಅಂತ ಗೊತ್ತಿದ್ರು ಕೂಡ ರೆಹಮಾನ್ ಕಡೆಯಿಂದ ಯಾವುದೇ ಪ್ರತಿ ದಾಳಿ ಆಗಿಲ್ಲ. ಮೋಸ್ಟ್ಲಿ ಎಲೆಕ್ಷನ್ ಆಗ್ಲಿ ಅಂತ ಸುಮ್ನೆ ಇರಬೇಕು, ಇಲ್ಲ ಮೊದ್ಲಿನಷ್ಟು ಶಕ್ತಿ ರೆಹಮಾನ್ ಹತ್ರ ಇಲ್ಲ ಅಂತ ಹೇಳ್ತಿರೋದು ಕೇಳಿ ರೆಹಮಾನ್ಗೆ ಕೋಪ ಜಾಸ್ತಿ ಆಗ್ತಿದೆ. ಅದಕ್ಕೆ ತನ್ನ ಗ್ಯಾಂಗ್ ಅವ್ರ ಹತ್ರ ಬಂದು ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾನೆ ರೆಹಮಾನ್. ಇದಕ್ಕೆ ಎಲ್ಲರೂ ಹೇಳೋದು ಪಾಕಿಸ್ತಾನ್ ಅವಾಮಿ ಪಾರ್ಟಿ ಅವ್ರನ್ನ ಎದುರಾಕೊಳ್ಳೋದು ಬೇಡ, ಗ್ಯಾಂಗ್ ನ ನಡೆಸೋಕೆ ಅವರಿಂದಾನು ಹಣ ಬರ್ತಾ ಇದೆ, ಇವರು ಮಾಡೋ ಕ್ರೈಮ್ಸ್ ಗೆ ಅವರ ಸಪೋರ್ಟ್ ಇದೆ. ಅಷ್ಟೇ ಅಲ್ಲ, ನಾವು ಅವರ ಮೇಲೆ ದಾಳಿ ಮಾಡ್ತೀವಿ ಅಂತ ಮೊದ್ಲೇ ರೆಡಿ ಆಗಿರ್ತಾರೆ. ನಾವೇನಾದ್ರೂ ಈಗ ಹೋಗಿ ದಾಳಿ ಮಾಡಿದ್ರೆ ಸುಮ್ನೆ ನಮ್ ಕಡೆಯವರು ಕೂಡ ಸಾಯ್ತಾರೆ ಅಂತ ಇವರು ಹೇಳ್ತಿದ್ದಾರೆ. ಆದ್ರೆ ಹಂಸಾ ಒಬ್ಬ ಸೇಡ್ ತೀರ್ಸ್ಕೋಬೇಕು, ಎಲೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಂಡಲೆ ಇಡೀ ಲ್ಯಾರಿಯಲ್ಲಿ ನಮ್ಮ ಬಲೂಚ್ನ ರಾಜ್ಯಭಾರ ಇರಬೇಕು, ಆಗ ಜನರೇ ಯಾರು ತಮ್ಮನ್ನ ಆಳ್ಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗ್ಲೇ ಸರಿಯಾದ ಸಮಯ ಅವರ ಮೇಲೆ ಅಟ್ಯಾಕ್ ಮಾಡೋಕೆ. ಅವರು ಯಾವುದೇ ರೀತಿ ತಯಾರಿ ಮಾಡ್ಕೊಂಡಿರೋಕೆ ಸಾಧ್ಯನೇ ಇಲ್ಲ. ಅವರಿಗೆ ಗೊತ್ತು
ಪಾರ್ಟಿ ಅವರು ಎಲೆಕ್ಷನ್ ಆಗೋವರೆಗೂ ನಮಗೆ ಅಟ್ಯಾಕ್ ಮಾಡೋಕೆ ಬಿಡಲ್ಲ ಅಂತ, ಅದಕ್ಕೆ ಅವರು ತಯಾರಿ ಮಾಡ್ಕೊಂಡಲೆ ಆರಾಮಾಗಿ ಇರ್ತಾರೆ ಅಂತಿದ್ದಂಗೆ ರೆಹಮಾನ್ ಇವನು ಹೇಳ್ತಿರೋದೇ ಸರಿ ಅಂತ ಹೇಳಿ ಬಾಬು ಡಕಾಯತ್ ಮತ್ತೆ ಅವನ ಗ್ಯಾಂಗ್ ಅವ್ರನ್ನ ಮುಗಿಸೋ ಪ್ಲಾನ್ ಮಾಡ್ತಾನೆ. ಮೊದ್ಲು ಬಾಬು ಡಕಾಯತ್ ಕಡೆಯವನೊಬ್ಬ ಅದೇ ಪ್ಯಾಂಟ್ ಒಳಗೆ ಕೈ ಹಾಕ್ತಾನಲ್ಲ ಅವನೇ ಇವನು. ಮಾತೆತ್ತಿದ್ರೆ ಪ್ಯಾಂಟ್ ಬಿಚ್ತಿದ್ದ, ಅದಕ್ಕೆ ಪ್ಯಾಂಟ್ ಶರ್ಟ್ ಎಲ್ಲ ಬಿಚ್ಚಿ ಕೂರ್ಸಿದ್ದಾರೆ. ಮುಂದೆ ಯಾರ್ ಪ್ಯಾಂಟ್ಗೂ ಕೈ ಹಾಕಲ್ಲ ಬಿಟ್ಬಿಡ್ರಿ ಅಂದ್ರೆ ಇವನ ಮಾತನ್ನ ಕೇಳಲ್ಲ. ಇವನ ಮನೆಯಲ್ಲೇ ಸಿಲಿಂಡರ್ ನ ಬ್ಲಾಸ್ಟ್ ಮಾಡಿ ಎಲ್ಲಾ ಪೊಲೀಸ್ ಆಫೀಸರ್ಸ್ ಇಲ್ಲಿಗೆ ಬರೋ ಹಾಗೆ ಮಾಡ್ತಾರೆ. ಆಮೇಲೆ ಒಬ್ಬೊಬ್ರು ಹುಡುಕಿ ತುಂಬಾನೇ ಭಯಾನಕವಾಗಿ ಸಾಯಿಸ್ತಾರೆ. ಶೂಟ್ ಮಾಡಿ ದೊಡ್ಡ ಕುಕ್ಕರ್ ಒಳಗೆ ಹಾಕಿ ಬೇಯಿಸಿ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬೀಳ್ಸಿ ಒಬ್ಬನನ್ನ ಗಾಡಿಯಲ್ಲಿ ಎಳ್ಕೊಂಡ್ ಬಂದು ಶಾರ್ಪ್ ಆಗಿರೋ ಕಬ್ಬಿಣದ ಮೇಲೆ ಬಿಸಾಕ್ತಾರೆ. ಹೀಗೆ ಎಲ್ಲರ ಕತೆ ಮುಗಿಸಾದ್ಮೇಲೆ ಬಾಬು ಡಕೈತ್ ಆಟೋ ಅಲ್ಲಿ ಹೋಗ್ತಾ ಇದ್ದಾನೆ. ಇದರ ಪಕ್ಕದ ರೋಡಲ್ಲೇ ಹಮ್ಜಾ, ಉಜೈರ್ ಮತ್ತೆ ಡೋಂಗಾ ಹೋಗ್ತಾ ಇದ್ದಾರೆ. ಡೋಂಗಾ ಬಾಬು ಡಕೈತ್ನ ನೋಡಿ ಉಜೈರ್ಗೆ ಪಕ್ಕದ ರೋಡಲ್ಲೇ ಇಮ್ರಾನ್ ಬೈನ ಆಟೋ ಅಲ್ಲಿ ಬಾಬು ಹೋಗ್ತಾವನೆ ಅಂತ ಒಂದೇ ಸಮ ಕಿರ್ಚ್ಕೊಂತ ಇದ್ದಾನೆ. ಈ ಇಮ್ರಾನ್ ಯಾರು ಅಂತ ಉಜೈರ್ಗೆ ಗೊತ್ತಾಗ್ತಿಲ್ಲ. ನಮ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಇಮ್ರಾನ್ ಖಾನ್ ಅಂದಾಗ ಗೊತ್ತಾಯ್ತು ಆಟೋ ಮೇಲೆ ಇಮ್ರಾನ್ ಖಾನ್ ನ ಫೋಟೋ ಇದೆ, ಅದೇ ಆಟೋ ಅಲ್ಲಿ ಬಾಬು ಇದ್ದಾನೆ ಅಂತ. ಮುಂದೆ ಚೀಲ್ ಚೌಕ್ ಇದೆ, ಅಂದ್ರೆ 2 ರೋಡ್ ಒಟ್ಟಿಗೆ ಸೇರೋ ಜಾಗ. ಅಲ್ಲಿಗೆ ರೆಹಮಾನ್ ಗೆ ಬರೋಕೆ ಫೋನ್ ಮಾಡಿ ಹೇಳಿ ಆಟೋ ಚೀಲ್ ಚೌಕ್ ಗೆ ಬಂದಾಗ ಪಕ್ಕದ ರೋಡ್ ಇಂದ ಬಂದ ಹಮ್ಜಾ ಕಾರಿಂದ ಆಟೋಗೆ ಗುದ್ದುತ್ತಾನೆ. ಆಟೋ ಪಟ್ಟಿ ಹುಡ್ಕೊಂಡು ಹೋಯ್ತು. ಒಳಗಿದ್ದ ಬಾಬು ಡಕೈ ದೂರ ಹಾರೋಗಿ ಬಿದ್ದ. ಇಲ್ಲಿಗೆ ಆಲ್ರೆಡಿ ಬಂದಿರೋ ರೆಹಮಾನ್ ಇವನನ್ನ ಎಳ್ಕೊಂಡ್ ಹೋಗ್ಬೇಕಾದ್ರೆ ನೀನು ನನ್ನ ಮಗ, ನಿಮ್ಮ ಅಮ್ಮನ್ನ ಸಾಯಿಸ್ದಂಗೆ ತಂದೆಯನ್ನ ಕೂಡ ಸಾಯಿಸ್ಬಿಡ್ತೀಯ ಅಂತ ಹೇಳ್ತಿದ್ರು ಕೂಡ ಬಿಡಲ್ಲ. ನನ್ನ ಮಗನನ್ನ ಕೊಲ್ಬಾರ್ದಾಗಿತ್ತು ಅಂತ ಹೇಳಿ ತಲೆಯನ್ನ ಜಜ್ಜಾಕಿ ಸಾಯಿಸ್ಬಿಡ್ತಾನೆ. ಇನ್ಮೇಲೆ ಇಡೀ ಲಿಯಾರಿಯಲ್ಲಿ ಬಲೂಚ್ನ ರಾಜ್ಯಭಾರ ಇರುತ್ತೆ. ಯಾರೇ ವಿರೋಧ ಮಾಡಿದ್ರು ಅವರ ಕತೆ ಇದೇ ಆಗಿರುತ್ತೆ ಅಂತ ಹೇಳ್ತಾನೆ ರೆಹಮಾನ್. ಇದಾದ್ಮೇಲೆ 2007ಕ್ಕೆ ಬರ್ತೀವಿ. ಪಾಕಿಸ್ತಾನ ಅವಾಮಿ ಪಾರ್ಟಿ ಅವರು ಎಲೆಕ್ಷನ್ ಅಲ್ಲಿ ಗೆದ್ದಾಗಿದೆ. ಜನರ ಮುಂದೆ ಸ್ಟೇಜ್ ಮೇಲೆ ಜಮೀಲ್ ಜಮಾಲಿ ಮಾತಾಡ್ಬೇಕಾದ್ರೆ ರೆಹಮಾನ್ ಮತ್ತೆ ಅವರ ಕಡೆಯವರೆಲ್ಲ ಬರ್ತಿದ್ದಂಗೆ ಜನ ರೆಹಮಾನ್ ಅಂತ ಜೈಕಾರ ಹಾಕ್ತಾ ಇದ್ದಾರೆ. ಜಮೀಲ್ ಕಡೆ ಯಾರು ತಿರುಗೂ ನೋಡ್ತಿಲ್ಲ. ಎಲ್ಲರಿಗೂ ಗೊತ್ತು ಜಮೀಲ್ ಗೆಲ್ಲೋಕೆ ರೆಹಮಾನ್ ನ ಸಪೋರ್ಟೇ ಕಾರಣ ಅಂತ. ಇದು ಜಮೀಲ್ಗೂ ಗೊತ್ತಿರೋದ್ರಿಂದ ರೆಹಮಾನ್ ನ ಕೈ ಎತ್ತಿ ನಾಟ್ಕಾಡ್ತಾ ಇದ್ದಾನೆ. ಇದೆಲ್ಲದರ ನಡುವೆ ಹಮ್ಜಾನ ಕಣ್ಣು ಜಮೀಲ್ ನ ಮಗಳ ಮೇಲೆ ಬಿದ್ದಿದೆ. ಇವನು ಕಾಳ್ ಹಾಕ್ತಿರೋದು ಜಮೀಲ್ ನ ಮಗಳಿಗೆ ಗೊತ್ತಾಯ್ತು. ಇವಳ ಹೆಸರು ಎಲಿನಾ ಅಂತ. ಇದೇ ಸಮಯ ಖನಾನಿ ಬ್ರದರ್ಸ್ ಇಲ್ಲಿಗೆ ಬರ್ತಾರೆ. ಇವ್ರು ಯಾರು, ಏನ್ ಕತೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಒಬ್ಬನ ಹೆಸರು ಜಾವೇದ್, ಮತ್ತೊಬ್ಬನ ಹೆಸರು ಅಲ್ತಾಫ್. ಇಬ್ಬರು ಈ ಎಲೆಕ್ಷನ್ ಅಲ್ಲಿ ತುಂಬಾನೇ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಇವರಿಬ್ರು ರೆಹಮಾನ್ಗೆ ರಾಜಕಾರಣಕ್ಕೆ ಬರೋ ಸಲಹೆ ಕೊಡ್ತಾರೆ. ಯಾಕಂದ್ರೆ ಜನರ ಸಪೋರ್ಟ್ ಇದೆ ಮತ್ತೆ ತಾವು ಮಾಡ್ತಿರೋ ಕಳ್ ಬಿಸ್ನೆಸ್ ಗೂ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ. ಇವರು ಮಾತಾಡ್ತಿರೋದನ್ನ ನೋಡಿ ಏನ್ ಮಾತಾಡ್ತಾರೋ ಏನೋ ಅಂತ ತಕ್ಷಣ ಜಮೀಲ್ ಓಡ್ ಬಂದಿದ್ರಿಂದ ಖನಾನಿ ಬ್ರದರ್ಸ್ ಇಲ್ಲಿಂದ ಹೊರಡ್ತಾರೆ. ರೆಹಮಾನ್ ಜಮೀಲ್ಗೆ ನಾನು ಒಂದು ಹೊಸ ಪಾರ್ಟಿ ಶುರು ಮಾಡಿ ನಿಮ್ ಪಾರ್ಟಿಗೆನೆ ಸಪೋರ್ಟ್ ಆಗಿ ಇರ್ತೀವಿ ಏನಂತೀರಾ ಅಂದಾಗ ಜಮೀಲ್ಗೆ ಒಳಗೆ ಉರಿತಾ ಇದೆ. ಮೇಲೆ ತೋರ್ಸ್ಕೊಳಕ್ ಆಗ್ತಿಲ್ಲ. ಏನಾದ್ರೂ ಹೇಳೋಷ್ಟಲ್ಲೇ ಜಮೀಲ್ ನ ಹೆಂಡತಿ ನಿಮ್ ಮಗಳು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಜಮೀಲ್ ಕೋಪದಲ್ಲಿ ಯಾವಾಗ್ಲೂ ಹಾಡ್ ಕೇಳ್ಕೊಂಡೆ ಕೂತಿರ್ತೀಯ, ಕೊಡಿಲಿ ಫೋನ್ ಅಂತ ಕಿತ್ಕೊಂಡು ಬಿಸಾಕಿ ಕಾರಲ್ಲಿ ಹೊಡ್ತಾನೆ. ಫೋನ್ ನ ಹಮ್ಜಾ ಎತ್ತಿಡ್ಕೊಂತಾನೆ. ಇಲ್ಲಿಂದ ಎಲ್ಲರೂ ವಾಪಸ್ ಮನೆಗೆ ಬಂದಾಗ ಉಜೈರ್ ಮತ್ತೆ ರೆಹಮಾನ್ ಖನಾನಿ ಬ್ರದರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಹಮ್ಜಾ ಕೂಡ ಇಲ್ಲೇ ಇದ್ದಾನೆ. ಖನಾನಿ ಬ್ರದರ್ಸ್ ಫಾರಿನ್ ಎಕ್ಸ್ಚೇಂಜ್ ಇಂದ ನಕಲಿ ಸ್ಟಾಂಪ್ ಪೇಪರ್ ಇಂದ ಅಷ್ಟೇ ಅಲ್ಲ, ಭಾರತದ 100 ಮತ್ತೆ 500 ರೂಪಾಯಿ ನೋಟ್ ನ ನಕಲು ಮಾಡೋ ಪ್ಲೇಟ್ಸ್ ನ ಕೂಡ ಪಡ್ಕೊಂಡಿದ್ದಾರೆ ಅಂತ ಉಜೈರ್ ರೆಹಮಾನ್ ಗೆ ಹೇಳ್ತಿರೋದು ಕೇಳಿಸ್ಕೊಂಡ ಹಮ್ಜಾಗೆ ಶಾಕ್ ಆಯ್ತು. ಈ ತರ ಒಂದು ಮ್ಯಾಟರ್ ಇದೆ ಅಂತ ಗೊತ್ತೇ ಇರ್ಲಿಲ್ವಲ್ಲ ಅಂತ. ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ನಕಲಿ ನೋಟ್ ಗಳನ್ನ ಹೇಗೆ ಇಂಡಿಯಾಗೆ ಕಳಿಸ್ತಾರೆ, ಇದಕ್ಕೆ ದೊಡ್ಡ ನೆಟ್ವರ್ಕ್ ಬೇಕಲ್ವಾ ಅಂತ ಹಮ್ಜಾ ಕೇಳಿದ್ಕೆ ಉಜೈರ್ ನೋಟ್ ಗಳು ಕರಾಚಿಯಿಂದ ಸಮುದ್ರ ಮಾರ್ಗವಾಗಿ ಕತಾರ್ಗೆ ಹೋಗುತ್ತೆ. ಅಲ್ಲಿಂದ ಕಾರ್ಗೋ ಪ್ಲೇನ್ ಅಲ್ಲಿ ನೇಪಾಳ್ಗೆ ಹೋಗುತ್ತೆ. ನೇಪಾಳಲ್ಲಿ ಏರ್ಪೋರ್ಟ್ ಮಿನಿಸ್ಟರ್ ನ ಮಗ ನೋಟ್ ಗಳನ್ನ ಬಾರ್ಡರ್ ಕ್ರಾಸ್ ಮಾಡಿಸಿ ಉತ್ತರ ಪ್ರದೇಶನ ಕಸಾಯಿ ಖಾನೆಗಳಿಗೆ ಕಳಿಸ್ತಾನೆ. ಅಲ್ಲಿನ ವ್ಯವಹಾರ ಇನ್ನೇನು ಕ್ಯಾಶ್ ಅಲ್ಲಿ ನಡೆಯುತ್ತಲ್ಲ, ಅಸಲಿ ನೋಟ್ ಒಳಗೆ ನಕಲಿ ನೋಟ್ ನ ತೋರಿಸ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಖನಾನಿ ಬ್ರದರ್ಸ್ ಈ ರೀತಿ ಫೇಕ್ ನೋಟ್ಸ್ ನ ಭಾರತಕ್ಕೆ ಕಳಿಸೋ ಕೆಲಸ ಮಾಡ್ತಾ ಇದ್ರು ಸ್ನೇಹಿತರೆ. ಈಗ ಉಜೈರ್ ಹೇಳಿದ ಹಾಗೆ ಬೇರೆ ಇಲ್ಲಿಗಲ್ ಬಿಸ್ನೆಸ್ ಕೂಡ. ಅಲ್ತಾಫ್ ಖನಾನಿ 2015ರಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಅಲ್ಲಿ ಯುಎಸ್ ಅಲ್ಲಿ ತಗ್ಲಾಕೊಂತಾನೆ. 5 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಜಾವೇದ್ ಖನಾನಿ ಒಂಟಿ ಆದಾಗ 2016 ನವೆಂಬರ್ ಅಲ್ಲಿ ಮೋದಿ ಡಿಮಾನಿಟೈಸೇಷನ್ ಮಾಡ್ಬಿಟ್ರು. ನಕಲಿ ನೋಟ್ ಮಾಡ್ತಿದ್ದವ್ರಿಗೆ ಕೈಕಾಲಾಡ್ಲಿಲ್ಲ. ಆಲ್ರೆಡಿ ಪ್ರಿಂಟ್ ಮಾಡಿರೋ ನೋಟ್ ನ ಏನ್ ಮಾಡೋದಪ್ಪ ಅನ್ನಂಗಾಯ್ತು. ಹೊಸ ನೋಟ್ ನ ಪ್ರಿಂಟ್ ಮಾಡೋಕೆ ಪ್ಲೇಟ್ ಎಲ್ಲಿಂದ ಸಿಗುತ್ತೆ. ಒತ್ತಡ ಜಾಸ್ತಿ ಆಯ್ತು. ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಜಾವೇದ್ ಖನಾನಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂತಾನೆ. ಹಾಗಂತ ವರದಿ ಬಂದಿರೋದು. ನಿಜವಾಗ್ಲೂ ಏನಾಯ್ತು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಫ್ಯಾಮಿಲಿ ಅವರು ಮಿಸ್ ಆಗಿ ಮೇಲಿಂದ ಬಿದ್ರು ಅಂತಾರೆ. ಯಾವ್ದಾದ್ರು ಕ್ರಿಮಿನಲ್ ಸಾಯಿಸಿದ್ರೋ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡೋ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ಕೂಡ ಆಗಿಲ್ಲ ಸ್ನೇಹಿತರೆ. ಸೊ ಖನಾನಿ ಬ್ರದರ್ಸ್ ನ ಈ ನಕಲಿ ನೋಟ್ ದಂಧೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅವರ ಬುಡಕ್ಕೆ ಹೋಗ್ಬೇಕು. ಹೇಗೆ ಹೋಗೋದು? ರೆಹಮಾನ್ ನ ಸಹಾಯದಿಂದ. ಹಾಗಾಗಿ ಹಮ್ಜಾ, ನೀವು ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕು ಅಂದ್ರೆ ಖನಾನಿ ಬ್ರದರ್ಸ್ ತರ ಶ್ರೀಮಂತ
ಅಂತ ವ್ಯಕ್ತಿಗಳ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿದಾಗ ಹಂಸಾ ಮಾತ್ರ ಒಳ್ಳೆ ಐಡಿಯಾ ಕೊಡ್ತಾನೆ. ಮೊದಲು ಬಾಬು ಡಕೈತನ ಮುಗ್ಸೋಕೆ ಸಹಾಯ ಮಾಡ್ದ, ಈಗ ಇದು. ಅದಕ್ಕೆ ಉಜೈರ್ ಇವನಿಗೆ ದುಡ್ಡು ಮತ್ತೆ ಸಖತ್ತಾಗಿರೋ ಬೈಕ್ ನ ಕೀ ಕೊಡ್ತಾನೆ. ಬೈಕ್ ಅಲ್ಲಿ ಬ್ಯಾಕ್ ಸೀಟ್ ನೋಡ್ತಿದ್ದಂಗೆ ಇವನಿಗೆ ನೆನಪಾಗೋದು ಜಮೀಲ್ ನ ಮಗಳು ಎಲಿನಾ. ಅದಕ್ಕೆ ಎಲಿನಾ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಸೀದಾ ಪಾರ್ಟಿ ನಡೀತಾ ಇರುವಂತ ಜಾಗಕ್ಕೆ ಬರ್ತಾನೆ. ಈ ಸೀನ್ ನೋಡಿದ್ಮೇಲಂತೂ ಪಾಕಿಸ್ತಾನಲ್ಲೂ ಈ ತರ ಪಾರ್ಟಿ ನಡೆಯುತ್ತಾ ಅಂತ ಅನಿಸ್ತು ಸ್ನೇಹಿತರೆ. ನಡೆಯುತ್ತೆ, ಸರ್ಚ್ ಮಾಡಿ ನೋಡ್ದೆ. ಹಂಸಾ ಇಲ್ಲಿಗೆ ಬರ್ತಾನೆ, ಆದ್ರೆ ಎಲಿನಾನ ಭೇಟಿ ಆಗೋಕೆ ಆಗಲ್ಲ ಸೆಕ್ಯೂರಿಟಿ ಅವರ ಕಡೆಯಿಂದ. ಅದಕ್ಕೆ ಎಲಿನಾನೇ ಹೊರಗೆ ಬರೋ ಹಾಗೆ ಮಾಡೋಕೆ ಮೊದ್ಲು ಇವಳ ಕಾರ್ ಸ್ಟಾರ್ಟ್ ಆಗದೆ ಇರೋ ಹಾಗೆ ಮಾಡ್ತಾನೆ. ಮೊದಲನೇ ಬಾರಿ ಇವಳನ್ನ ನೋಡಿದ್ನಲ್ಲ, ಆಗ್ಲೇ ಅವಳ ಕಾರ್ ಯಾವ್ದು ಅಂತ ನೋಡ್ಕೊಂಡಿದ್ದ. SP ಗೆ ಫೋನ್ ಮಾಡಿ ಶ್ರೀಮಂತ ಮಕ್ಕಳೆಲ್ಲ ಪಾರ್ಟಿ ಮಾಡ್ತಾ ಇದಾರೆ, ರೈಡ್ ಮಾಡಿದ್ರೆ ಸಿಗಬಾರ್ದೆಲ್ಲ ಸಿಗುತ್ತೆ, ಬೇಗ ಬನ್ನಿ ಅಂತ ಹಾಕೊಟ್ಟಾಗ ಹಿಂದೆನೆ ಪೊಲೀಸರು ಬರ್ತಾರೆ. ಒಳಗಿದ್ದವರೆಲ್ಲ ಹೊರಗೆ ಓಡ್ ಬರ್ತಾರೆ. ಎಲಿನ ಕಾರ್ ಹತ್ತಿ ಸ್ಟಾರ್ಟ್ ಮಾಡೋಕೆ ನೋಡಿದ್ರು ಆಗಲ್ಲ. ಮುಂದೆನೆ ಬೈಕ್ ಅಲ್ಲಿ ಹಂಸಾ ಬಂದು ನಿಂತಿದ್ದಾಗ ಪೊಲೀಸರ ಕೈಯಲ್ಲಿ ತಗ್ಲಾಕೊಳ್ಳೋದಕ್ಕಿಂತ ಇವನ ಜೊತೆ ಹೋಗೋದೇ ಒಳ್ಳೇದು ಅಂತ ಎಲಿನ ಬೈಕ್ ಹತ್ತುತ್ತಾಳೆ. ಪೊಲೀಸರು ಇವರನ್ನ ನೋಡಿ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಹಂಸಾ ಸಿಕ್ಕಿ ಜಾಗದಲ್ಲೆಲ್ಲ ಬೈಕ್ ನುಗ್ಸಿ ಕೊನೆಗೂ ಪೊಲೀಸರಿಂದ ತಪ್ಪಿಸ್ಕೊಂಡ್ ಬರ್ತಾನೆ. ಇಲ್ಲಿ ಬೈಕ್ ನ ಇವನೇ ಆಫ್ ಮಾಡಿ ಪೆಟ್ರೋಲ್ ಖಾಲಿ ಆಯ್ತು ಅಂತ ಸುಳ್ಳು ಹೇಳಿ ಇವಳ ಮನೆವರೆಗೂ ನಡ್ಕೊಂಡು ಮಾತಾಡ್ಕೊಂಡು ಹೋಗೋ ಪ್ಲಾನ್. ಹಂಸಾ ಒಳ್ಳೆ ಇಂಟರ್ವ್ಯೂಗೆ ಬಂದಿರೋ ಹಾಗೆ ತನ್ನ ಬಗ್ಗೆ ಎಲ್ಲಾ ವಿಷಯ ಇವಳಿಗೆ ಮೊದ್ಲೇ ಹೇಳ್ಬಿಡ್ತಾನೆ. ರೆಹಮಾನ್ ಗ್ಯಾಂಗ್ ಅಲ್ಲಿ ನಾನು ಇರೋದು, ಆದ್ರೆ ಕುಡಿಯಲ್ಲ, ಬಿಲ್ಡಪ್ ಕೊಡೋಕೆ ಅವಾಗವಾಗ ಸ್ಮೋಕ್ ಮಾಡ್ತೀನಿ ಅಷ್ಟೇ, ಯಾವ ಹುಡುಗಿಗೂ ತೊಂದರೆ ಕೊಟ್ಟಿಲ್ಲ, ನಾನು ಇಂಡಿಯಾದ ಅಂಡರ್ ಕವರ್ ಏಜೆಂಟ್ ಅಂತ ಹೇಳಲ್ಲ, ಹೇಗೋ ಪುಣ್ಯಕ್ಕೆ ಬೇರೆದೆಲ್ಲ ಹೇಳಿ ಇವಳ ಫೋನ್ ವಾಪಸ್ ಕೊಡ್ತಾನೆ. ಎಲಿನಾ ಏನು ಹೇಳ್ದಂಗೆ ಸ್ಮೈಲ್ ಮಾಡ್ತಾ ಹೋಗ್ತಾಳೆ. ಇವನು ಕೂಡ ಇವಳ ಮುಂದೆನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ. ಮುಂದಿನ ದಿನ ಬೆಳಗ್ಗೆ ಆಲಂ ತಮ್ಮ ಗಾಡಿ ಹತ್ರ ಬಂದಾಗ ಯಾರೋ ಡೋರ್ ಓಪನ್ ಮಾಡಿ ಹ್ಯಾಂಡಲ್ ಒಳಗೆ ಒಂದು ಚೀಟಿ ಇಟ್ಟು ಹೋಗಿದ್ದಾರೆ. ಇನ್ಯಾರು ಹಂಸಾ ಇಟ್ಟು ಹೋಗಿರೋದು. ಕೋಡ್ ವರ್ಡ್ಸ್ ಅಲ್ಲಿ ಖನಾನಿ ಬ್ರದರ್ಸ್ ಗೆ ಭಾರತದ 1000 ಮತ್ತೆ 500 ರೂಪಾಯಿ ಪ್ರಿಂಟ್ ಮಾಡೋಕೆ ಪ್ಲೇಟ್ ಸಿಕ್ಕಿದೆ ಅಂತ ಬರ್ದಿದ್ದಾನೆ. ಈ ವಿಷಯ ಆಲಂ ತಮ್ಮ ಕಾಂಟ್ಯಾಕ್ಟ್ಸ್ ನ ಸಹಾಯದಿಂದ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋಗೆ ತಿಳಿಸ್ತಾರೆ, ಅಂದ್ರೆ ಅಜಯ್ ಅವ್ರಿಗೆ. ಅಜಯ್ ಮತ್ತೆ ಸುಶಾಂತ್ ಬನ್ಸಲ್ ಇಬ್ರು ಒಂದು ನಕಲಿ ನೋಟ್ ವ್ಯವಸ್ಥೆ ಮಾಡ್ಕೊಂಡ್ ಬಂದು ಚೆಕ್ ಮಾಡಿ ನೋಡ್ತಿದ್ದಾರೆ. ಒರಿಜಿನಲ್ ಯಾವ್ದು ನಕಲಿ ಯಾವ್ದು ಅಂತಾನೆ ಗೊತ್ತಾಗಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ ಈ ನಕಲಿ ನೋಟ್. ಕಾರಣ ಒರಿಜಿನಲ್ ನೋಟ್ ಪ್ರಿಂಟ್ ಮಾಡೋಕೆ ಇರೋ ಪ್ಲೇಟೇ ಸಿಕ್ಕಿದ್ಯಲ್ಲ, ಯಾವನ್ ಕೊಟ್ಟಿರ್ಬೋದು ಪ್ಲೇಟ್ಸ್ ನ ಅಂತ ಅಜಯ್ ಕೇಳಿದಾಗ ಇನ್ಯಾರು ಸರ್, ಪವರ್ ಅಲ್ಲಿ ಇರೋ ಪೊಲಿಟಿಷಿಯನ್ಸ್ ನ ಸಹಾಯ ಇದ್ದೇ ಇರುತ್ತೆ. ಉತ್ತರ ಪ್ರದೇಶಕ್ಕೆ ಈ ನಕಲಿ ನೋಟ್ಸ್ ಎಲ್ಲ ಬರ್ತಿದೆ, ಅಲ್ಲಿ ಒಂದು ದೊಡ್ಡ ಮಾಫಿಯಾನೇ ನಡೀತಾ ಇದೆ. ಏನ್ ಮಾಡೋದು, ಸಾಕ್ಷಿ ಎಲ್ಲ ಹುಡುಕಿ ಅವರ ವಿರುದ್ಧ ಆಕ್ಷನ್ ತಗೊಳ್ಳೋಣ ಅಂದ್ರೆ ಪೊಲಿಟಿಷಿಯನ್ಸ್ ನ ಸಪೋರ್ಟ್ ಬೇರೆ. ಒಂದ್ ವೇಳೆ ಅವರ ಸಪೋರ್ಟ್ ಇದ್ರೂ ಪರವಾಗಿಲ್ಲ ಅಂತ ಅರೆಸ್ಟ್ ಮಾಡಿದ್ವಿ ಅಂದ್ರೆ ಕೋಮು ಗಲಭೆ ಶುರು ಮಾಡ್ತಾರೆ. ಇಡೀ ಉತ್ತರ ಪ್ರದೇಶನ ಸುಟ್ಟಾಕೋದಂತೂ ಪಕ್ಕ. ಇದೆಲ್ಲದಕ್ಕೂ ಹೆದರ್ಕೊಂಡು ಬಾಯಿ ಮುಚ್ಕೊಂಡಿರೋ ಪರಿಸ್ಥಿತಿ ಬಂದಿದೆ ಸರ್ ಅಂತ ಹೇಳ್ತಾರೆ ಸುಶಾಂತ್. ಅಜಯ್ ಹೇಳ್ತಾರೆ, ನಮ್ ಹಣೆ ಬರಹ ನೋಡಿ, ಪಾಕಿಸ್ತಾನದಲ್ಲಿ ನಕಲಿ ನೋಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಿದೆ, ಆದ್ರೆ ನಮ್ ದೇಶದಲ್ಲೇ ಇದೆಲ್ಲ ನಡೀತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇರ್ಲಿ, ಎಷ್ಟು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಕಾಗುತ್ತೋ ಮಾಡಿ, ಮುಂದೆ ಆದ್ರೂ ನಮ್ಮ ದೇಶದ ಚಿಂತೆ ಇರುವಂತ ರಾಜಕಾರಣಿ ಪವರ್ಗೆ ಬಂದ್ರೆ ಆಗ ಆಕ್ಷನ್ ತಗೊಳ್ಳೋಕೆ ಸಹಾಯ ಆಗುತ್ತೆ. ನಮ್ಮ ಶತ್ರುಗಳು ಪಾಕಿಸ್ತಾನದವರಲ್ಲ, ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. ನಮ್ಮ ಮೊದಲನೇ ಶತ್ರುಗಳು ನಮ್ಮ ದೇಶದಲ್ಲಿ ಇರೋರೆ ಅಂತಾರೆ ಅಜಯ್. ಈ ಕಡೆ ರೆಹಮಾನ್, ಉಜೈರ್ ಮತ್ತೆ ಹಂಸಾ ಖನಾನಿ ಬ್ರದರ್ಸ್ ನ ಭೇಟಿ ಆಗೋಕೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಇವರು ನೋಟ್ ನ ಒಳ್ಳೆ ನ್ಯೂಸ್ ಪೇಪರ್ ತರ ಪ್ರಿಂಟ್ ಮಾಡ್ತಾ ಇದ್ದಾರೆ. ಖನಾನಿ ಬ್ರದರ್ಸ್ ಯಾರ್ಯಾರ ಜೊತೆ ಕೆಲಸ ಮಾಡ್ತಾರೋ ಅವರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಲಷ್ಕರ್ ಇಂದ ಸಾಜಿದ್ ಮೀರ್, ಅಬ್ದುಲ್ ಬಟಾವಿ ಮತ್ತೆ ಆಜಂ ಚೀಮಾ, ಇವರಿಬ್ರು ಮುಜಾಹಿದ್ ಟ್ರೈನಿಂಗ್ ಕ್ಯಾಂಪ್ ನ ನಡೆಸ್ತಾರೆ. ಇನ್ನ ಡೇವಿಡ್ ಹೆಡ್ಲಿ ಅನ್ನೋ ಪಾಕಿಸ್ತಾನಿ ಅಮೆರಿಕನ್ ಟೆರರಿಸ್ಟ್ ಕೂಡ ಇದ್ದಾನೆ. ಮುಂಬೈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಗಳಲ್ಲಿ ಸಾಜಿದ್ ಮೀರ್ ಮತ್ತೆ ಈ ಡೇವಿಡ್ ಹೆಡ್ಲಿ ಇಬ್ರು ಕೂಡ ಇದ್ರು. ಕೊನೆಗೆ ISI ನ ಮೇಜರ್ ಇಕ್ಬಾಲ್ ಇಲ್ಲಿಗೆ ಬರ್ತಾನೆ. ಯಾಕೆ, ಬಿಸಿನೆಸ್ ಬಗ್ಗೆ ಮಾತಾಡೋಕೆ. ಏನಂದ್ರೆ ಯಾವ್ಯಾವ ವೆಪನ್ಸ್ ಬೇಕು ಅದರ ಲಿಸ್ಟ್ ಬರೆದು ರೆಹಮಾನ್ ಗೆ ಕೊಟ್ಟು, ಈ ವೆಪನ್ಸ್ ಎಲ್ಲ ನಮಗೆ ಬೇಕು, ಆದ್ರೆ ನೀವು ತಯಾರಿಸಿರೋ ನಕಲಿ ಅಲ್ಲ, ಒರಿಜಿನಲ್. ಆದ್ರೆ ಒರಿಜಿನಲ್ ಗನ್ ಗಳ ಮೇಲೆ ಮೇಡ್ ಇನ್ ರಷ್ಯಾ, ಮೇಡ್ ಇನ್ ಅಮೆರಿಕಾ ಅನ್ನೋ ಸ್ಟಾಂಪ್ ಇರಬೇಕು. ಯಾಕಂದ್ರೆ ನಾಳೆ ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏನಾದ್ರು ಆದ್ರೆ ನಮ್ಮ ISI ನ ಹೆಸರು ಹೊರಗೆ ಬರಬಾರ್ದು ಅಂತಾನೆ ಇಕ್ಬಾಲ್. ನಾವ್ ಮಾಡೋದು ನಕಲಿ ಗನ್ನ, ಒರಿಜಿನಲ್ ಸಿಗಲ್ಲ ಅಂತ ಉಜೈರ್ ಹೇಳಿದಾಗ ನಿಮ್ ಹತ್ರ ಸಿಗಲ್ಲ, ಆದ್ರೆ ಬಲೂಚಿಸ್ತಾನ್ ಅಲ್ಲಿ ಇದೆಯಲ್ಲ, ಬಲೂಚ್ ಅವರು ರೆಹಮಾನ್ ನ ತಮ್ಮ ಲೀಡರ್ ತರ ನೋಡ್ತಾರೆ. ಅದಕ್ಕೆ ನೀವೇ ಅವರಿಂದ ವೆಪನ್ಸ್ ಖರೀದಿಸಿ ನಮಗೆ ಕೊಡಿ, ಅದರ ಬೆಲೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ, ನಾವೇ ಡೈರೆಕ್ಟ್ ಆಗಿ ಕೇಳಕ್ಕಾಗಲ್ಲ, ನಮ್ಮ ವಿರುದ್ಧನೇ ಅವರು ಹೋರಾಡ್ತಿದ್ದಾರೆ ಅಂತ ಇಕ್ಬಾಲ್ ಹೇಳ್ತಾನೆ. ಅಷ್ಟೇ ಅಲ್ಲ, ಇಕ್ಬಾಲ್ ತುಂಬಾನೇ ಬಲೂಚ್ ಗಳನ್ನ ಸಾಯಿಸಿರೋದು ರೆಹಮಾನ್ಗೂ ಕೂಡ ಗೊತ್ತು. ಅದಕ್ಕೆ ಇವರ ಜೊತೆ ಕೈ ಜೋಡಿಸಿ ತಮ್ಮ ಕಡೆಯವ್ರಿಗೆ ಮೋಸ ಮಾಡೋಕೆ ಇಷ್ಟ ಆಗ್ತಿಲ್ಲ. ಏನ್ ಮಾಡೋದು, ರಾಜಕಾರಣದಲ್ಲಿ ಬೆಳೆಬೇಕು ಅಂದ್ರೆ ಇವರೆಲ್ಲರ ಸಹಾಯ ಬೇಕೇ ಬೇಕು. ಅದಕ್ಕೆ ವೆಪನ್ಸ್ ನ ಕೊಡೋಕೆ ಒಪ್ಕೊಂತಾನೆ. ಆದ್ರೆ ವೆಪನ್ಸ್ ಯಾಕೆ ಬೇಕು, ಎಲ್ ಬಳಸ್ತೀರಾ ಅಂತ ಹೇಳಿದ್ರೆ ಮಾತ್ರ ಕೊಡೋದು ಅಂತ ಉಜೈರ್ ಹೇಳಿದಾಗ ಮುಂದಿನ ತಿಂಗಳು ಅಕ್ಟೋಬರ್ 3ನೇ ತಾರೀಕು ಟೆರರಿಸ್ಟ್ ಗಳು ಇಂಡಿಯಾಗೆ ಹೋಗ್ತಾ ಇದ್ದಾರೆ. ದೊಡ್ಡ ಪ್ಲಾನ್ ಇದೆ, ಅದಕ್ಕೆ ಬೇಕು ಅಂತಾರೆ. ಹಂಸಾ ಡೇಟ್ ನ ನೆನ್ಪಿಡ್ಕೊಂತಾನೆ. ಇಂಡಿಯಾದವ್ರಿಗೆ ಅಲರ್ಟ್ ಮಾಡ್ಬೇಕಲ್ಲ. ಕೊನೆಗೂ ಇವರು ಅಕ್ಟೋಬರ್ 2ನೇ ತಾರೀಕಷ್ಟೊತ್ತಿಗೆ ಎಲ್ಲಾ ವೆಪನ್ಸ್ ಕೊಡ್ತೀವಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ. ಆದ್ರೆ ಖನಾನಿ ಬ್ರದರ್ಸ್ ಏನ್ ಕಡಿಮೆ ಇಲ್ಲ, ಇವರು ಒಳಗೊಳಗೇನೆ ಆಟ ಆಡ್ತಿದ್ದಾರೆ. ರೆಹಮಾನ್ ಹೋಗ್ತಿದ್ದಂಗೆ ಜಮೀಲ್ ಗೆ ಫೋನ್ ಮಾಡಿ, ರೆಹಮಾನ್ ನಿಮ್ ಸ್ಥಾನ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾನೆ, ಅವನನ್ನ ತಡಿಲಿಲ್ಲ ಅಂದ್ರೆ ತನ್ನ ಸ್ವಂತ ಪಾರ್ಟಿಯನ್ನ ಕಟ್ತಾನೆ, ಆಗ ನಿಮ್ ಕತೆ ಮುಗೀತು ಅಂತ ಹಾಕೊಡ್ತಾನೆ. ಅದಕ್ಕೆ ರೆಹಮಾನ್ ನ ತಡೆಯುವಷ್ಟು ಧೈರ್ಯ ಇರೋ ಏಕೈಕ ವ್ಯಕ್ತಿಯನ್ನ ಕರೆಯೋಕೆ ನಿರ್ಧಾರ ಮಾಡ್ತಾನೆ ಜಮೀಲ್. ಅವರೇ SP ಚೌಧರಿ ಅಸ್ಲಾಂ. SP ಚೌಧರಿ ಅಸ್ಲಾಂ ಸಸ್ಪೆಂಡ್ ಆದ್ಮೇಲೆ ಈಗ ಬಡೇ ಸಾಬ್ಗೋಸ್ಕರ ಕೆಲಸ ಮಾಡ್ತಿದ್ದಾರೆ.
ಮಾಡ್ತಾರೆ. ಆದ್ರೆ ಬಡೆ ಸಾಬ್ ಯಾರು ಅಂತ ಮೂವಿ ಕೊನೆವರೆಗೂ ಗೊತ್ತಾಗಲ್ಲ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸಬಹುದು. ಅಸ್ಲಾಂ 3 ಜನ ಕ್ರಿಮಿನಲ್ಸ್ ಹತ್ರ ಬರ್ತಾರೆ. ಇವರು ಬಲೂಚ್ ಆಗಿದ್ದಾರೆ. ಇವರಿಂದ ಬಡೆ ಸಾಬ್ ಡ್ರಗ್ಸ್ ಖರೀದಿ ಮಾಡ್ತಿದ್ರು. ಆದ್ರೆ ಡ್ರಗ್ಸ್ ಬದಲು ಟಾಲ್ಕಮ್ ಪೌಡರ್ ನ ಹಾಕಿ ಕೊಟ್ಟಿರ್ತಾರೆ ಮುಫೀದ್ ಅನ್ನೋನ ಜೊತೆ ಸೇರಿ. ಮುಫೀದ್ ಅನ್ನೋನೇ ಈ ಬಡೆ ಸಾಬ್ ಇಂದ ದುಡ್ಡಿಸ್ಕೊಂಡ್ ಬಂದು ಇವರಿಗೆ ಕೊಡ್ತಾ ಇದ್ದಿದ್ದು. ಆದ್ರೆ ಮುಫೀದ್ ನ ಮೊದ್ಲೇ ಸಾಯಿಸಿ ಕಾರಲ್ಲಿ ಹಾಕೊಂಡ್ ಬಂದಿದ್ದಾರೆ ಅಸ್ಲಾಂ. ಈಗ ದುಡ್ಡಿರೋ ಬ್ಯಾಗ್ ಅಲ್ಲೇ ಇದ್ದ ಶಾರ್ಟ್ ಗನ್ ಎತ್ಕೊಂಡು ಇವ್ರು 3 ಜನರ ಮೇಲೆ ಫೈರ್ ಮಾಡ್ತಾರೆ. ಇಬ್ಬರನ್ನ ಸಾಯಿಸಿ 3ನೇವನಿಗೆ ಇವರು ಮಾಡಿದ ತಪ್ಪೇನು ಅಂತ ಹೇಳಿ ಇವನನ್ನ ಕೂಡ ಸಾಯಿಸಿ ಹೊರಟಾಗ ಜಮೀಲ್ ಇವ್ರಿಗೆ ಫೋನ್ ಮಾಡ್ತಾನೆ. ಜಮೀಲ್ ನ ನಂಬರ್ ನ ಸುವರ್ ಜಮೀಲ್ ಅಂತ ಸೇವ್ ಮಾಡ್ಕೊಂಡಿದ್ದಾನೆ, ಹಂದಿ ಜಮೀಲ್ ಅಂತ. ಇನ್ನೊಂದ್ ಕಡೆ ಹಮ್ಜಾ ಭಾರತಕ್ಕೆ ಹೊರಟಿರೋ ಟೆರರಿಸ್ಟ್ ಗಳಿಗೆ ವೆಪನ್ ಸಿಗದೆ ಇರೋ ಹಾಗೆ ಮಾಡೋಕೆ ರೆಹಮಾನ್ ಗೆ ನೀವು ಮಾಡ್ತಿರೋದು ಸರಿಯಲ್ಲ, ಬಲೂಚ್ ನ ವಿರುದ್ಧ ಇರೋರ್ಗೆ ವೆಪನ್ಸ್ ನ ಕೊಡೋದು ಎಷ್ಟು ಸರಿ ಅಂತ ಏನೋ ಹೇಳ್ತಾನೆ. ಆದ್ರೆ ರೆಹಮಾನ್ ಕೇಳಲ್ಲ. ನಾನು ಬಲೂಚ್ಗೋಸ್ಕರ 4 ಬುಲೆಟ್ ನ ತಿಂದಿದ್ದೀನಿ, ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ. ಆದ್ರೆ ನಾನು ಬಲೂಚ್ಗೆ ಯಾವ್ದೇ ರೀತಿ ತೊಂದರೆ ಕೊಡ್ತಿಲ್ಲ, ವೆಪನ್ಸ್ ಕೊಂಡ್ಕೊಂತಾ ಇದ್ದೀನಿ ಅಷ್ಟೇ ಅಂತ ಇವನಿಗೇನೆ ರೆಹಮಾನ್ ಹೊಡೆಯೋಕೆ ಬರ್ತಾನೆ. ಆದ್ರೆ ಉಜೇರ್ ರೆಹಮಾನ್ ನ ತಡೆದು ಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಹಮ್ಜಾ ಆಲಂ ಹತ್ರ ಬಂದು ವಿಷಯ ಹೇಳಿದಾಗ ಕರಾಚಿಯಿಂದ ಅವರು ಸಮುದ್ರ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಗುಜರಾತ್ ಗೆ ಹೋಗೋ ಪ್ಲಾನ್ ಇದೆ ಅನ್ಸುತ್ತೆ ಅನ್ಕೊಂಡು ಅಕ್ಟೋಬರ್ 3ಕ್ಕೆ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ ಅಂತ ಇಂಡಿಯಾಗೆ ಮೆಸೇಜ್ ಕಳಿಸ್ತಾರೆ. ರೆಹಮಾನ್ ತನ್ನ ಗ್ಯಾಂಗ್ ಜೊತೆ ಬಲೂಚಿಸ್ತಾನ್ ಅಲ್ಲಿ ಇರೋ ಬಲೂಚ್ ಯುನೈಟೆಡ್ ಫೋರ್ಸ್ ಕ್ಯಾಂಪ್ ಗೆ ಬರ್ತಾನೆ. ಇವರೇ ಬಲೂಚಿಸ್ತಾನ್ ಪಾಕಿಸ್ತಾನಿನ ಸಪರೇಟ್ ಆಗ್ಬೇಕು ಅಂತ ಹೋರಾಡ್ತಾ ಇರೋದು. ಈ ಬಲೂಚ್ ಯುನೈಟೆಡ್ ಫೋರ್ಸ್ ನ ಲೀಡರ್ ನ ಹೆಸರು ಶಿರಾನಿ ಅಂತ. ರೆಹಮಾನ್ ನ ಡ್ಯಾನ್ಸ್ ಮ್ಯೂಸಿಕ್ ಜೊತೆ ದೊಡ್ಡದಾಗಿ ವೆಲ್ಕಮ್ ಮಾಡ್ಕೊಂತಾರೆ. ರೆಹಮಾನ್ ನ ವೈರಲ್ ಡ್ಯಾನ್ಸ್ ಸ್ಟೆಪ್ ಎಲ್ಲ ನೀವು ನೋಡಿರ್ತೀರಾ. ಇದೆಲ್ಲ ಆದ್ಮೇಲೆ ಶಿರಾನಿ ಅವರ ಮೊಮ್ಮಗ ಮೆಡಿಕಲ್ ಓದಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ರೆಹಮಾನ್ ಮೆಡಿಕಲ್ ಕೋಚಿಂಗ್ ನ ವ್ಯವಸ್ಥೆ ಮಾಡಿದ್ದಾನೆ. ಊಟ ವಸತಿ ಎಲ್ಲ ಇವ್ರದೇ. ಇವನಿಗೆ ಮಾತ್ರ ಅಲ್ಲ, ಇನ್ನ 100 ಜನ ಸ್ಟೂಡೆಂಟ್ಸ್ ಗೆ ಅಂತ ಕೋಚಿಂಗ್ ಸೆಂಟರ್ ಓಪನ್ ಮಾಡಿಸಿದ್ದಾನೆ ರೆಹಮಾನ್. ಇವರು ಶಿರಾನಿಗೋಸ್ಕರ ಸ್ವಲ್ಪ ಹಣ ಮತ್ತೆ ಬೇರೆ ಗಿಫ್ಟ್ಸ್ ಎಲ್ಲ ತಂದು ಕೊಟ್ಟು ಮೇಜರ್ ಇಕ್ಬಾಲ್ ಕೊಟ್ಟಿದ್ದ ವೆಪನ್ಸ್ ನ ಲಿಸ್ಟ್ ಅನ್ನ ಇವ್ರಿಗೆ ಕೊಟ್ಟು ಮುಂದಿನ ತಿಂಗಳು 2ನೇ ತಾರೀಕಿನೊಳಗೆ ಇದೆಲ್ಲ ಬೇಕು ಅಂತ ಕೇಳಿದಾಗ ಆಯ್ತು ಕೊಡ್ತೀನಿ ಅಂತಾರೆ ಶಿರಾನಿ. ಯಾಕೆ ಅಂತಾನು ಕೇಳಲ್ಲ. ಅಂದ್ರೆ ಅಷ್ಟು ನಂಬಿಕೆ ಇವ್ರ ಮೇಲೆ. ನೆಕ್ಸ್ಟ್ ನಲ್ಲಿ SP ಚೌಧರಿ ಅಸ್ಲಾಂ ಜಮೀಲ್ ಫೋನ್ ಮಾಡಿದ್ನಲ್ಲ ಅಂತ ಇವನ ಮನೆಗೆ ಬಂದಿದ್ದಾರೆ. ರೆಹಮಾನ್ ನ ಅರೆಸ್ಟ್ ಮಾಡೋ ವಿಷಯ ಮಾತಾಡ್ತಿದ್ದಾರೆ. 1997ರಲ್ಲೇ ಅರೆಸ್ಟ್ ಏನು, ರೆಹಮಾನ್ ನ ಸಾಯಿಸ್ತಾ ಇದ್ದೆ, ನೀವೇ ಅವನನ್ನ ಕಾಪಾಡಿದ್ದು, ಅವನು ನಿಮಗೆ ಸಪೋರ್ಟ್ ಮಾಡ್ತಿದ್ದ ಅಲ್ವಾ, ಈಗ ಏನಾಯ್ತು ಅಂತ ಅಸ್ಲಾಂ ಕೇಳ್ತಾರೆ. ರಾಜಕಾರಣದಲ್ಲಿ ಯಾರು ಯಾವಾಗ ಎಲ್ಲಿಗಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ನೀನು ಸಸ್ಪೆಂಡ್ ಆಗಿ ಎಷ್ಟು ವರ್ಷ ಆಯ್ತು ಅಂತ ಜಮೀಲ್ ಕೇಳಿದಾಗ 7 ವರ್ಷ ಆಯ್ತು ಅಂತಾರೆ. ಏನು 7 ವರ್ಷನಾ? ಅದಕ್ಕೆ ಲಿಯಾರಿಯ ಸ್ಥಿತಿ ಈ ರೀತಿ ಆಗಿರೋದು. ನಿಮ್ಮಂತ ಪ್ರಾಮಾಣಿಕ ಆಫೀಸರ್ ಸಸ್ಪೆಂಡ್ ಆದ್ರೆ ಏನ್ ಕತೆ ಅಂತ ನಾಟಕ ಆಡ್ತಿದ್ದಾಗ ಅಸ್ಲಾಂ ನೀವೇ ನನ್ನನ್ನ ಸಸ್ಪೆಂಡ್ ಮಾಡಿಸಿದ್ದು ಅಂತ ಹೇಳ್ತಾರೆ. ಜಮೀಲ್ ನಾಟಕ ಮುಂದುವರಿಸಿ ಏನೋ ನಾನಾ ನೆನ್ಪೇ ಇಲ್ವಲ್ಲ, ಏನೋ ಜೋಶಲ್ಲಿ ಏನಾದ್ರೂ ತಪ್ಪಾಗಿರ್ಬೋದು ನಿಮ್ಮಿಂದ. ಇರ್ಲಿ ಬಿಡಿ, ಮುಖ್ಯವಾದ ವಿಷಯ ಏನಂದ್ರೆ ನೀವು ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಿ ಇಡೀ ಲಿಯಾರಿನ ಕ್ಲೀನ್ ಮಾಡಿ ಒಬ್ರು ಗ್ಯಾಂಗ್ಸ್ಟರ್ಸ್ ಉಳಿಬಾರ್ದು ಅಂತ ಜಾಯ್ನಿಂಗ್ ಲೆಟರ್ ಕೊಟ್ಟಾಗ ಇದನ್ನ ನಾನು ಒಬ್ನೇ ಮಾಡೋಕ್ಕಾಗಲ್ಲ, ಪೊಲೀಸ್ ಅವರೆಲ್ಲ ರೆಹಮಾನ್ ಕಡೆ ಇದ್ದಾರೆ, ನಾನು ಶೂಟ್ ಮಾಡೋಕು ಮುಂಚೆ ನನಗೆ ಬುಲೆಟ್ ಬಿದ್ದಿರುತ್ತೆ, ಅದಕ್ಕೆ ಲಿಯಾರಿ ಟಾಸ್ಕ್ ಫೋರ್ಸ್ ನ ಶುರು ಮಾಡ್ಬೇಕು. ಈ ಟೀಮ್ ಅಲ್ಲಿ ನನ್ನ ಕಡೆಯವ್ರು ಮಾತ್ರ ಇರ್ತಾರೆ, ಸೀಕ್ರೆಟ್ ಜಾಗದಲ್ಲಿ ನಮ್ಮ ಆಫೀಸ್ ಇರ್ಬೇಕು, ನಮಗೆ ಫಂಡಿಂಗ್ ಕೂಡ ಬರ್ಬೇಕು. ಯಾಕಂದ್ರೆ ನನ್ ಜೊತೆ ಇರೋರು ಯಾರಾದ್ರೂ ದುಡ್ಡು ಕೊಡ್ತೀನಿ ಅಂದಾಗ ಅವ್ರ ಜೊತೆ ಸೇರ್ಕೋಬಾರ್ದಲ್ಲ. ನಾನು ನನಗೆ ಇಷ್ಟ ಬಂದಿದ್ದು ಮಾಡ್ತೀನಿ, ಯಾರು ಕೇಳೋ ಹಾಗಿಲ್ಲ, ನೀವು ಕೂಡ. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ, ಬಡೆ ಸಾಬ್ನ ಆಶೀರ್ವಾದದಿಂದ ನಮ್ಮ ಮನೆ ಚೆನ್ನಾಗೆ ನಡೀತಾ ಇದೆ ಅಂತ ಹೇಳ್ತಾರೆ ಅಸ್ಲಾಂ. ಈ ಬಡೆ ಸಾಬ್ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಸೊ ಕೊನೆಗೂ ಅಸ್ಲಾಂ ನ ಕಂಡೀಷನ್ ಗೆಲ್ಲ ಜಮೀಲ್ ಒಪ್ಕೊಂತಾನೆ. ಇದಾದ್ಮೇಲೆ ಎಲಿನಾ ತನ್ನ ತಂದೆ ಜಮೀಲ್ ಹತ್ರ ಕೋಚಿಂಗ್ ಕ್ಲಾಸ್ ಗೆ ಫೀಸ್ ಕೊಡ್ಬೇಕು, ದುಡ್ಡು ಕೊಡಿ ಅಂತ ಇಸ್ಕೊಂಡು ಕೋಚಿಂಗ್ ಗೆ ಬರ್ತಾಳೆ ಹಮ್ಜಾ ಹತ್ರ. ಇವನ ಜೊತೆ ಶಾಪಿಂಗ್ ಎಲ್ಲ ಮಾಡೋದು, ಸುತ್ತಾಡೋದು ಎಲ್ಲ ನಡೀತಾ ಇದೆ. ಇದರ ನಡುವೆ ಅಸ್ಲಾಂ ಲಿಯಾರಿ ಟಾಸ್ಕ್ ಫೋರ್ಸ್ ನ ಕಟ್ಟಿ ಆಗಿದೆ, ಆಫೀಸ್ ಎಲ್ಲ ರೆಡಿ ಇದೆ. ಜಮೀಲ್ ಈದ್ಗೆ ರೆಹಮಾನ್ ನ ಮನೆಗೆ ಊಟಕ್ಕೆ ಬಂದಿದ್ದಾನೆ. ಅಂದ್ರೆ ಹಿಂದೆ ಇಡೋದು ಇಡ್ತಾ ಇರ್ತಾನೆ, ಮುಂದೆ ಚೆನ್ನಾಗೇ ಇರ್ತಾನೆ. SP ಚೌಧರಿ ಅಸ್ಲಾಂ ವಾಪಸ್ ಬಂದಿದ್ದಾನೆ ಅಂತ ರೆಹಮಾನ್ ಕೇಳ್ದಾಗ್ಲೂ ನಾನಿಲ್ವಾ ನೋಡ್ಕೊಂತೀನಿ ಬಿಡು ಅಂತ ಹೇಳ್ತಾನೆ ಜಮೀಲ್. ಒಂದಿನ ಹಮ್ಜಾ ಎಲಿನಾನ ಆಲಂ ಜ್ಯೂಸ್ ಸೆಂಟರ್ ಗೆ ಕರ್ಕೊಂಡ್ ಬಂದಾಗ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಅಸ್ಲಾಂ ನ ನೋಡಿ ಇವರಿಂದ ನಿನ್ಗೆ ಏನಾದ್ರೂ ತೊಂದರೆ ಇದೆಯಾ, ಪದೇ ಪದೇ ನಮ್ಮ ಮನೆಗೆ ಬರ್ತಿದ್ದಾರೆ ಅಂತ ಕೇಳ್ತಾಳೆ. ಹಮ್ಜಾ ತೊಂದರೆ ಇದೆ ಅಂತ ಏನು ಹೇಳಲ್ಲ. ನೆಕ್ಸ್ಟ್ ಅಸ್ಲಾಂ ಮನೆಗೆ ಬಂದಾಗ ಅವನ ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ತಾನೆ. ಈ ಕಡೆ ಭಾರತದಲ್ಲಿ ಸುಶಾಂತ್ ಈ ನಕಲಿ ನೋಟ್ಗಳ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಕೊಂಡ್ ಬಂದು ಅಜಯ್ಗೆ ಹೇಳ್ತಿದ್ದಾರೆ. 2005ರಲ್ಲಿ ನಮ್ಮ ದೇಶದ ಒಬ್ಬ ಮಿನಿಸ್ಟರ್ ಮತ್ತೆ ಮಿನಿಸ್ಟರ್ ನ ಮಗ ದುಬೈಯಲ್ಲಿ ISI ನ ಮೇಜರ್ ಇಕ್ಬಾಲ್ ಮತ್ತೆ ಜಾವೇದ್ ಖರಾನಿ ಜೊತೆ ಮೀಟಿಂಗ್ ಮಾಡಿ ಒಂದು ದೊಡ್ಡ ಡೀಲ್ ಸೈನ್ ಮಾಡಿದ್ದಾರೆ. ಅದಾದ್ಮೇಲೆ ಪಾಕಿಸ್ತಾನ ಅವರು ಯಾವ ಕಂಪನಿಯಿಂದ ನೋಟ್ ಪ್ರಿಂಟ್ ಮಾಡೋಕೆ ರಾ ಮೆಟೀರಿಯಲ್ಸ್ ನ ತಗೊಂತಿದ್ದಾರೋ ಅದೇ ಕಂಪನಿಯಿಂದ ನಾವು ಕೂಡ ರಾ ಮೆಟೀರಿಯಲ್ಸ್ ತಗೊಂತೀವಿ ಅಂತ ಭಾರತದ ಮಿನಿಸ್ಟರ್ಸ್ ಡಿಸೈಡ್ ಮಾಡಿದ್ದಾರೆ. ಪಾಕಿಸ್ತಾನಲ್ಲಿ ನಕಲಿ ನೋಟ್ ಮಾಡ್ತಿರೋದಕ್ಕೂ ಇದೇ ಕಂಪನಿಯವರು ರಾ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತಿರೋದು, ಅದಕ್ಕೆ ನೋಟ್ ಅಷ್ಟು ಒರಿಜಿನಲ್ ತರ ಕಾಣ್ತಿದೆ. ಇನ್ನ ಪ್ಲೇಟ್ಸ್ ವಿಷಯಕ್ಕೆ ಬರೋದಾದ್ರೆ 2007ರಲ್ಲಿ ನೋಟ್ ಅಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿದಾಗ ಹೊಸ ಪ್ಲೇಟ್ಸ್ ಬೇಕಲ್ಲ, ಆ ಪ್ಲೇಟ್ಸ್ ನ ಕೂಡ ಇದೇ ಕಂಪನಿಯವರು ತಯಾರಿಸಿರೋದು. ಪ್ಲೇಟ್ಸ್ ನ
ನ ಒಂದು ನಕಲಿ ಕಾಪಿಯನ್ನ ಲಂಡನ್ ಇಂದ ತಗೊಂಡ್ ಬರೋಕೆ ಈ ಮಿನಿಸ್ಟರ್ ಮತ್ತೆ ಅವನ ಮಗನೇ ಹೋಗಿರ್ತಾರೆ. ಪ್ಲೇಟ್ಸ್ ಇಸ್ಕೊಂಡು ಬರ್ತಿದ್ದಾಗ ಫ್ಲೈಟ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ದುಬೈಯಲ್ಲಿ ಲ್ಯಾಂಡ್ ಮಾಡಿದ್ರು ಕೆಲವು ಗಂಟೆಗಳ ಕಾಲ. ಆಗ ಪ್ಲೇಟ್ಸ್ ನ ಇಕ್ಬಾಲ್ ಮತ್ತೆ ಜಾವೇದ್ ಖನ್ನಾನಿಗೆ ಕೊಟ್ಟಿರ್ಬೋದು ಅಂತ ಸುಶಾಂತ್ ಅಜಯ್ಗೆ ಹೇಳ್ತಾರೆ. ಜಾವೇದ್ ಖನ್ನಾನಿಯ ಲಂಡನ್ ಬ್ಯಾಂಕ್ ಅಕೌಂಟ್ ಇಂದ ಭಾರತದ ತುಂಬಾನೇ ಮಿನಿಸ್ಟರ್ಸ್ ಮತ್ತೆ ಶ್ರೀಮಂತ ವ್ಯಕ್ತಿಗಳ ಅಕೌಂಟ್ ಗೆ ಕೋಟಿಗಟ್ಟಲೆ ಹಣ ಟ್ರಾನ್ಸ್ಫರ್ ಆಗಿದೆ. ಈ ಪ್ರೂಫ್ ಎಲ್ಲ ಇದ್ರೂ ಕೂಡ ಏನು ಮಾಡಕ್ ಆಗ್ತಿಲ್ಲ. ಪೊಲಿಟಿಷಿಯನ್ಸ್ ಎಲ್ಲವನ್ನ ಮುಚ್ಚಾಕ್ತಾರೆ. ಆದ್ರೆ ನಮ್ಮ ಸಮಯ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅಂತ ನಂಬಿದರೆ ಅಜಯ್. ಲಿಯಾರಿಯಲ್ಲಿ ಆಗ್ಲೇ ರೆಹಮಾನ್ ಕಡೆ ಅವರು ಬಲೂಚ್ ಯುನೈಟೆಡ್ ಫೋರ್ಸ್ ಅವರಿಂದ ವೆಪನ್ಸ್ ತಗೊಂಡು ಬಂದಿದ್ದಾರೆ. ಈಗ ಇನ್ನೇನು ಖನಾನಿ ಬ್ರದರ್ಸ್ ಗೆ ಡೆಲಿವರಿ ಕೊಡೋಕೆ ಅಂತ ಹೊರಟಿದ್ದಾಗ ಇದ್ದಕ್ಕಿದ್ದಂಗೆ ರೆಹಮಾನ್ ನ ಚಿಕ್ಕ ಮಗ ಫೈಜಲ್ ಗೆ ಹುಷಾರಿಲ್ದಂಗ್ ಆಗಿದೆ. ಅದಕ್ಕೆ ಡೋಂಗಾ ಮತ್ತೆ ಇನ್ನಷ್ಟು ಜನರ ಜೊತೆ ಮಗನನ್ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೊರಡ್ತಾನೆ. ನೀವು ಡೆಲಿವರಿ ಕೊಡೋಕೆ ಹೋಗಿ ಅಂತ ಉಜೇರ್ ಮತ್ತೆ ಹಮ್ಜಾಗೆ ಹೇಳಿ ರೆಹಮಾನ್ ಮಗನನ್ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೊರಟಾಗ ಮನೆ ಕೆಲಸದವನೊಬ್ಬ ಫೋನ್ ಅಲ್ಲಿ ಮಾತಾಡ್ತಾ ಹೋಗೋದನ್ನ ಹಮ್ಜಾ ಗಮನಿಸ್ತಾನೆ. ಕೊನೆಗೆ ಹಮ್ಜಾ ಮತ್ತೆ ಉಜೇರ್ ಇಬ್ರು ಖನಾನಿ ಬ್ರದರ್ಸ್ ಮತ್ತೆ ಇಕ್ಬಾಲ್ ಹತ್ರ ಬಂದು ವೆಪನ್ಸ್ ನ ತೋರಿಸ್ತಾರೆ. ಇಬ್ರು ಹುಡುಗರು ಕೂಡ ಇಲ್ಲಿಗೆ ಬಂದ್ರು. ಅಜ್ಮಲ್ ಮತ್ತೆ ಇಸ್ಮಾಯಿಲ್ ನಿಮ್ಗೋಸ್ಕರನೇ ಈ ವೆಪನ್ಸ್ ನ ತರಿಸಿರೋದು, ಎತ್ಕೊಂಡು ನೋಡ್ಕೊಳ್ಳಿ ಅಂತ ಇಕ್ಬಾಲ್ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಇವರು ಗುಜರಾತ್ ಅಲ್ಲ ಮುಂಬೈ ಅಟ್ಯಾಕ್ ಗೆ ಹೊರಟಿರೋದು. ಮುಂಬೈ ಅಟ್ಯಾಕ್ ಆಗೋದು ನವೆಂಬರ್ 26, 2008 ಅಕ್ಟೋಬರ್ 3ನೇ ತಾರೀಕಲ್ಲ. ಏನಕ್ಕೆ ಡೇಟ್ ಚೇಂಜ್ ಆಯ್ತು ಅಂತ ನೋಡೋಣ. ಅಜ್ಮಲ್ ಮತ್ತೆ ಇಸ್ಮಾಯಿಲ್ ಗೆ ಹಮ್ಜಾನ ತನ್ನ ಕೈಯಾರ ಗನ್ಗಳನ್ನ ಕೊಡ್ತಾನೆ. ಇಂಡಿಯಾದವರು ರೆಡಿ ಆಗಿರ್ತಾರೆ ಹೋಗಿ ಅಂತ. ಆದ್ರೆ ಒಂದು ಶಾಕಿಂಗ್ ವಿಷಯ ಈಗ ಗೊತ್ತಾಯ್ತು. ಅದೇ ನಾಳೆ ಅಂದ್ರೆ ಅಕ್ಟೋಬರ್ 3ಕ್ಕೆ ಇವರು ಹೋಗ್ತಿಲ್ಲ. ಪ್ಲಾನ್ ಚೇಂಜ್ ಆಗಿದೆ. ಸದ್ಯಕ್ಕೆ ಬಡೆ ಸಾಬ್ ಹೇಳೋವರೆಗೂ ಎಲ್ಲಿಗೂ ಹೋಗಲ್ಲ ಅಂತ ಇಕ್ಬಾಲ್ ಹೇಳ್ತಾನೆ. ಇಲ್ಲೂ ಕೂಡ ಬಡೆ ಸಾಬ್ ನ ವಿಷಯ ಬಂತು. ಅಸ್ಲಾಂ ಆಯ್ತು. ಈಗ ಇವನು ಕೂಡ ಬಡೆ ಸಾಬ್ ಹೆಸರು ಹೇಳ್ತಿರೋದು ನೋಡಿದ್ರೆ ತುಂಬಾನೇ ಜನ ಈ ಬಡೆ ಸಾಬ್ ಆಗಿರೋದಕ್ಕೆ ಸಾಧ್ಯತೆ ಇದೆ. ಯಾರು ಅಂತ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನೇನ್ ಗೊತ್ತಾಗೋದ್ರಿಂದ ಅದರ ಬಗ್ಗೆ ಜಾಸ್ತಿ ಮಾತಾಡಿ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ. ಈಗ ಮುಖ್ಯವಾಗಿರೋ ವಿಷಯದ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಯಾಕೆ ಇವರು ನಾಳೆ ಇಂಡಿಯಾಗೆ ಹೋಗ್ತಿಲ್ಲ ಅಂದ್ರೆ ಇಂಡಿಯನ್ ಇಂಟೆಲಿಜೆನ್ಸ್ ಗೆ ಇವರು ಹೋಗ್ತಿರೋ ವಿಷಯ ಗೊತ್ತಾಗಿದೆ ಅಂತ ಇಕ್ಬಾಲ್ ಗೆ ಗೊತ್ತಾಗಿದೆ. ಇನ್ಫಾರ್ಮೇಶನ್ ಕೊಟ್ಟಿರೋ ವ್ಯಕ್ತಿ ಕೂಡ ತಗ್ಲಾಕೊಂಡಿದ್ದಾನೆ. ಅಂದ್ರೆ ಅಂಡರ್ ಕವರ್ ಏಜೆಂಟ್ ಗಳ ನೆಟ್ವರ್ಕ್ ಇತ್ತಲ್ಲ ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋಗೆ ಇನ್ಫಾರ್ಮೇಶನ್ ತಲುಪಿಸೋಕೆ, ಅವರಲ್ಲಿ ಒಬ್ಬ ತಗ್ಲಾಕೊಂಡಿದ್ದಾನೆ. ಇನ್ನೊಂದ್ ಕಡೆ ರೆಹಮಾನ್ ತನ್ನ ಹೆಂಡತಿ ಜೊತೆ ಮಗನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೊರಟಿದ್ದಾಗ ಇವರ ಮೇಲೆ ಲಿಯಾರಿ ಟಾಸ್ಕ್ ಫೋರ್ಸ್ ಅವರು ದಾಳಿ ಮಾಡ್ತಾರೆ. ಅದೇ ಅಸ್ಲಾಂ ಕಡೆ ಅವರು. ಇವರು ಒಂದೇ ಸಮ ಫೈರ್ ಮಾಡ್ತಿರೋದ್ರಿಂದ ಡೋಂಗಾ ಮತ್ತೆ ಸಿಯಾಹಿ ಅನ್ನೋನ್ಗೆ ನೀವು ಮೊದಲು ತಪ್ಪಿಸ್ಕೊಳ್ಳಿ, ನೀವು ಇಲ್ಲೇ ಇದ್ರೆ ಅವನು ದಾಳಿ ಮಾಡ್ತಾನೆ ಇರ್ತಾರೆ ಅಂತ ಇವರಿಬ್ಬರನ್ನ ರೆಹಮಾನ್ ಕಳಿಸ್ತಾನೆ. ಹೆಂಡತಿಗೆ ನಾನು ಸರೆಂಡರ್ ಆಗ್ತಿದ್ದಂಗೆ ಮಗನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗು ಅಂತ ಹೇಳಿ ಸರೆಂಡರ್ ಆಗ್ತಾನೆ ರೆಹಮಾನ್. ಈ ಕಡೆ ಇಕ್ಬಾಲ್ ಹಮ್ಜಾ ಮತ್ತೆ ಉಜೇರ್ ನ ಇವರ ಕೈಗೆ ತಗ್ಲಾಕೊಂಡಿರೋ ಇಂಡಿಯನ್ ಏಜೆಂಟ್ ಹತ್ರ ಕರ್ಕೊಂಡ್ ಬರ್ತಾರೆ. ಇವನ ದೇಹಕ್ಕೆ ಮತ್ತೆ ಮುಖಕ್ಕೆಲ್ಲ ಹುಕ್ ಹಾಕಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ತನ್ನ ಜೊತೆ ಬೇರೆಯವ್ರು ಯಾರೋ ಅಂಡರ್ ಕವರ್ ಏಜೆಂಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಿಲ್ಲ. ಪಾಕಿಸ್ತಾನ ಆರ್ಮಿ ಚೀಫ್ ಮತ್ತೆ ಪೊಲಿಟಿಷಿಯನ್ ಆಗಿದ್ದ ಜಿಯಾ ಉಲ್ ಹಕ್ ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್ ಅಂತ ಹೇಳಿದ್ನಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ಈ ರೀತಿ ದೇಹದ ತುಂಬಾ ತೂತ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಇಕ್ಬಾಲ್ ಭಾರತಕ್ಕೂ ಇದೇ ಗತಿ ಆಗೋ ಹಾಗೆ ಮಾಡ್ತೀನಿ ಅಂತ ಒಂದೇ ಸಮ ಈ ಏಜೆಂಟ್ ಗೆ ಹೊಡಿತಿದ್ರು ಕೂಡ ಪಾಪ ಯಾವುದೇ ವಿಷಯ ಬಿಟ್ಕೊಡಲ್ಲ. ಹಮ್ಜಾಗೆ ಒಳಗೆ ಕುದಿತಾ ಇದೆ, ಏನು ಮಾಡೋಕ್ಕಾಗಲ್ಲ. ಉಜೇರ್ ಬೇರೆ ಇವನನ್ನೇ ನೋಡ್ತಾ ಇದ್ದಾನೆ. ಅದಕ್ಕೆ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಮುಖದ ಮೇಲೆ ಕಾಣಿಸದೇ ಇರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಹಮ್ಜಾ. ಇಲ್ಲಿಂದ ವಾಪಸ್ ಹೊರಟಾಗ ಡೋಂಗಾ ಉಜೇರ್ ಗೆ ಫೋನ್ ಮಾಡಿ ಅಸ್ಲಾಂ ರೆಹಮಾನ್ ನ ಎತ್ತಾಕೊಂಡು ಹೋದ ವಿಷಯ ಹೇಳ್ದ. ಉಜೇರ್ ಜಮೀಲ್ ಗೆ ಫೋನ್ ಮಾಡಿ ಈ ವಿಷಯ ಹೇಳಿದಾಗ ನಾನ್ ನೋಡ್ಕೊಂತೀನಿ ಬಿಡು ಅಂತ ನಾಟಕ ಆಡ್ತಾ ಇದ್ದಾನೆ. ಮೊದಲು ಹಮ್ಜಾನ ಗಮನ ಹೋಗಿದ್ದು ಮನೆ ಕೆಲಸದವನ ಮೇಲೆ. ರೆಹಮಾನ್ ಮಗನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫೋನ್ ಮಾಡ್ತಿರೋದನ್ನ ನೋಡಿದ್ನಲ್ಲ, ಅದಕ್ಕೆ ಸೀದೆಯವರೆಲ್ಲರೂ ಮನೆಗೆ ಬರ್ತಾರೆ. ಆ ಕೆಲಸದವನ ಹೆಸರು ಅಕ್ಲಾಕ್ ಅಂತ. ಇವನನ್ನ ಹುಡ್ಕೊಂಡ್ ಬಂದು ಹಮ್ಜಾ ರೆಹಮಾನ್ ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಿನಗೆ ಏನೇನ್ ಗೊತ್ತು ಎಲ್ಲ ಹೇಳು ಅಂತ ಹೊಡಿತಾ ಇದ್ದಾನೆ. ಆದ್ರೂ ಬಾಯ್ ಬಿಡಲ್ಲ. ಈಗ ಗ್ಲಾಸ್ ಇಂದ ಇವನ ಕೈ ಬೆರಳನ್ನ ಒಂದೊಂದಾಗಿ ಕಟ್ ಮಾಡೋಕೆ ಶುರು ಮಾಡಿದಾಗ ಕೊನೆಗೂ ಸತ್ಯ ಹೇಳ್ದ. ಅರ್ಷದ್ ಪಪ್ಪು ಒಂದು ಲಿಕ್ವಿಡ್ ನ ಕೊಟ್ಟು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋಕೆ ಹೇಳಿದ್ದ. ಅದನ್ನ ಮಿಕ್ಸ್ ಮಾಡಿ ಫೈಜಲ್ ಗೆ ಕೊಟ್ಟೆ. ಅವನಿಗೆ ಹುಷಾರಿಲ್ದಂಗ್ ಆಯ್ತು. ಅದ್ ಬಿಟ್ರೆ ನನಗೆ ಬೇರೆ ಏನೋ ಗೊತ್ತಿಲ್ಲ ಅಂತಾನೆ. ಕೋಪದಲ್ಲಿ ಉಜೇರ್ ಇವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಹಮ್ಜಾಗೆ ಸರಿಯಾದ ಸಮಯಕ್ಕೆ ಎಲಿನಾ ಕಾಲ್ ಮಾಡಿ ಫೋನ್ ಚೆಕ್ ಮಾಡು, ಒಳ್ಳೆ ವಿಡಿಯೋ ಕಳ್ಸಿದೀನಿ ಅಂತೇಳಿ. ಅಂದ್ರೆ ಆ ವಿಡಿಯೋ ಅಲ್ಲ, ಅರ್ಷದ್ ಪಪ್ಪು ಮತ್ತೆ ಅಸ್ಲಾಂ ಜಮೀಲ್ ನ ಮನೆಗೆ ಹೋಗಿ ಮಾತಾಡ್ತಿರೋ ವಿಡಿಯೋ ಇದು. ಅಂದ್ರೆ ಎಲ್ಲಾ ಪ್ಲಾನ್ ಮಾಡಿ ರೆಹಮಾನ್ ನ ಟ್ರಾಪ್ ಮಾಡಿರೋದು. ಈ ವಿಡಿಯೋನ ನೋಡ್ತಿದ್ದಂಗೆ ಹಮ್ಜಾ ಎಲಿನಾಗೆ ಫೋನ್ ಆಫ್ ಮಾಡ್ಕೊಂಡು ನನ್ ಮನೆಗೆ ಹೋಗು, ನಾನು ಹೇಳೋವರೆಗೂ ಅಲ್ಲೇ ಇರು ಅಂತ ಹೇಳ್ತಾನೆ. ಹಿಂದೆನೆ ಈ ವಿಡಿಯೋ ಜಮೀಲ್ ಗೆ ಕಳಿಸಿ ರೆಹಮಾನ್ ಜೀವಂತವಾಗಿ ನಾವು ಹೇಳಿದ ಜಾಗಕ್ಕೆ ಬರ್ಲಿಲ್ಲ ಅಂದ್ರೆ ಈ ವಿಡಿಯೋ ನ್ಯೂಸ್ ಚಾನೆಲ್ ಗಳಲ್ಲೆಲ್ಲ ಬರುತ್ತೆ, ನಿಮ್ಮ ಮಗಳ ಜೀವ ಕೂಡ ನನ್ ಕೈಯಲ್ಲೇ ಇದೆ ಅಂತ ಫೋನ್ ಮಾಡಿ ಹೇಳಿದಾಗ ಆಗ್ಲೇ ಅಸ್ಲಾಂ ರೆಹಮಾನ್ ನ ಒಂದು ಜಾಗಕ್ಕೆ ಇವನನ್ನ ಸಾಯಿಸೋಕೆ ಕರ್ಕೊಂಡ್ ಬಂದಿದ್ದಾನೆ. ಜಮೀಲ್ ಫೋನ್ ಮಾಡಿ ರೆಹಮಾನ್ ಗೆ ಏನು ಮಾಡ್ಬೇಡ, ವಿಡಿಯೋ ಕಳ್ಸಿದೀನಿ ನೋಡು, ಇದೇನಾದ್ರೂ ಹೊರಗೆ ಬಂದ್ರೆ ನನ್ ಕರಿಯರ್ ಜೊತೆಗೆ ಮಗಳು ಕೂಡ ಹೋಗ್ತಾಳೆ ಅಂದ್ರು. ಅಸ್ಲಾಂ ಕೇಳಲ್ಲ, ನೀವು ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿ ರೆಹಮಾನ್ ನ ಸಾಯಿಸೋಕೆ ಬರ್ತಾರೆ. ಜಮೀಲ್ ವಾಪಸ್ ಹಮ್ಜಾಗೆ ಕಾಲ್ ಮಾಡಿ ಅಸ್ಲಾಂ ನನ್ ಮಾತ್ ಕೇಳಿಸಿ
ಹೇಳ್ತಿಲ್ಲ ಅಂತಾನೆ. ಆಯ್ತು, ಲಿಯಾರಿ ಟಾಸ್ಕ್ ಫೋರ್ಸ್ ನ ಆಫೀಸ್ ಎಲ್ಲಿದೆ ಹೇಳು, ನಾನೇ ಮುಂದಿಂದು ನೋಡ್ಕೊಂತೀನಿ ಅಂತ ಹೇಳಿದಾಗ ಆಫೀಸ್ ಎಲ್ಲಿದೆ ಅಂತ ಜಮೀಲ್ ಹೇಳ್ತಾನೆ. ಮುಚ್ಚೋಗಿರೋ ಒಂದು ಸ್ಕೂಲ್ ಅಲ್ಲಿ ಆಫೀಸ್ ಇದೆ. ಅಲ್ಲಿಗೆ ಹಮ್ಜಾ, ಉಜೇರ್ ಮತ್ತೆ ಇವರ ಕಡೆಯವರೆಲ್ಲ ಬಂದು ಇಲ್ಲಿರೋ ಆಫೀಸರ್ಸ್ ನೆಲ್ಲ ಉಲ್ಟಾ ಫ್ಯಾನ್ ಗೆ ನೇತಾಕಿ ಸೀಮೆಣ್ಣೆ ಹಾಕ್ತಾರೆ. ಬೆಂಕಿ ಹಚ್ಚನೋ ಬೇಡವೋ ಅಂತ ಕೇಳೋಕೆ ವಿಡಿಯೋ ರೆಕಾರ್ಡ್ ಮಾಡಿ ಅಸ್ಲಾಂಗೆ ಕಳಿಸ್ತಾರೆ. ರೆಹಮಾನ್ ಒಬ್ಬನಿಗೋಸ್ಕರ ಈ ಆಫೀಸರ್ಸ್ ನೆಲ್ಲ ಬಲಿ ಕೊಡೋದು ಬೇಡ ಅಂತ ಕೊನೆಗೂ ಅಸ್ಲಾಂ ಇವನನ್ನ ಒಂದು ಬ್ರಿಡ್ಜ್ ಮೇಲೆ ಕರ್ಕೊಂಡ್ ಬಂದು ಬಿಡ್ತಾರೆ. ಮತ್ತೆ ವಿಡಿಯೋ ಅಲ್ಲಿ ಹಮ್ಜಾ ಅಸ್ಲಾಂಗೆ ವಾರ್ನಿಂಗ್ ಕೊಟ್ಟಿದ್ನಲ್ಲ, ಅದಕ್ಕೆ ಹಮ್ಜಾನ ಕರೆದು ಸಣ್ಣ ಕಿಡಿ ಹಚ್ಚಿ ಬೆಂಕಿ ಮೇಲೆ ಜಯ ಸಾಧಿಸ್ಬಿಟ್ಟೆ ಅಂತ ಅನ್ಕೋಬೇಡ, ನಾನು ಇಲ್ಲೇ ಇದ್ದೀನಿ, ನಿಮ್ಮಂತವ್ರನ್ನ ಸುಟ್ಟಾಕೋಕೆ ಅಂತ ಹೇಳಿ ಹೊರಡ್ತಾರೆ. ಮುಂದಿನ ದಿನ ರೆಹಮಾನ್ ವಾಪಸ್ ಬಂದಿರೋದಕ್ಕೆ ಮನೆ ಮುಂದೆ ಎಲ್ಲ ರೆಹಮಾನ್ಗೆ ಸಪೋರ್ಟ್ ಮಾಡೋ ಜನ ಬಂದು ಸೇರಿದ್ದಾರೆ. ಹಮ್ಜಾನೆ ರೆಹಮಾನ್ ನ ಕಾಪಾಡಿರೋದ್ರಿಂದ ರೆಹಮಾನ್ಗೆ ತುಂಬಾನೇ ಖುಷಿ ಆಗಿದೆ. ಲಿಯಾರಿ ಟಾಸ್ಕ್ ಫೋರ್ಸ್ ಅವರ ಆಫೀಸ್ ಅಡ್ರೆಸ್ ಹೇಗ್ ಗೊತ್ತಾಯ್ತು ಅಂತ ರೆಹಮಾನ್ ಕೇಳಿದಾಗ, ಉಜೇರ್ ನಮಗೆ ಗೊತ್ತಿಲ್ದಂಗೆ ಇಷ್ಟು ದಿನ ಹಮ್ಜಾ ಜಮೀಲ್ ನ ಮಗಳ ಜೊತೆ ಸುತ್ತಾಡ್ತಾ ಇದ್ದಾನೆ, ಈಗ ಇವನ ಮನೆಯಲ್ಲಿ ಅವಳು ಇದ್ದಾಳೆ, ಅದಕ್ಕೆ ಜಮೀಲ್ ಬಾಯ್ಬಿಟ್ಟ ಅಂತ ಹೇಳ್ತಾನೆ. ಇದಾದ್ಮೇಲೆ ನವೆಂಬರ್ 26ನೇ ತಾರೀಕು ಬರುತ್ತೆ. ಖನಾನಿ ಬ್ರದರ್ಸ್ ರೆಹಮಾನ್ ನ ಕರ್ಸಿದ್ದಾರೆ. ಯಾಕೆ ಅಂತ ಇವ್ರಿಗೂ ಕೂಡ ಗೊತ್ತಿಲ್ಲ. ಒಳ್ಳೆ ದೃಶ್ಯ ಮಿಸ್ ಮಾಡ್ಕೋಬೇಡಿ, ಬನ್ನಿ ಅಂತ ಜಾವೇದ್ ಖನಾನಿ ಕರ್ಕೊಂಡ್ ಬಂದಾಗ ಮಾನಿಟರ್ ಗಳನ್ನ ನೋಡಿ ಹಮ್ಜಾ ಶಾಕ್ ಆಗೋಗ್ತಾನೆ. ಮುಂಬೈ ಅಟ್ಯಾಕ್ ಶುರು ಆಗಿದೆ. ತಾಜ್ ಹೋಟೆಲ್ ಸೇರಿ ಇನ್ನೂ ಹಲವಾರು ಕಡೆ ಭಯೋತ್ಪಾದಕರು ದಾಳಿ ಮಾಡ್ತಿದ್ದಾರೆ. ಇದನ್ನ ಒಳ್ಳೆ ಕ್ರಿಕೆಟ್ ಮ್ಯಾಚ್ ತರ ಲೈವ್ ಆಗಿ ನೋಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಇವರೆಲ್ಲ. ಇಕ್ಬಾಲ್ ಟಿವಿಯಲ್ಲಿ ನ್ಯೂಸ್ ಚಾನೆಲ್ ಗಳನ್ನ ನೋಡ್ತಾ ಟೆರರಿಸ್ಟ್ ಗಳಿಗೆ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಯಹೂದಿಗಳು, ಫಾರಿನರ್ಸ್, ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಯಾರೇ ಎದುರು ಬಿಡಬೇಡಿ, ಎಲ್ಲರನ್ನ ಸಾಯಿಸಿ ಅಂತಿದ್ದಾನೆ. ಇವರೇ ಆ ಭಯೋತ್ಪಾದಕರ ಹ್ಯಾಂಡ್ಲರ್ಸ್ ಸ್ನೇಹಿತರೆ. ಹ್ಯಾಂಡ್ಲರ್ಸ್ ಯಾರಂದ್ರೆ ಟೆರರಿಸ್ಟ್ ಗಳಿಗೆ ಏನ್ ಮಾಡ್ಬೇಕು ಅಂತ ಕಾಲ್ ಮಾಡಿ ಲೈವ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಅವರು. ಈ ಹ್ಯಾಂಡಲ್ಸ್ ಅಲ್ಲಿ ಒಬ್ಬ ಸಾಜಿದ್ ಮೀರ್ ಕೂಡ ಇದ್ದಾನೆ. ರಿಯಲ್ ಆಗು ಇವನು ಇದ್ದ ಸ್ನೇಹಿತರೆ. ಟಿವಿ ನ್ಯೂಸ್ ಅಲ್ಲಿ ಅಜ್ಮಲ್ ಕಸಬ್, ಇಸ್ಮಾಯಿಲ್ ಎಲ್ಲ ಯಾವ ವೆಪನ್ಸ್ ನ ಬಳಸಿ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸಿದಾಗ ಹಮ್ಜಾ ಇಮ್ಯಾಜಿನೇಷನ್ ಗೆ ಹೋಗ್ತಾನೆ. ಭಾರತದಲ್ಲಿ ನಿಂತಿದ್ದಾನೆ, ಇವನ ಕೈಯೆಲ್ಲ ರಕ್ತ ಆಗಿದೆ. ಯಾಕಂದ್ರೆ ತನ್ನ ಕೈಯಾರೆ ಈ ವೆಪನ್ಸ್ ನ ಭಯೋತ್ಪಾದಕರಿಗೆ ಕೊಟ್ಟಿದ್ದ. ಅಷ್ಟು ಜನರ ಸಾವಿಗೆ ಕಾರಣ ಆಗೋದ್ನ ಅಂತ ಕಣ್ ತುಂಬಿಕೊಂಡಿದ್ರು ಕೂಡ ಕಣ್ಣೀರು ಬರ್ದೇ ಇರೋ ಹಾಗೆ ತಡ್ಕೊಂತಿದ್ದಾನೆ. ಅಷ್ಟೇ ಅಲ್ಲ, ಇವನ ಬ್ಯಾಕ್ ಸ್ಟೋರಿ ಇನ್ನೂ ಗೊತ್ತಾಗಿಲ್ಲ. ಪಂಜಾಬ್ ರೀಜನ್ ಅಲ್ಲಿ ಇವನು ಇದ್ದಿದ್ದು ಅನ್ಸುತ್ತೆ. ಅಲ್ಲಿ ಖಂಡಿತ ಏನೋ ಆಗಿದೆ. ಮೊದ್ಲು ಕೂಡ ಇದೇ ರೀತಿ ಹಳೆದನ್ನೆಲ್ಲ ನೆನ್ಪ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂತಿದ್ದ. ಈಗ್ಲೂ ಅಷ್ಟೇ ಒಬ್ಳು ಮಹಿಳೆ ಅಳ್ತಾ ನಿಂತಿರೋದು, ಒಬ್ಬ ವ್ಯಕ್ತಿಯನ್ನ ನೇಣ್ ಹಾಕಿ ಒಂದು ಗುಂಪಿನವರು ಕೊಲ್ತಾ ಇರೋದನ್ನೆಲ್ಲ ನೆನ್ಪ್ ಮಾಡ್ಕೊಂತಿದ್ದಾನೆ. ಇದೆಲ್ಲ ಏನು, ಯಾಕೆ ತೋರಿಸ್ತಿದ್ದಾರೆ ಅಂತ ಧುರಂಧರ್ ಪಾರ್ಟ್ 2 ನ ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಅಟ್ಯಾಕ್ ಅಲ್ಲಿ ಟೋಟಲ್ 166 ಜನ ಸಾವನ್ನಪ್ತಾರೆ. ಡ್ಯೂಟಿಯಲ್ಲಿ ಇದ್ದ 18 ಜನ ಆಫೀಸರ್ ಸೇರಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್, ಸೀನಿಯರ್ ಮುಂಬೈ ಪೊಲೀಸ್ ಆಫೀಸರ್ಸ್ ಆದ ಹೇಮಂತ್ ಕಾಕ್ರೆ, ವಿಜಯ್ ಸಾಲಸ್ಕರ್ ಮತ್ತೆ ಅಶೋಕ್ ಕಾಮ್ಟೆ ಇವರೆಲ್ಲ ಪ್ರಾಣ ಕಳ್ಕೊಂಡ್ರೆ 300ಕ್ಕೂ ಅಧಿಕ ಜನ ಗಾಯಗೊಂಡಿರುತ್ತಾರೆ. 9 ಜನ ಟೆರರಿಸ್ಟ್ ಗಳನ್ನ ಕೊಲ್ತಾರೆ. ಒಬ್ಬ ಅಜ್ಮಲ್ ಕಸಬ್ ನ ಜೀವಂತವಾಗಿ ಹಿಡಿದು 2012ರಲ್ಲಿ ಗಲ್ಲಿಗೇರಿಸ್ತಾರೆ. ಈಗ ಸ್ನೇಹಿತರೆ, ಇಂಟರ್ನೆಟ್ ಅಲ್ಲಿ ವೈರಲ್ ಆಗಿದ್ದ ಸೀನ್ ಬರುತ್ತೆ. ಅದೇ ಹ್ಯಾಂಡ್ಲರ್ಸ್ ಟೆರರಿಸ್ಟ್ ಗಳ ಜೊತೆ ಮಾತಾಡ್ತಿರೋ ರಿಯಲ್ ರೆಕಾರ್ಡಿಂಗ್ಸ್ ನ ಪ್ಲೇ ಮಾಡ್ತಾರೆ. ಹ್ಯಾಂಡ್ಲರ್ಸ್ ಟೆರರಿಸ್ಟ್ ಗಳಿಗೆ ಕಾಲ್ ಮಾಡಿದಾಗ ಆ ಕಾಲ್ ನ ಇಂಟರ್ಸೆಪ್ಟ್ ಮಾಡಿ ರೆಕಾರ್ಡ್ ಮಾಡಿರೋ ಆಡಿಯೋ ಇದು. ಒಬ್ಬ ಹ್ಯಾಂಡ್ಲರ್ ಟೆರರಿಸ್ಟ್ ಗೆ ಹೆದರುಕೋಬೇಡಿ, ಆರಾಮಾಗಿ ಕೆಲಸ ಮುಗಿಸಿ, ನಿಮಗೆ ಬುಲೆಟ್ ಬಿದ್ರು ಕೂಡ ನೀವು ಗೆದ್ದಂಗೆನೆ, ಸ್ವರ್ಗದಲ್ಲಿ ಅಲ್ಲಾ ಕಾಯ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಟೆರರಿಸ್ಟ್ ಗಳು ಕೂಡ ಆರಾಮಾಗಿ, ಸ್ವಲ್ಪನೂ ವಾಯ್ಸ್ ಅಲ್ಲಿ ಭಯ ಗಾಬರಿ ಏನೂ ಇಲ್ಲ. ಯಾರ್ಯಾರನ್ನ ಸಾಯಿಸ್ತಾರೋ ಅದರ ಅಪ್ಡೇಟ್ ಹ್ಯಾಂಡ್ಲರ್ಸ್ ಗೆ ಕೊಡೋದ್ರ ಜೊತೆಗೆ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲರನ್ನ ಕೂರಿಸ್ಕೊಂಡು ತಲೆ ಹಿಂದೆಯಿಂದ ಶೂಟ್ ಮಾಡಿ ಸಾಯಿಸಿ ಅಂತ ಹ್ಯಾಂಡ್ಲರ್ ಹೇಳ್ತಿರೋದೆಲ್ಲ ಇಲ್ಲಿ ನಾವು ಕೇಳಿಸ್ಕೋಬಹುದು. ಹಮ್ಜಾಗೆ ಇದೆಲ್ಲ ನೋಡಿ ತಲೆ ಕೆಟ್ಟು ಹೋಗಿ ಸೀದಾ ಆಲಾಮ್ ಹತ್ರ ಬಂದು, ನಮ್ ದೇಶದ ಒಳಗೆ ಆರಾಮಾಗಿ ನುಗ್ಗಿ ಇಷ್ಟೆಲ್ಲ ಮಾಡಿದರೆ ಈ ಮೇಜರ್ ಇಕ್ಬಾಲ್, ಖನಾನಿ, ಸಾಜಿದ್ ಮೀರ್ ಯಾರನ್ನು ಕೂಡ ನಾನು ಸುಮ್ನೆ ಬಿಡಲ್ಲ ಅಂದಾಗ ಆಲಂ ಆತರ ಪಟ್ಟು ದುಡುಕಿ ಏನು ಮಾಡಬೇಡ, ನಮ್ಮ ಕೆಲಸದಲ್ಲಿ ತಾಳ್ಮೆ ಇರಬೇಕು. ಈ ಆಟವನ್ನ ನಾವು ಹೇಗ್ಬೇಕೋ ಹಾಗೆ ಸೋಲೋಕಾಗಲ್ಲ. ಇದು ನಾವು ಗೆಲ್ಲೋಕೆ ಆಡ್ತಿರುವಂತ ಆಟ. ನೀನು ಸೇಡ್ ತೀರಿಸ್ಕೊಂತೀಯ ಅಂತ ಗೊತ್ತು, ಆದ್ರೆ ತಲೆ ಉಪಯೋಗಿಸಿ ಯಾವ ರೀತಿ ಈ ಆಟದಲ್ಲಿ ಗೆಲ್ಬೇಕು ಅನ್ನೋದನ್ನ ಯೋಚನೆ ಮಾಡುವಂತ ತಮ್ಮ ಡೈರಿನ ಇವನಿಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಇವರು ಅಕ್ಟೋಬರ್ 3ನೇ ತಾರೀಕು ಅಟ್ಯಾಕ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಆದ್ರೆ ನವೆಂಬರ್ 26ಕ್ಕೆ ಅಟ್ಯಾಕ್ ಆಗುತ್ತೆ. ಬೇರೆ ಬೇರೆ ಮೂಲಗಳಿಂದ 309 ಅಲರ್ಟ್ಸ್ ಬಂದಿತ್ತು. ಅದರಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಸೂಚನೆ ಸಿಕ್ಕಿತ್ತು. ಇದರಲ್ಲಿ ಎಷ್ಟೊಂದು ಫೇಕ್ ಆಗಿತ್ತು, ಹಾಗಾಗಿ ಮೊದಲೇ ಸೆಕ್ಯೂರಿಟಿ ಕೊಡೋಕೆ ಕಷ್ಟ ಆಗಿದೆ ಅಂತಾರೆ ಆಲಂ. ಇದೆಲ್ಲ ಮೂವಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಆದ್ರೆ ರಿಯಲ್ ಆಗಿ ಏನಾಗಿತ್ತು ಅಂದ್ರೆ, ಪಾಕಿಸ್ತಾನಲ್ಲಿ ಇದ್ದ ಅಂಡರ್ ಕವರ್ ಏಜೆಂಟ್ ಯಾರು ಅಟ್ಯಾಕ್ ಆಗುತ್ತೆ ಅಂತ ಸೂಚನೆ ಕೊಟ್ಟಿರಲಿಲ್ಲ. ಮೊದಲು US ಇಂಟೆಲಿಜೆನ್ಸ್ ಅವರು 26 ಬೇರೆ ಬೇರೆ ವಾರ್ನಿಂಗ್ಸ್ ಕೊಡ್ತಾರೆ, ಸಮುದ್ರ ಮಾರ್ಗವಾಗಿ ಬಂದು ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ ಅಂತ. ಅಷ್ಟೇ ಅಲ್ಲ, ಇಂಡಿಯನ್ ಇಂಟೆಲಿಜೆನ್ಸ್ ಅವರು ಭಯೋತ್ಪಾದಕರ ಸ್ಯಾಟಲೈಟ್ ಫೋನ್ ಕಾಲ್ ನ ಇಂಟರ್ಸೆಪ್ಟ್ ಮಾಡಿದಾಗ ಸಮುದ್ರದಲ್ಲಿ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಕೋಸ್ಟ್ ಗಾರ್ಡ್ ಮತ್ತೆ ನೇವಿ ಅವರಿಗೆ ಯಾವ ಬೋಟ್ ಅಲ್ಲಿ ಅವರು ಬರ್ತಿದ್ದಾರೆ ಅಂತ ಲೊಕೇಟ್ ಮಾಡೋಕೆ ಆಗ್ಲಿಲ್ಲ. ಇದಷ್ಟೇ ಅಲ್ಲ, ಪಾಕಿಸ್ತಾನಿ ಅಮೆರಿಕನ್ ಟೆರರಿಸ್ಟ್ ಡೇವಿಡ್ ಹೆಡ್ಲಿ ಇದ್ದಾನಲ್ಲ, ಅವನಿಗಿರೋದು 2 ಹೆಂಡತಿಯರು. ಇಬ್ರು ಕೂಡ ಅಟ್ಯಾಕ್ ಬಗ್ಗೆ ಮೊದಲೇ ಅಲರ್ಟ್ ಮಾಡಿರ್ತಾರೆ. ಅಮೆರಿಕ ಅಲ್ಲಿ ಇರೋ ಹೆಂಡತಿ 2005ರಲ್ಲಿ FBI ಅವರಿಗೆ ನನ್ ಗಂಡ ಟೆರರಿಸ್ಟ್ ಅಂತ ಹೇಳಿರ್ತಾರೆ. 2008ರಲ್ಲಿ ಮೊರೊಕ್ಕೊ ಅಲ್ಲಿ ಇದ್ದ 2ನೇ ಹೆಂಡತಿ ಇಸ್ಲಾಮಾಬಾದ್ ಅಲ್ಲಿ
ಇರೋ US ಎಂಬಸಿಗೆ ಹೋಗಿ ನನ್ ಗಂಡ ಟೆರರಿಸ್ಟ್ ಆಗಿದ್ದಾನೆ, ಯಾಕೋ ಪದೇ ಪದೇ ತಾಜ್ ಹೋಟೆಲ್ ಅಲ್ಲಿ ನಾವಿದ್ದ ಫೋಟೋಸ್ ತೋರಿಸ್ತಾವನೆ ಅಂತ ಹೇಳಿರ್ತಾರೆ. ಇಷ್ಟೆಲ್ಲ ವಾರ್ನಿಂಗ್ ಸಿಕ್ಕಿತ್ತು ಅಟ್ಯಾಕ್ ಮುಂಚೆ, ಆದ್ರೂ ಕೂಡ ಅಟ್ಯಾಕ್ ಆಗೋದಾಯ್ತು. ತುಂಬಾನೇ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಹಂಸಾ ತನ್ನ ಮನೆಗೆ ಬಂದಾಗ ಇವನಿಗೋಸ್ಕರ ತನ್ನ ಮನೆ ಬಿಟ್ಟು ಬಂದು ರಾತ್ರಿ ಎಲ್ಲ ಕಾಯ್ಕೊಂಡ್ ಕೂತಿದ್ದ ಎಲಿನಾಗೆ ಇವನ್ ಕುಡ್ಕೊಂಡ್ ಬಂದಿರೋದು ನೋಡಿ ಎಲ್ಲಿ ರಾತ್ರಿ ಎಲ್ಲ ಬೇರೆ ಹುಡುಗಿ ಜೊತೆ ಇದ್ನು ಅಂತ ಡೌಟ್ ಬಂದಿದೆ. ಅದಕ್ಕೆ ಕೆನ್ನೆಗೆ ಹೊಡೆದಾಗ ಹಂಸಾ, ನಾನು ಕರಾಚಿಯ ರಾಜ ಹಾಗೆ ಆಗ್ತೀನಿ, ನೀನು ನನ್ ಜೊತೆ ಇದ್ದು ಸಪೋರ್ಟ್ ಮಾಡೋದಾದ್ರೆ ಮಾಡು, ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ಬೇಡ, ಆಗಲ್ಲ ಅಂದ್ರೆ ಡೋರ್ ತೆಗ್ದಿದೆ ಹೋಗ್ಬೋದು ಅಂದಾಗ ಹೋಗಿ ಡೋರ್ ಕ್ಲೋಸ್ ಮಾಡಿ ವಾಪಸ್ ಬರ್ತಾಳೆ. ಹೀಗೆ ನಡೀತಾ 2008 ಬರುತ್ತೆ. ರೆಹಮಾನ್ ತನ್ನ ಹೊಸ ಪಕ್ಷ ಶುರು ಮಾಡಿದ್ದಾನೆ, ಪೀಪಲ್ಸ್ ಅಮನ್ ಕಮಿಟಿ ಅಂತ. ಪಾಕಿಸ್ತಾನ್ ಅವಾಮಿ ಪಾರ್ಟಿಯ ಲೀಡರ್ ಜರ್ವಾರಿ ರೆಹಮಾನ್ ನನ್ನ ಸ್ವಂತ ತಮ್ಮ ಇದ್ದಂಗೆ ಅಂತ ಸ್ಟೇಜ್ ಮೇಲೆ ಕರೆದು ಮುಂದಿನ ಎಲೆಕ್ಷನ್ಸ್ ಅಲ್ಲಿ ನಾವು ರೆಹಮಾನ್ ಜೊತೆ ಕೈ ಜೋಡಿಸ್ತೀವಿ ಅಂತಿದ್ದಂಗೆ ಇಲ್ಲೇ ಇದ್ದ ಜಮೀಲ್ಗೆ ಉರಿ ತಡ್ಕೊಳಕ್ ಆಗ್ತಿಲ್ಲ. ರೆಹಮಾನ್ ಕೂಡ ಕೊನೆವರೆಗೂ ನಾವು ಪಾಕಿಸ್ತಾನ್ ಅವಾಮಿ ಪಾರ್ಟಿಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತಿದ್ದಾನೆ. ಜನ ಅಂತೂ ಪಟಾಕಿ ಎಲ್ಲ ಸಿಡಿಸಿ ದೊಡ್ಡ ಸಂಭ್ರಮನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮುಖ ಊದಿಸ್ಕೊಂಡು ನಿಂತಿರೋ ಜಮೀಲ್ ನ ಹಂಸಾ ನೋಡಿದಾಗ ಇವನ ತಲೆಯಲ್ಲಿ ಹೊಸ ಪ್ಲಾನ್ ಬರುತ್ತೆ. ಏನು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲಿ ನೋಡೋಣ. ಮೊದಲು ಮನೆಗೆ ಬಂದು ಎಲಿನಾಗೆ ನಿಮ್ಮ ಅಪ್ಪನ ನಾಳೆ ನಮ್ಮ ಮನೆಗೆ ಕರಿ ಅಂತ ಹೇಳ್ತಾನೆ. ಮುಂದಿನ ದಿನ ಜಮೀಲ್ ಬಂದಾಗ ಹಂಸಾ ಹೇಳ್ತಾನೆ, ನೀವು ಬರೀ ರೆಹಮಾನ್, ಅಸ್ಲಾಂ ಮತ್ತೆ ಅರ್ಷದ್ ಪಪ್ಪು ಅಂತವರ ಸಪೋರ್ಟ್ ತಗೊಂತೀರಾ. ನಿಮ್ಗೂ ಗೊತ್ತು ಅವರು ಮುಂದೆ ನಿಮ್ಗಿಂತ ಬೆಳೆದು ನಿಮ್ಮ ಸ್ಥಾನವನ್ನೇ ಕಿತ್ಕೊಳ್ಳೋ ಅಷ್ಟು ತಾಕತ್ತಿರೋರು, ನಂಬಿಕೆಗೆ ಅರ್ಹರಲ್ಲ. ಆದ್ರೂ ಕೂಡ ಸುಮ್ನೆ ಯಾಕೆ ರಿಸ್ಕ್ ತಗೊಂತಾ ಇದ್ದೀರಾ? ನೀವು ನಿಮ್ಮ ಸ್ಥಾನವನ್ನ ಕಳ್ಕೋಬಾರದು ಅಂದ್ರೆ ಯಾರಾದ್ರೂ ನಿಮ್ಮ ನಂಬಿಕೆಗೆ ಅರ್ಹರಾಗಿರುವಂತವರ ಜೊತೆ ಕೈ ಜೋಡಿಸ್ಬೇಕು, ನಿಮ್ಮ ಫ್ಯಾಮಿಲಿಯವರಾಗಿರ್ಬೇಕು ಅಂದಾಗ ಜಮೀಲ್ಗೆ ಅರ್ಥ ಆಯ್ತು. ಎಲಿನಾನ ಹಂಸಾ ಮದುವೆ ಮಾಡ್ಕೊಂಡ್ರೆ ಜಮೀಲ್ ನ ಫ್ಯಾಮಿಲಿಗೆ ಇವನು ಕೂಡ ಸೇರ್ಕೊಂತಾನೆ, ಜಮೀಲ್ಗೂ ಕೂಡ ಸಹಾಯ ಮಾಡ್ತಾನೆ ಅಂತ. ಅಂದ್ರೆ ಆದಷ್ಟು ಬೇಗ ಇಡೀ ಲ್ಯಾರಿನ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ನಿರ್ಧಾರ ಮಾಡಿದ್ದಾನೆ ಹಂಸಾ. ಹಂಸಾನ ಸಪೋರ್ಟ್ ಇದ್ರೆ ರೆಹಮಾನ್ ನನ್ನ ಬುಡಕ್ಕೆ ಬರಲ್ಲ ಅಂತ ಜಮೀಲ್ ಕೂಡ ಹಂಸಾ ಮತ್ತೆ ಎಲಿನಾಳ ಮದುವೆಗೆ ಒಪ್ಕೊಂತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಇವರ ಮದುವೆ ಕೂಡ ಆಗುತ್ತೆ. ಮದುವೆಗೆ ಇವನು ಯಾರ್ಯಾರ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದಾನೋ ಅವರೆಲ್ಲರೂ ಬಂದಿದ್ದಾರೆ. ರೆಹಮಾನ್, ಇಕ್ಬಾಲ್, ಜಾವೇದ್ ಖನಾನಿ, ಸಾಜಿದ್ ಮೀರ್ ಎಲ್ಲರೂ ಹಂಸಾಗೆ ಕಂಗ್ರಾಚುಲೇಷನ್ಸ್ ಹೇಳಿ ಸೈಡ್ ಗೆ ಹೋಗಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ಈ ನನ್ ಮಕ್ಕಳು ಗ್ಯಾಪ್ ಅಲ್ಲಿ ಇನ್ನೊಂದು ಅಟ್ಯಾಕ್ ಪ್ಲಾನ್ ಮಾಡ್ಬಿಟ್ರೆ ಕಷ್ಟ ಅಂತ ಎಲಿನಾನು ಬಿಟ್ಟು ಇವರ ಹತ್ರ ಬರ್ತಾನೆ ಹಂಸಾ. ಮುಂಬೈ ಅಟ್ಯಾಕ್ ಆದ್ರೂ ಕೂಡ ಇಂಡಿಯಾದವರು ನಮ್ಮ ಮೇಲೆ ದಾಳಿ ಮಾಡಿಲ್ಲ, ಹೆದರುಕೊಂಡು ಕೂತಿದ್ದಾರೆ ಅಂತ ಇವರೆಲ್ಲರೂ ನಗಾಡ್ತಾ ಇದ್ದಾರೆ. ಇಂಡಿಯಾದವರು ಏನು ಮಾಡಲ್ಲ ಅಂತಾನೆ ಅಮೃತ್ಸರ್ ಅಲ್ಲಿ ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನ ಮತ್ತೆ ಅಟ್ಯಾಕ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ವೆಪನ್ಸ್ ನ ಸಪ್ಲೈ ಮಾಡೋಕೆ ರೆಹಮಾನ್ ಕೂಡ ಒಪ್ಕೊಂತಾನೆ. ವೆಪನ್ ತಂದು ಕೊಡೋಕೆ ರೆಹಮಾನ್ ಯಾವತ್ತು ಫ್ರೀ ಇದ್ದಾನೆ ಅಂತ ಡೈರಿ ತೆಗೆದು ಶೆಡ್ಯೂಲ್ ಚೆಕ್ ಮಾಡೋಕೆ ಹೋಗಿ ಡೈರಿ ಕೆಳಗೆ ಬೀಳಿಸ್ತಾನೆ ಉಜೇರ್. ನಾನೇ ನೋಡ್ತೀನಿ ಬಿಡುವಂತ ಹಂಸಾ ಡೈರಿಯಲ್ಲಿ 9ನೇ ತಾರೀಕು ವಾಟರ್ ಪೈಪ್ಲೈನ್ ಇನಾಗ್ರೇಷನ್ ಗೆ ರೆಹಮಾನ್ ಹೋಗ್ಬೇಕು ಅಂತ ಇದೆ. ಆದ್ರೆ ಹಂಸಾ ಆಗಸ್ಟ್ 9ನೇ ತಾರೀಕು ಫ್ರೀ ಇದ್ದೀರಾ, ಅವತ್ತು ವೆಪನ್ ಡೆಲಿವರಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಇವರೆಲ್ಲರೂ ಕುಡಿದು ಟೈಟ್ ಆಗಿರೋದ್ರಿಂದ ಸುಳ್ಳು ಹೇಳಿದ್ರು ಗೊತ್ತಾಗಲ್ಲ ಅಂತ. ಇವತ್ ರಾತ್ರಿ ಹಂಸಾ ಮನೆಗೆ ಬಂದ್ಮೇಲೆ ಆಲಂ ಕೊಟ್ಟಿರೋ ಡೈರಿಯಲ್ಲಿ ಡೆತ್ ನೋಟ್ ಸ್ಟೈಲ್ ಅಲ್ಲಿ ರೆಹಮಾನ್ ಡಕೈತ್ನ ಹೆಸರು ಬರೀತಾನೆ, ಇವನನ್ನ ನೆಕ್ಸ್ಟ್ ಕೊಲ್ಬೇಕು ಅಂತ ಹೇಳಿ. ನೆಕ್ಸ್ಟಿನಲ್ಲಿ ಹಂಸಾ ಒಬ್ನೇ ಇಕ್ಬಾಲ್ಗೆ ಬೇಕಾಗಿರೋ ಗನ್ಗಳ ಆರ್ಡರ್ ಕೊಡೋಕೆ ಬಲೂಚ್ ಯುನೈಟೆಡ್ ಫೋರ್ಸ್ ಕ್ಯಾಂಪ್ ಗೆ ಬಂದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ISI ಅವರು ಬಲೂಚ್ ಮಕ್ಕಳ ಸ್ಕೂಲ್ ನೀರಲ್ಲಿ ವಿಷ ಬೆರೆಸಿರೋದ್ರಿಂದ 63 ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಹಂಸಾಗೆ ರೆಹಮಾನ್ ಮೇಲೆ ಕೋಪ ಬರ್ತಿದೆ, ಇದೇ ISI ನ ಇಕ್ಬಾಲ್ಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲ ಅಂತ. ಆದ್ರೆ ಇನ್ನೇನು ಅವನ್ನೇ ಮುಗಿಸೋ ಪ್ಲಾನ್ ರೆಡಿ ಆಗಿದೆ, ಅದಕ್ಕೆ ಸುಮ್ನಾಗ್ತಾನೆ. ಏನು ಆ ಪ್ಲಾನ್ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಆಗಸ್ಟ್ 9ನೇ ತಾರೀಕು ಬರುತ್ತೆ. ಡೈರಿಯಲ್ಲಿ ಶೆಡ್ಯೂಲ್ ಇದ್ದ ಹಾಗೆ ರೆಹಮಾನ್ ವಾಟರ್ ಪೈಪ್ಲೈನ್ ಇನಾಗ್ರೇಷನ್ ಗೆ ಬಂದಿದ್ದಾನೆ. ಇನಾಗ್ರೇಷನ್ ಎಲ್ಲ ಆದ್ಮೇಲೆ ಶಿರಾನಿ ಅವರು ಹಂಸಾಗೆ ಫೋನ್ ಮಾಡ್ತಾ ಇದ್ದಾರೆ, ಅದೇ ವೆಪನ್ಸ್ ರೆಡಿ ಆಗಿದೆ ತಗೊಂಡ್ ಹೋಗಿ ಬನ್ನಿ ಅಂತ ಹೇಳೋಕೆ. ಆದ್ರೆ ಹಂಸಾ ಬೇಕು ಅಂತಾನೆ ರಿಸೀವ್ ಮಾಡಲ್ಲ. ಹಾಗಾಗಿ ಶಿರಾನಿ ಉಜೇರ್ಗೆ ಫೋನ್ ಮಾಡಿ ಬರೋಕ್ ಹೇಳ್ತಾರೆ. ಉಜೇರ್ಗೆ ಇದೇನ್ ಇವತ್ತು ವೆಪನ್ಸ್ ತಗೊಳಕ್ಕೆ ಹೋಗ್ಬೇಕಾ, ನನಗೆ ಈ ವಿಷಯ ಗೊತ್ತಿರ್ಲಿಲ್ವಲ್ಲ ಅಂದಾಗ, ಇಲ್ಲ ನನ್ ಮದುವೆ ದಿನ 9ನೇ ತಾರೀಕು ಡೆಲಿವರಿ ಕೊಡ್ಬೇಕು ಅಂತ ರೆಹಮಾನ್ ಹೇಳಿದ್ರಲ್ಲ ಅಂತಾನೆ ಹಂಸಾ. ಹೌದಾ, ಇರ್ಲಿ ಬಿಡು, ನಾನೇ ವೆಪನ್ಸ್ ನ ತಗೊಂಡ್ ಬರೋಕೆ ಹೋಗ್ತೀನಿ, ನೀನು ರೆಹಮಾನ್ ಜೊತೆ ಇರು ಅಂತ ಹೇಳಿ ಉಜೇರ್ ಇಲ್ಲಿಂದ ಹೊರಡ್ತಾನೆ. ಹಂಸಾ ರೆಹಮಾನ್ ನ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಸುಸ್ತಾಗಿ ಕಾರಲ್ಲಿ ಮಲಗಿದ್ದಾರೆ. ಕಾರ್ ಮುಂದೆನೆ ಸಿಯಾಹಿ ಬೈಕ್ ಅಲ್ಲಿ ಹೋಗ್ತಾ ಇದ್ದಾನೆ. ಒಂದು ಸಿಗ್ನಲ್ ಅಲ್ಲಿ ಹಂಸಾ ಕಾರ್ನ ಹೈವೇ ಇಂದ ಕಾಡಿನ ಒಳಗೆ ಹೋಗೋ ದಾರಿಗೆ ತಗೊಂತಾನೆ. ಎಲ್ಲರೂ ಮಲಗಿರೋದ್ರಿಂದ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಸಿಗ್ನಲ್ ಬಿಡ್ತಿದ್ದಂಗೆ ಸಿಯಾಹಿ ಮುಂದೆ ಬಂದ್ಬಿಟ್ಟಿದ್ದಾನೆ. ಹಾಗಾಗಿ ಮುಂದೆ ಯೂ ಟರ್ನ್ ತಗೊಂಡು ಹಂಸಾ ಹೋಗಿದ್ ರೋಡ್ ಗೆ ಬರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗುತ್ತೆ. ಈಗ ನಮಗೆ ಹಂಸಾನ ಪ್ಲಾನ್ ಏನು ಅಂತ ಗೊತ್ತಾಯ್ತು ಸ್ನೇಹಿತರೆ. ಹಂಸಾ, ಜಮೀಲ್ ಮತ್ತೆ ಅಸ್ಲಾಂ 3 ಜನ ಸೇರಿ ರೆಹಮಾನ್ ನ ಈ ಕಾಡಿನ ದಾರಿಯಲ್ಲೇ ಮುಗಿಸೋ ಪ್ಲಾನ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರೆಹಮಾನ್ಗೆ ಎಚ್ಚರಿಕೆ ಆಯ್ತು. ಯಾಕೆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ಕೇಳ್ತಾನೆ. ಹೈವೇ ಅಲ್ಲಿ ಬ್ರಿಡ್ಜ್ ಕಟ್ಟೋಕೆ ರೋಡ್ ಬ್ಲಾಕ್ ಮಾಡಿದ್ರು, ಟ್ರಾಫಿಕ್ ಜಾಸ್ತಿ ಇತ್ತು ಅದಕ್ಕೆ ಅಂತಾನೆ. ಹಿಂದೆ ಮುಂದೆ ಬರ್ತಿದ್ದವರೆಲ್ಲ ಎಲ್ಲಿ ಅಂತ ರೆಹಮಾನ್ ಕೇಳಿದಾಗ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದಾರೆ ಅಂತಾನೆ ಹಂಸಾ. ಆಯ್ತು ಅವರೆಲ್ಲ ಸರಿ, ಉಜೇರ್ ಎಲ್ಲಿ ಅಂತ ಕೇಳ್ತಾನೆ. ವೆಪನ್ಸ್ ತಗೊಂಡ್ ಬರೋಕೆ ಹೋಗಿದ್ದಾನೆ, ಯಾಕೆ ಮರ್ತೋದ್ರ, ನೀವೇ ಮದುವೆಯಲ್ಲಿ ಇವತ್ತಿನ ಡೇಟ್ ಫಿಕ್ಸ್ ಮಾಡಿದ್ರಲ್ಲ ಅಂತ ಹಂಸಾ ಏನೋ ಹೇಳ್ತಾನೆ. ರೆಹಮಾನ್ ಕುಡ್ದಿದ್ನೆಲ್ಲ ನೆನ್ಪಿರಲ್ಲ ಅಂತ. ಆದ್ರೆ ರೆಹಮಾನ್ ಕುಡ್ದಿದ್ರು ಕೂಡ ತಲೆ ಎಲ್ಲಿರ್ಬೇಕೋ ಅಲ್ಲೇ ಇತ್ತು. ಹಾಗಾಗಿ ಹಂಸಾನೇ ಇವತ್ತಿನ ಡೇಟ್ ಫಿಕ್ಸ್ ಮಾಡಿದ್ದು ಅಂತ ರೆಹಮಾನ್ಗೆ ಅರಿವಾಯ್ತು. ಗಾಡಿ ಸ್ವಲ್ಪ ಸೈಡ್ ಗೆ ಹಾಕು, ಅರ್ಜೆಂಟ್ ಆಗ್ತಾ ಇದೆ
ಅಂತ ಇವನು ಹೇಳ್ತಿದ್ದಾನೆ. ಆದ್ರೆ ಇಲ್ಲಿ ಸೇಫ್ ಅಲ್ಲ, ಸ್ವಲ್ಪ ತಡ್ಕೊಂಡ್ ಕುತ್ಕೊಳ್ಳಿ ಅಂತ ಹಮ್ಜಾ ಹೇಳ್ತಿದ್ದಾನೆ. ರೆಹಮಾನ್ಗೆ ಟೆನ್ಷನ್ ಜಾಸ್ತಿ ಆಗಿ ಶೇವಿಂಗ್ ಬ್ಲೇಡ್ ತೆಗೆದು ಇವನನ್ನ ಕೊಲ್ಲೋಕೆ ನೋಡ್ತಾನೆ. ಕಾರ್ ಕಂಟ್ರೋಲ್ ತಪ್ಪಿ ಹೇಗ್ ಬೇಕೋ ಹಾಗೆ ಹೋಗ್ತಿರೋದ್ರಿಂದ ಮಲಗಿದ್ದ ಡೋಂಗಾ ಮತ್ತೆ ಹಮ್ಜಾನ ಪಕ್ಕದಲ್ಲಿ ಇರೋ ಇನ್ನೊಬ್ಬ ಗ್ಯಾಂಗ್ ಮೆಂಬರ್ ಗೆ ಎಚ್ಚರಿಕೆ ಆಯ್ತು. ಈಗ 3 ಜನ ಒಂದೇ ಸಮಯವನ ಮೇಲೆ ದಾಳಿ ಮಾಡಿದಾಗ ಕಾರ್ ಓಡಿಸೋದ್ರ ಜೊತೆಗೆ ಕೈಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ತಗೊಂಡು ಹೊಡಿತಾ ಇದ್ದಾನೆ. ಎಷ್ಟೊತ್ತು ಅಂತ ಇದನ್ನೇ ಮಾಡ್ತಾನೆ. ಅದಕ್ಕೆ ಅವನಿಗೆ ಕಾಣಿಸಿದ್ದು ರೋಡ್ ಸೈಡ್ ಅಲ್ಲಿ ಇದ್ದ ಫೈರ್ ಹೈಡ್ರಾಂಟ್. ಇವ್ರಿಗೆ ಹೊಡೆಯೋದ್ ಬಿಟ್ಟು ಸೀಟ್ ಬೆಲ್ಟ್ ಹಾಕೊಂಡ್ ಬಂದು ಈ ಫೈರ್ ಹೈಡ್ರಾಂಟ್ ಗೆ ಗುದ್ದುತ್ತಿದ್ದಂಗೆ ಹಮ್ಜಾನ ಪಕ್ಕದಲ್ಲಿ ಇದ್ದವನು ವಿಂಡ್ಶೀಲ್ಡ್ ನ ಹೊಡ್ಕೊಂಡು ಹಾರೋಗಿ ಮುಂದೆನೆ ಇದ್ದ ಸೈನ್ ಬೋರ್ಡ್ ಗೆ ಅವನ ತಲೆ ಹೊಡೆದಿದ್ರಿಂದ ತಲೆ ಅಪ್ಪಚ್ಚಿ ಆಗೋಗುತ್ತೆ. ಅಸ್ಲಾಂ ತಮ್ಮ ಟೀಮ್ ಜೊತೆ ಇಲ್ಲಿಗೆನೆ ಬರ್ತಿರೋದ್ರಿಂದ ಹಮ್ಜಾ ಕಾಡಿನ ಒಳಗೆ ಓಡ್ ಹೋಗ್ತಾನೆ. ಇದೇ ಸಮಯಕ್ಕೆ ಸಿಹಾಯಿ ಬಂದಾಗ ಹಮ್ಜಾ ಕಾಡಿನ ಒಳಗೆ ಓಡ್ ಹೋದ. ಮೊದ್ಲು ಅವನ ಕತೆ ಮುಗಿಸೋಗು ಅಂತ ಕಳಿಸ್ತಾನೆ ರೆಹಮಾನ್ ಮತ್ತೆ ಡೋಂಗಾ ಹತ್ರ ಅಸ್ಲಾಂ ಕಡೆಯವರು ಬಂದು ಫೈರ್ ಮಾಡ್ತಿದ್ದಾರೆ. ಆದ್ರೆ ರೆಹಮಾನ್ ಮತ್ತೆ ಡೋಂಗಾ ಕೂಡ ಕಾರಲ್ಲೇ ಇದ್ದ ಗನ್ ಗಳನ್ನ ಎತ್ಕೊಂಡು ಶೂಟ್ ಮಾಡ್ತಿದ್ದಾರೆ. ಈ ಸೀನ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎರಡೂ ಕಡೆಯವ್ರಿಗೂ ಕೂಡ ಸರಿಯಾಗಿ ಶೂಟ್ ಮಾಡೋಕೆ ಬರಲ್ಲ. ಅದ್ ಯಾರು ಟ್ರೈನಿಂಗ್ ಕೊಟ್ಟಿದ್ದಾರೋ ಏನೋ, ಒಂದು ಬುಲೆಟ್ ಕೂಡ ರೆಹಮಾನ್ ಮತ್ತೆ ಡೋಂಗಾಗೆ ಬೀಳಲ್ಲ. ರೆಹಮಾನ್ ಡೋಂಗಾಗೆ ನೀನು ಇವರನ್ನ ನೋಡ್ಕೊ ಅಂತ ಹೇಳಿ ಕಾಡಿಗೆ ಓಡ್ ಹೋಗ್ತಾನೆ. ಇದನ್ನ ನೋಡಿದ ಅಸ್ಲಾಂ ಕೂಡ ಇವನ ಹಿಂದೆನೆ ಹೋಗ್ತಿದ್ದಾರೆ. ಡೋಂಗಾ ಕಾರಲ್ಲಿ ಸೀಟ್ ಕೆಳಗಿರೋ ಗನ್ ತೆಕ್ಕೊಂಡು ಗ್ರೆನೇಡ್ ಗಳನ್ನ ದೇಹಕ್ಕೆ ನೇತ್ ಹಾಕೊಂಡು ಡೈರೆಕ್ಟ್ ಆಗಿ ಅಸ್ಲಾಂ ಕಡೆಯವರ ಮೇಲೆ ದಾಳಿ ಮಾಡೋಕೆ ಹೋದಾಗ ಇವನಿಗೆ ತುಂಬಾನೇ ಬುಲೆಟ್ಸ್ ಬೀಳುತ್ತೆ. ಆದ್ರೂ ಇವನು ಸಾಯೋ ಅಷ್ಟ್ರಲ್ಲಿ ಎಷ್ಟು ಜನರನ್ನ ಸಾಯಿಸೋಕೆ ಆಗುತ್ತೋ ಅಷ್ಟು ಜನರನ್ನ ಎತ್ತೋಣ ಅಂತ ಹೇಳಿ ಒಂದೇ ಸಮ ಶೂಟ್ ಮಾಡ್ತಾ ಇದ್ದಾಗ ಒಂದು ಬುಲೆಟ್ ಇವನ ಹತ್ರ ಇದ್ದ ಗ್ರೆನೇಡ್ ಗೆ ಬಿತ್ತು. ಇದರಿಂದ ಗ್ರೆನೇಡ್ ಜೊತೆಗೆ ಡೋಂಗಾ ಕೂಡ ಬ್ಲಾಸ್ಟ್ ಆಗೋಗ್ತಾನೆ. ಕಾಡಿನಲ್ಲಿ ಹಮ್ಜಾ ಮತ್ತೆ ಸಿಯಾಯಿ ತುಂಬಾನೇ ಹೊತ್ತು ಹೊಡೆದಾಡಿ ಆದ್ಮೇಲೆ ಹಮ್ಜಾ ಮರದ ಮೇಲೆ ಹಬ್ಕೊಂಡಿರೋ ಬಳ್ಳಿಯನ್ನ ನೋಡಿ ಇದನ್ನ ಇವನ ಕತ್ತಿಗೆ ಸುತ್ತಿ ಮೇಲೆಳೆದು ಸಾಯಿಸ್ಬಿಡ್ತಾನೆ. ಇಲ್ಲೇ ಹತ್ರದಲ್ಲಿ ರೆಹಮಾನ್ ಮತ್ತೆ ಅಸ್ಲಾಂ ಕೂಡ ಹೊಡೆದಾಡ್ತಿದ್ದಾರೆ. ಅಸ್ಲಾಂಗೆ ಕೆಳಗೆ ಬಿದ್ದಿರೋ ಗನ್ ಕೂಡ ಎತ್ಕೊಳ್ಳೋಕೆ ಬಿಡ್ದಂಗೆ ರೆಹಮಾನ್ ಹೊಡಿತಾ ಇದ್ದಾನೆ. ಇನ್ನೇನು ಅಸ್ಲಾಂನ ಕತ್ತಿಸ್ಕಿ ಸಾಯಿಸೇ ಬಿಟ್ಟ ಅನ್ನೋಷ್ಟ್ರಲ್ಲಿ ಹಮ್ಜಾ ಬರ್ತಾನೆ ಹೊಡ್ಸ್ಕೊಳೋಕೆ. ಆದ್ರೆ ಮುಂಬೈ ಅಟ್ಯಾಕ್ ನೆನಪಾಗಿ ಕೋಪ ನೆತ್ತಿಗೇರಿ ರೆಹಮಾನ್ ನ ಕೆಳಗಾಕೊಂಡು ಮುಖ ಹೊಡೆದಾಕ್ತಾನೆ ಹಮ್ಜಾ. ಹಿಂದೆನೆ ಅಸ್ಲಾಂ ಗನ್ ಎತ್ಕೊಂಡ್ ಬಂದು ಇವನ ಕತ್ತಿಗೆ ಶೂಟ್ ಮಾಡಿದ್ರು. ಆದ್ರೆ ಈಗ ನಮ್ಗೆ ಗೊತ್ತಾಗುತ್ತೆ ಇವರು ಪ್ಲಾನ್ ಮಾಡಿದ್ದು ರೆಹಮಾನ್ ನ ಇಲ್ಲಿ ಸಾಯಿಸೋಕೆ ಅಲ್ಲ, ಲಿಯಾರಿಗೆ ಕರ್ಕೊಂಡು ಹೋಗೋವರೆಗೂ ಇವನು ಜೀವಂತವಾಗಿ ಇರಬೇಕು ಅಂತ. ಹಮ್ಜಾ ರೆಹಮಾನ್ ನ ಕಾಪಾಡೋಕೆ ಎಷ್ಟು ಪ್ರಯತ್ನ ಪಟ್ಟ ಅಂತ ಎಲ್ಲರಿಗೂ ಗೊತ್ತಾಗೋದು ಬೇಡವಾ? ಅದಕ್ಕೆ ಅಸ್ಲಾಂ ರೆಹಮಾನ್ಗೆ ನಿನ್ ಗಾಯದೊಳಗೆ ಬೆರಳು ತೂರಿಸ್ಕೊಂಡು ಇಡ್ಕೋ, ಇಲ್ಲ ಬೇಗ ಸತ್ತೋಗ್ತೀಯ ಅಂತ ಹೇಳಿ ಹೋಗ್ತಾರೆ. ಹಮ್ಜಾ ರೆಹಮಾನ್ ನ ಹೊತ್ಕೊಂಡು ರೋಡ್ಗೆ ಬರ್ತಾನೆ. ಮತ್ತೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಶುರು ಮಾಡ್ತಾನೆ. ಯಾರಾದ್ರೂ ಗಾಡಿ ನಿಲ್ಲಿಸ್ರೋ ರೆಹಮಾನ್ ಬಾಯ್ ಇನ್ನೇನ್ ಹೋಗ್ಬಿಡ್ತಾರ ಆಮೇಲೆ ಅಂತ ಕಿರ್ಚಾಡ್ಬೇಕಾದ್ರೆ ಒಬ್ಬ ಆಟೋ ಡ್ರೈವರ್ ರೆಹಮಾನ್ ನ ನೋಡಿ ಸಹಾಯಕ್ಕೆ ಬರ್ತಾನೆ. ಆಟೋ ಅಲ್ಲಿ ಗಾಬರಿ ಆಗಿರೋ ಹಾಗೆ ಹಮ್ಜಾ ಆಕ್ಟಿಂಗ್ ಮಾಡ್ತಿರೋ ನೋಡಿ ಸಾಯ್ತಿರೋ ರೆಹಮಾನ್ಗೂ ಕೂಡ ತಡ್ಕೊಳಕ್ ಆಗ್ತಿಲ್ಲ. ಕೊನೆಗೂ ಹಮ್ಜಾ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಸ್ಟ್ರೆಚರ್ ಮೇಲೆನೆ ರೆಹಮಾನ್ ಸಾವನ್ನಪ್ತಾನೆ. ಆದ್ರೆ ಸಾವನ್ನಪ್ಪಿದ ನಂತರ ಕೂಡ ರೆಹಮಾನ್ ಎದ್ದು ಸ್ಮೋಕ್ ಮಾಡ್ತಿರೋ ಹಾಗೆ ಹಮ್ಜಾಗೆ ಭ್ರಮೆ ಆದಾಗ ಶಾಕ್ ಅಲ್ಲಿ ಇಲ್ಲೇ ಸೈಲೆಂಟ್ ಆಗಿ ಕುತ್ಕೊಂತಾನೆ. ರೆಹಮಾನ್ ಕ್ರಿಮಿನಲ್ ಆಗಿರ್ಬೋದು, ಕೆಟ್ಟವನೇ ಆಗಿರ್ಬೋದು, ಆದ್ರೆ ಹಮ್ಜಾಗೆ ಕೆಟ್ಟವನಾಗಿರ್ಲಿಲ್ಲ. ಒಂದು ರೀತಿ ಅಣ್ಣನ ಸ್ಥಾನದಲ್ಲಿ ನಿಂತು ಸಪೋರ್ಟ್ ಮಾಡ್ತಿರ್ತಾನೆ. ತುಂಬಾನೇ ನಂಬಿಕೆ ಇಟ್ಟಿರ್ತಾನೆ ಇವನ ಮೇಲೆ. ಈಗ ಒಂದು ರೀತಿ ಹಮ್ಜಾ ಮೋಸ ಮಾಡ್ದಂಗಾಯ್ತು. ಹಮ್ಜಾನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಇದೇ ರೀತಿ ಆಗ್ತಿತ್ತು ಸ್ನೇಹಿತರೆ. ಮನ್ಸಲ್ಲಿ ಜಾಸ್ತಿ ದಿನ ಉಳಿಲಿಲ್ಲ ಅಂದ್ರೂ ಕೂಡ ಒಂದು ಕ್ಷಣಕ್ಕಾದ್ರೂ ದುಃಖ ಆಗೇ ಆಗುತ್ತೆ. ಈ ಸೀನ್ ವಿಲಿಯಂ ಶೇಕ್ಸ್ಪಿಯರ್ ಅವರ ಫೇಮಸ್ ನಾಟಕ ಜೂಲಿಯಸ್ ಸೀಸರ್ಗೆ ರೆಫರೆನ್ಸ್ ಸ್ನೇಹಿತರೆ. ಜೂಲಿಯಸ್ ಸೀಸರ್ ನ ಬೆಳವಣಿಗೆ ಅವನ ಶಕ್ತಿಯನ್ನ ಸಹಿಸೋಕಾಗದೆ ರೋಮನ್ ಸೆನೆಟರ್ಸ್ ಪಿತೂರಿ ಮಾಡಿ ಜೂಲಿಯಸ್ ಸೀಸರ್ ಮೇಲೆ ಸುಮಾರು 60 ಜನ ದಾಳಿ ಮಾಡಿ ಚಾಕುಯಿಂದ ಚುಚ್ಚೋಕೆ ಶುರು ಮಾಡ್ತಾರೆ. ಈ ಗುಂಪಿನಲ್ಲಿ ಜೂಲಿಯಸ್ ಸೀಸರ್ ನ ಪ್ರಾಣ ಸ್ನೇಹಿತ ಬ್ರೂಟಸ್ ಕೂಡ ಇರೋದನ್ನ ನೋಡಿ ಜೂಲಿಯಸ್ ಫೈಟ್ ಮಾಡೋದು ಇಲ್ಲ. ತುಂಬಾನೇ ಆಘಾತ ಆಗುತ್ತೆ, ನನ್ನ ಸ್ನೇಹಿತನೇ ಈ ರೀತಿ ಮಾಡದ್ನಲ್ಲ ಅಂತ. ಜೂಲಿಯಸ್ ನ ಸಾವಿನ ನಂತರ ಕೂಡ ಬ್ರೂಟಸ್ ಗೆ ಜೂಲಿಯಸ್ ನ ಆತ್ಮ ಕಾಣಿಸ್ಕೊಂತಾ ಇರುತ್ತೆ. ಬ್ರೂಟಸ್ ಮಾಡಿದ ತಪ್ಪನ್ನ ಪದೇ ಪದೇ ಇವನಿಗೆ ನೆನ್ಪು ಮಾಡಿಸ್ತಾ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಹಮ್ಜಾಗೆ ಆಗ್ತಾ ಇರೋದು. ಹಮ್ಜಾ ಉಜೇರ್ಗೆ ಫೋನ್ ಮಾಡಿ ಲಿಯಾರಿ ಟಾಸ್ಕ್ ಫೋರ್ಸ್ ಅವರು ರೆಹಮಾನ್ಗೆ ಶೂಟ್ ಮಾಡಿದ್ದಾರೆ, ಆದಷ್ಟು ಬೇಗ ಬನ್ನಿ ಅಂತ ಮೊದಲೇ ಹೇಳಿದ್ದ. ಈಗ ಉಜೇರ್ ಬಂದಾಗ ರೆಹಮಾನ್ ಬದುಕಿಲ್ಲ ಅನ್ನೋ ವಿಷಯ ಹೇಳ್ತಾನೆ. ಉಜೇರ್ ತುಂಬಾನೇ ಹೇಳ್ತಾನೆ. ಹಮ್ಜಾನ ದೇಹದ ತುಂಬಾ ಗಾಯ ಆಗಿರೋದು ನೋಡಿ ಪಾಪ ರೆಹಮಾನ್ ನ ಕಾಪಾಡೋಕೆ ಸಖತ್ ಕಷ್ಟಪಟ್ಟಿರ್ಬೇಕು ಅಂತ ಅನ್ಕೊಂತಾನೆ. ಇದನ್ನೇ ಆಟೋ ಡ್ರೈವರ್ ಮೀಡಿಯಾ ಅವ್ರಿಗೆ ಹೇಳ್ತಿರೋದು. ಹಮ್ಜಾ ಬಾಯ್ ರೆಹಮಾನ್ ಬಾಯ್ ನ ಎತ್ಕೊಂಡ್ ಬಂದು ರೋಡ್ ಅಲ್ಲಿ ಓಡಾಡ್ತಿದ್ರು. ರೆಹಮಾನ್ ಬಾಯ್ ನ ಕಾಪಾಡೋಕೆ ತುಂಬಾನೇ ಕಷ್ಟಪಟ್ರು. ಆದ್ರೆ ಏನ್ ಮಾಡೋಕಾಗುತ್ತೆ, ದೇವರು ಹಣೆಯಲ್ಲಿ ಏನ್ ಬರ್ದಿದ್ನೋ ಅದೇ ಆಗುತ್ತೆ ಅಂತ ಹೇಳ್ತಿದ್ದಾನೆ. ನ್ಯೂಸ್ ಅಲ್ಲಿ ಲಿಯಾರಿ ಟಾಸ್ಕ್ ಫೋರ್ಸ್ ಅವರು ಚೆಕಿಂಗ್ ಮಾಡಬೇಕಾದ್ರೆ ರೆಹಮಾನ್ ನ ಕಾರಲ್ಲಿ ವೆಪನ್ ಸಿಕ್ಕಿದೆ. ಹಾಗಾಗಿ ರೆಹಮಾನ್ ಕಡೆಯವರು ಫೈರಿಂಗ್ ಶುರು ಮಾಡಿದ್ರಿಂದ SP ಚೌಧರಿ ಅಸ್ಲಾಂ ಮತ್ತೆ ಇವರ ಟೀಮ್ ಅವರು ರೆಹಮಾನ್ ಗ್ಯಾಂಗ್ ಮೇಲೆ ಶೂಟ್ ಮಾಡಿದ್ದಾರೆ. ಈ ದಾಳಿಯಲ್ಲಿ ಗಾಯಗೊಂಡಿದ್ದ ರೆಹಮಾನ್ ಸಾವನ್ನಪ್ಪಿದ್ದಾನೆ. ಜನ ಕೋಪಗೊಂಡಿದ್ದಾರೆ. ರೆಹಮಾನ್ ನ ಸಾವಿಗೆ ಉತ್ತರ ಕೇಳ್ತಾ ಇದ್ದಾರೆ ಅಂತ ಹೇಳ್ತಿರೋದನ್ನ ಇಕ್ಬಾಲ್ ಟಿವಿಯಲ್ಲಿ ನೋಡಿ ವೆಪನ್ಸ್ ಎಲ್ಲಿಂದ ಬರುತ್ತಪ್ಪ ಈಗ ಅಂತ ಟೆನ್ಷನ್ ಆಗಿದ್ದಾನೆ. ಕೊನೆಗೂ ಹೇಳಿದ್ನ ಮಾಡೇ ಬಿಟ್ರಲ್ಲ ಅಂತ ಜಮೀಲ್ ಶಾಕ್ ಅಲ್ಲಿ ಟಿವಿ ನೋಡ್ತಾ ಇದ್ರೆ ಹಮ್ಜಾ ಕೂಡ ರೆಹಮಾನ್ ಜೊತೆನೆ ಇದ್ನಲ್ಲ, ಅವನ ಕತೆ ಏನಾಯ್ತು ಅಂತ ಎಲಿನಾ ಭಯದಲ್ಲಿ ಕೂತಿದ್ದಾಗ ಹಮ್ಜಾ ಮನೆಗೆ ಬರ್ತಾನೆ. ಇವನ ಸ್ಥಿತಿ ನೋಡಿ ಇವಳಿಗೆ ತುಂಬಾನೇ ದುಃಖ ಆಗುತ್ತೆ. ಇವಳೇ ಊಟ ಕೂಡ ತಿನ್ನಿಸ್ತಾಳೆ.
ಈಗ ನಾವು 2002ಕ್ಕೆ ಬರ್ತೀವಿ. ಆಪರೇಷನ್ ದುರಂಧರ್ ಏನು ಅನ್ನೋದನ್ನ ಅಜಯ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಭಾರತ ಸೇರಿ ಪ್ರಪಂಚದ ಹಲವಾರು ಕಡೆ ಆಗ್ತಿರೋ ಟೆರರಿಸ್ಟ್ ಅಟ್ಯಾಕ್ ನ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ. ಟೆರರಿಸ್ಟ್ ಗಳಿಗೆ ಎಲ್ಲಿಂದ ವೆಪನ್ ಸಿಗ್ತಿದೆ ಅಂದ್ರೆ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ಇಂದ. ಅಲ್ಲಿರೋ ಕ್ರಿಮಿನಲ್ಸ್ ಮತ್ತೆ ಗ್ಯಾಂಗ್ಸ್ಟರ್ಸ್ ಇಂಥವರಿಗೆ ವೆಪನ್ಸ್ ನ ಸಪ್ಲೈ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋಂತವ್ರು ಅಥವಾ ಮರಣದಂಡನೆಗೆ ಒಳಗಾಗಿರೋ ಕ್ರಿಮಿನಲ್ಸ್ ಗೆ ಜೀವನದಲ್ಲಿ ಯಾವುದೇ ರೀತಿ ಉದ್ದೇಶ ಇರಲ್ಲ. ಅವರಿಗೆ ಆ ಉದ್ದೇಶವನ್ನ ಕೊಟ್ಟು ಅಂಡರ್ ಕವರ್ ಏಜೆಂಟ್ ಆಗಿ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ಗೆ ಅಲ್ಲಿನ ಮಾಫಿಯಾಗೆ ಜಾಯ್ನ್ ಆಗೋಕೆ ಕಳಿಸ್ತೀವಿ. ಆಗ ಅವರ ನಂಟು ಟೆರರಿಸ್ಟ್ ಗಳ ಜೊತೆ ಹೇಗಿದೆ ಅನ್ನೋ ಇನ್ಫಾರ್ಮೇಶನ್ ಫಸ್ಟ್ ಹ್ಯಾಂಡ್ ನಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇವರು ಹೇಳ್ತಿರೋ ರೀತಿ ಕ್ರಿಮಿನಲ್ ಗಳಲ್ಲಿ ಒಬ್ಬ ಹಂಸಾ ಕೂಡ. ಹಂಸಾನ ನಿಜವಾದ ಹೆಸರು ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಜಸ್ಕಿರತ್ ಸಿಂಗ್ ರಂಗಿ ಅಂತ ಇವನ ಹೆಸರು. ಪ್ರೆಸೆಂಟ್ ಅಲ್ಲಿ ಹಂಸಾ ತನ್ನ ಡೈರಿಯಲ್ಲಿ ರೆಹಮಾನ್ ಡಕೇತನ ಹೆಸರು ಬರ್ದಿದ್ನಲ್ಲ ಅದನ್ನ ಹೊಡೆದಾಕ್ತಾನೆ. ಕತೆ ಮುಗಿಸಿ ಆಯ್ತಲ್ಲ ಅದಕ್ಕೆ. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೋ ಅವರ ಹೆಸರನ್ನ ಬರ್ದಿಡ್ಕೊಂತಾನೆ. ಮೇಜರ್ ಇಕ್ಬಾಲ್, ಜಾವೇದ್ ಖನಾನಿ, ಸಾಜಿದ್ ಮಿರ್, ಟೆರರಿಸ್ಟ್ ಗಳಿಗೆ ಟ್ರೈನಿಂಗ್ ಕೊಟ್ಟು ಮುಂಬೈ ಅಟ್ಯಾಕ್ ಗೆ ಕಳಿಸಿದ್ದ ಅಬ್ದುಲ್ ಬಟೋವಿ, ಆಜಮ್ ಚೀಮಾ, ಕೊನೆಯದಾಗಿ ಬಡೆ ಸಾಬ್. ಈ ಬಡೆ ಸಾಬ್ ಯಾರು ಅಂತ ಇವನ್ಗೂ ಕೂಡ ಇನ್ನೂ ಗೊತ್ತಾಗಿಲ್ಲ. ಒಟ್ನಲ್ಲಿ ಇಷ್ಟು ಜನ ಇವನ ನೆಕ್ಸ್ಟ್ ಟಾರ್ಗೆಟ್. ಇಲ್ಲಿಗೆ ಪಾರ್ಟ್ 1 ಮುಗಿಯುತ್ತೆ. ಪಾರ್ಟ್ 2 ಅಲ್ಲಿ ಏನೇನಿರುತ್ತೆ ಅನ್ನೋ ಸಣ್ಣ ಟೀಸರ್ ಕೂಡ ತೋರಿಸ್ತಾರೆ. ಮೊದಲೇ ಹೇಳ್ದಂಗೆ ಹಂಸಾ ಅಂದ್ರೆ ಜಸ್ಕಿರತ್ ಸಿಂಗ್ ರಂಗಿಯ ಬ್ಯಾಕ್ ಸ್ಟೋರಿನ ನಾವು ನೋಡ್ತೀವಿ. ಅದೇ ಹಂಸಾ ರೆಹಮಾನ್ ನ ಸ್ಥಾನದಲ್ಲಿ ಕುತ್ಕೊಂಡು ತನ್ನ ಡೈರಿಯಲ್ಲಿ ಹೆಸರು ಬರ್ಕೊಂಡಿದ್ದಾನಲ್ಲ ಅವರನ್ನೆಲ್ಲ ಹೇಗೆ ಕೊಲ್ತಾನೆ ಅನ್ನೋದನ್ನ ಕೂಡ ನೋಡ್ತೀವಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.